ಹೇಗ್ ಹರಿ ಕತೆನೋ ನಮ್ಮಿಬ್ಬರ ಕತೆ ಅಲ್ಲಿ ಸ್ಟಾರ್ಟ್ ಆಗೋದು. ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೆ. ನನ್ನ ಫ್ರೆಂಡ್ ಅಶ್ವಿನಿ, ನಾನು ಅವ್ರ ಪರವಾಗಿ ನಿಂತ್ಕೊಂಡಿದ್ದೀನಿ. ನಾನು ಏನ್ ಹೇಳಿರ್ತೀನಿ ಅದನ್ನ ಕಟ್ ಮಾಡ್ತಾರೆ, ಅವ್ರಿಗೆ ಏನ್ ಬೇಕೋ ಅದನ್ನ ಹಾಕಿ. ಕೊಚ್ಚೆ ಅಂತ ಬಂದಾಗ ನಾವು ಅದು ಕಲ್ಲೆಸಿತ ಕೂತ್ರೆ ನಮಗೆ ಹಾರುತ್ತೆ ಅಂತ ಹೇಳಿ ಎಷ್ಟು ಜನ ನನ್ನ ಪರವಾಗಿ ನಿಂತ್ಕೊಂಡ್ರಿ. ದೇವ್ರೆಲ್ಲ ಮೇಲ್ಗಡೆಯಿಂದ ನೋಡ್ತಾ ಇರ್ತಾನಲ್ಲ ಹರೀಶ್ ಅವರು. ಯಾರ್ಯಾರು ನನ್ನ ಬಗ್ಗೆ ಟ್ರೋಲ್ ಮಾಡಿದ್ದಾರೆ, ಯಾರ್ಯಾರು ಕೆಟ್ಟದಾಗ ಮಾತಾಡಿದ್ದಾರೆ, ಬಟ್ ನಮ್ಮಿಬ್ಬರಿಗೂ ಯಾಕೆ ಅನ್ನಿಸ್ತು ಹಂಚ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ಅವರು ಅವ್ರ ಜೊತೆಲಿರೋರ್ ಬಂಡವಾಳಗಳನ್ನ ಏನಾದ್ರು ನಾನು ಬಿಚ್ಚಿಟ್ಬಿಟ್ರೆ, ಬಿಕಾಸ್ ಜಾನ್ವಿ ಇದ್ರು ನನ್ನ ಜೊತೆಗೆ ಅಂತ ಅವ್ರಿಗೆ ನಾನು ಒಂಥರ ಪವರ್, ನನಗೆ ಅವ್ರ ಒಂಥರ ಪವರ್. ಬಿಗ್ ಬಾಸ್ ಒಳಗಡೆ ಇವರಿಬ್ರು ಕ್ಲೋಸ್ ಇದ್ರು, ಆಚೆ ಬಂದ್ಮೇಲೆ ಹೇಗಿರ್ತಾರೆ ಅಂತ 20 ವರ್ಷ ತಗೋತು. ನನಗೂ ಬಿಗ್ ಬಾಸ್ ಮನೆಗೆ ಹೋಗಕ್ ನಾನು ಯಾವ ಇನ್ಫ್ಲುಯೆನ್ಸ್ ಬಳಸಿ ಹೋಗಿರ್ಲಿಲ್ಲ. ದೂರ ಮಾಡಲು ಎಂದೂ ಆಗೋಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇಂಗ್ಲಿಷಲ್ಲಿ ಒಂದು ಮಾತು ಕೇಳಿದ್ದೆ, ಫ್ರೆಂಡ್ಶಿಪ್ ಇಸ್ ದ ಫ್ಲವರ್ ದಟ್ ಬ್ಲೂಮ್ಸ್ ಇನ್ ಲೈಫ್ ಗಾರ್ಡನ್ ಅಂತ. ಜೀವನವೆಂಬ ಹೂದೋಟದಲ್ಲಿ ಅರಳುವಂಥ ಹೂ ಆಗಿದ್ದರೆ ಅದು ಗೆಳೆತನ ಆಗಿರುತ್ತೆ ಅಂತ. ಇವತ್ತು ಫಸ್ಟ್ ಟೈಮ್ ಆನ್ ದ ಹಿಸ್ಟ್ರಿ ಆಫ್ ಸ್ಕ್ರೀನ್, ಬಿಗ್ ಸ್ಕ್ರೀನ್, ಸ್ಮಾಲ್ ಸ್ಕ್ರೀನ್, ಡಿಜಿಟಲ್ ಸ್ಕ್ರೀನಲ್ಲಿ ಫಸ್ಟ್ ಟೈಮ್ ಆ ಇಬ್ಬರು ಗೆಳತಿಯರು ನನ್ನ ಜೊತೆ ಮಾತಾಡೋಕೆ ಕೂತಿದ್ದಾರೆ. ಲೆಟ್ ಮಿ ವೆಲ್ಕಮ್, ಒಂದೇ ಫ್ರೇಮಲ್ಲಿ ಇಬ್ಬರನ್ನು ವೆಲ್ಕಮ್ ಮಾಡ್ಕೊಳಕ್ಕೆ ಬಯಸ್ತಾ ಇದ್ದೀನಿ ನಾನು, ಜಾಹ್ನವಿ ಮತ್ತು ಅಶ್ವಿನಿ. ನಮಸ್ಕಾರ. ಚೆನ್ನಾಗಿದೆ. ಆಫ್ಟರ್ ಬಿಗ್ ಬಾಸ್ ಇಲ್ಲೇ ನಾವು. ಹೌದು, yes. ಹೇಗಿದ್ದೀರಿ ಬ್ರೋ? ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು. ನೀವು ಸೂಪರ್ ಆಗಿದ್ದೀರಾ. ಆಕ್ಚುಲಿ ನಮ್ಮನ್ನ ಎಲ್ರು ಸಂತೂರ್ ಅಮ್ಮಂದಿರು ಅಂತ ಕರೀತಾರೆ, ಬಟ್ ಇವತ್ತು ಸಂತೂರ್ ಅಪ್ಪನ ನೋಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಿದೆ ಹರೀಶ್. ಗುಡ್, ಯಾರೋ ನನ್ನ ಕೈ ಕೂತು ನನ್ನನ್ನು ಹೊಗಳ್ತಾ ಇದ್ರೆ ಖುಷಿ ಅನಿಸ್ತಿರುತ್ತೆ. ಬಟ್ ನಮ್ಮ ಕ್ಯಾಮ್ರಾಮನ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೆ, ಇವತ್ತು ಇಬ್ಬರು ತುಂಬಾ ಸುಂದರವಾಗಿರೋ ಮುದ್ದಾಗಿರೋ ಹೆಣ್ಮಕ್ಳು ಬರ್ತಿದ್ದಾರೆ, ನಾನ್ ಕಳೆದೋಗ್ಬಿಡ್ತೀನಿ, ಒಂದ್ ಸ್ವಲ್ಪ ನನ್ನ ಚೆನ್ನಾಗಿ ಫೋಕಸ್ ಮಾಡಿ ಅಂತ. ನೀವು ಚೆನ್ನಾಗಿ ಕಾಣಿಸ್ತಾ ಇದೀಯ, ಯು ಆರ್ ಲುಕಿಂಗ್ ಗುಡ್. ಥ್ಯಾಂಕ್ ಯು ಸೊ ಮಚ್. ಮತ್ತು ನೀವು ಕೂಡ ಆಫ್ ಕೋರ್ಸ್. ಥ್ಯಾಂಕ್ ಯು. ಸೌಂದರ್ಯ ಎರಡೂ, ಅಂದ್ರೆ ನೋಡುಗರಿಗೆ ಹೊರಗಡೆಯಿಂದ ನಿಮ್ಮನ್ನು ಯಾರು ಇಬ್ಬರನ್ನ ಹತ್ತಿರದಿಂದ ಬಲ್ಲವರು, ಅವರಿಗೆ ಒಳಗಡೆಯಿಂದನೂ ಕೂಡ ನೀವು ಇಬ್ಬರು ಸುಂದರವಾಗೇ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೌಸ್ ಲೈಫ್ ಜಾಹ್ನವಿ? ಬದುಕು ಹೇಗಿದೆ ಆಫ್ಟರ್ ಬಿಗ್ ಬಾಸ್ ಅಥವಾ ಜನರಲಿನ? ಜನರಲ್ ಬದುಕು ಹೇಗಿದೆ ಈಗ ಜಾಹ್ನವಿ? ಬದುಕು ತುಂಬಾ ಚೆನ್ನಾಗಿದೆ. ಅಂದ್ರೆ ಡಿಸಿಪ್ಲಿನ್ ಆಗಿದೆ, ಜಾಯ್ಫುಲ್ ಆಗಿದೆ, ಮತ್ತೆ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಅದ್ರ ಜೊತೆಗೆ ನನ್ನ ಕೆಲಸ, ನನ್ನ ಪ್ಯಾಷನ್, ಸೊ ಎಲ್ಲ ಮಿಕ್ಸ್ಡ್, ತುಂಬಾ ಚೆನ್ನಾಗಿದೆ. ಈಗ ಹೇಳಿ, ಬದುಕಿನ ಜೊತೆಗೆ ಗೆಳತಿಯ ಸಾಥ್ ಹೇಗಿದೆ ಅಂದ್ರೆ ಅಶ್ವಿನಿ ಅವರು? 100%. ಯಾಕಂದ್ರೆ ಬಿಗ್ ಬಾಸ್ ಅಲ್ಲೂ ನೋಡ್ತಾ ಇದ್ರಿ ನಮ್ಮಿಬ್ರು ಬಾಂಡಿಂಗ್ ಹೇಗಿದೆ ಅಂತ. ಆಚೆಗೆ ಬಂದ್ಮೇಲೂ ಕೂಡ ಅದು ಹಾಗೇ ಇದೆ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ಭೇಟಿ ಆಗಿದ್ವಿ. ಸೊ ನಿಮಗೆ ಹೇಗೆ ಒಂದು ಕುತೂಹಲ ಇತ್ತೋ, ನನಗೆ ಅಶ್ವಿನಿ ಅವರು ನಾನು ಆಚೆಯಿಂದ ಅವ್ರ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದೆ. ಅದಾದ್ಮೇಲೆ ನನಗೆ ಪರ್ಸ್ನಲಿ ಅಷ್ಟೊಂದು ಏನು ಗೊತ್ತಿರಲಿಲ್ಲ ಅವ್ರ ಬಗ್ಗೆ, ಏನು ಎತ್ತ ಅಂತ. ಬಿಗ್ ಬಾಸ್ ಮನೆ ಒಳಗಡೆ ನನಗೇನು ಅವ್ರ ನೇರವಂತಿಕೆನೆ ನನಗೆ ಇಷ್ಟ ಆಗ್ತಾ ಇದ್ದಿದ್ದು. ಸೊ ಒಳಗೊಂದು ಹೊರಗೊಂದು ಇಲ್ಲ. ಸೊ ನಾವು ಈಸಿಯಾಗಿ ನಂಬೋದು, ಅವ್ರು ಏನೇ ಮಾಡಿದ್ರು ಅದು ಆಚೆ ಕಡೆ ಗೊತ್ತಾಗುತ್ತೆ. ಏನು ಆಡ್ ಆನ್ ವ್ಯಾಲ್ಯೂ ಏನು ಅಶ್ವಿನಿ ಅವರು ನಿಮ್ಮ ಗೆಳತಿ ಆದ್ಮೇಲೆ ನಿಮ್ಮ ಬದುಕಲ್ಲಿ? ಐ ಥಿಂಕ್ ತುಂಬಾ ಇದೆ. ಅಂದ್ರೆ ತುಂಬಾ ಖುಷಿ ಇದೆ. ಈಗ ನಾನು ಎಲ್ಲೇ ಹೋದ್ರು ಅವ್ರನ್ನ ಕೇಳ್ತಾರೆ. ಅಂದ್ರೆ ನಮ್ಮಿಬ್ಬರನ್ನ ಜನ ಎಷ್ಟು ತುಂಬಾ ಇಷ್ಟಪಟ್ಟು ನೋಡಿದ್ದಾರೆ, ಸ್ವೀಕರಿಸಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ. ನಾನು ಎಲ್ಲೇ ಹೋದ್ರು ಅಶ್ವಿನಿ ಅವರಲ್ಲಿ ಅಂದ್ರೆ ನಾವು ಒಟ್ಟಿಗೆ ಇರ್ತೀವಿ ಅನ್ನೋ ತರ ಹೇಳ್ತಾರೆ. ಆದ್ರೆ ನಾನು ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಅವರ ನೇರವಂತಿಕೆ. ಯೂಶಲಿ ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಆ ಥರ ಮಾತಾಡೋರು ನನಗೆ ಬಹಳ ಇಷ್ಟ ಆಗುತ್ತೆ. ಶಿ ಈಸ್ ವೆರಿ ಸ್ಟ್ರಾಂಗ್. ಏನು ಅನ್ಸುತ್ತೆ ಅದನ್ನ ಹೇಳ್ತಾರೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ನಾವು ಅದನ್ನ ತಿದ್ಕೊಳ್ತೀವಿ. ಸೊ ಅದನ್ನೇ ನಾನು ಅವರಲ್ಲಿ ನೋಡಿದ್ದು. ಸೊ ಹಾಗಾಗಿ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ. ಇವಿಬ್ರು ಯಾಕೆ ನಮ್ಮ ಚಾನಲ್ ನ್ಯೂಸ್ ಕೂತಿದ್ದಾರೆ ಅಂದ್ರೆ, ನಮ್ಮ ಚಾನೆಲ್ನ ಕೆಳಗಡೆ ಒಂದು ಟ್ಯಾಗ್ಲೈನ್ ಇದೆ, ಇದ್ದಂಗೆ ಅಂತ. ಈಸ್ ಈಕ್ವಲ್ ಟು ಜಾಹ್ನವಿ, ಈಸ್ ಈಕ್ವಲ್ ಟು ಅಶ್ವಿನಿ. ಆಸ್ ಇಸ್ ಹೆಂಗಿದೀವಿ ಹಂಗಿದೀವಿ, ನೀವೇನ್ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ. ಓಕೆ ಅಶ್ವಿನಿ ಅವರೇ, ಹೌಸ್ ಯುವರ್ ಲೈಫ್? ಹೆಂಗಿದಿರಿ, ಹೆಂಗ್ ನಡೀತಿದೆ? ತುಂಬ ಚೆನ್ನಾಗಿದೆ ಹರೀಶ್ ಅವರೇ. ಜೀವನ ನೀವು ಹೇಳ್ದಾಗೆ ಬಿಗ್ ಬಾಸ್, ಈಗ ತಾನೇ ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದೀನಿ. ಜೀವನ ಒಂಥರ ವಿಭಿನ್ನವಾಗೇ ಅನ್ನಿಸ್ತಾ ಇದೆ ನನಗೆ. ಬಿಕಾಸ್ ಎಲ್ಲ ಕಲಾವಿದರಿಗೂ ಒಂದು ಆಸೆ ಇರುತ್ತೆ, ಏನು ಅಂತಂದರೆ ಎಲ್ಲರೂ ನನ್ನನ್ನು ಗುರ್ತು ಹಿಡಿಬೇಕು,
Correct. ಎಲ್ರಿಗೂ ನಾವು ತುಂಬ ಹತ್ತಿರ ಆಗಬೇಕು, ಆ ಫೇಮ್ ಬೇಕು, ಆ ಲೈಮ್ ಲೈಟ್ ಬೇಕು, ಇದು ಬಹಳನೇ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಐ ಥಿಂಕ್ ಬಿಗ್ ಬಾಸ್ ಅನ್ನುವಂಥ ಒಂದು ವೇದಿಕೆ, ಅದರಲ್ಲೂ ಅಂಥ ದೊಡ್ಡ ವೇದಿಕೆ, ಪ್ರಾರಂಭದ ದಿನದಿಂದ ಹಿಡಿದು 113 ದಿನದ ಪ್ರಯಾಣದ ತನಕ ಕೊನೆಯ ದಿನದವರೆಗೂ ಕೂಡ ನಾನು ಅಲ್ಲಿರ್ತೀನಿ. ಸೊ ನಾನು ಏನೇನು ನಿರೀಕ್ಷೆ ಮಾಡಿದ್ದೆ ಎಲ್ಲವನ್ನ ಪಡ್ಕೊಂಡು ಹೊರಗಡೆ ಬರ್ತೀನಿ, ಒಂದು ಸಾರ್ಥಕತೆ. ಬಟ್ ಬಿಗ್ ಬಾಸಿಂದ ಬಂದಮೇಲಂತೂ ಖಂಡಿತ ಲೈಮ್ ಲೈಟಲ್ಲಂತೂ ಇರೋದು ಸತ್ಯ. ಬಟ್ ಒಂದೊಂದು ಸಲ ಬೇಡ ಅಂದರೂ ಹೌದು. ತುಂಬ ಚೆನ್ನಾಗಿದೆ, ಜೀವನ ತುಂಬ ಚೆನ್ನಾಗಿದೆ. ಓಕೆ, ಗೆಳತಿ ಎಂಟ್ರಿ ಕೊಟ್ಮೇಲೆ ಹೌ ಇಸ್ ಯುವರ್ ಲೈಫ್, ನಿಮ್ಮ ಬದುಕು? ಜಾನ್ವಿ ಹೇಳಿದಾಗೆ ಈಗ ಆಲ್ಮೋಸ್ಟ್ ನನಗೆ 40 ವರ್ಷ ಆಯ್ತಾ. ಆದರೆ ರಿವೀಲ್ ಮಾಡಿದ್ರು, ಸಾಮಾನ್ಯ ಮಾಡಲ್ಲ ಬಟ್ ಸ್ಟಿಲ್ ಮಾಡಿದ್ರು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಗೆ ಯಾರಿಗಾದ್ರೂ ಸ್ನೇಹಿತರು ಅಂತ ಕೇಳಿದಾಗ ತುಂಬ ಜನಕ್ಕೆ ಏನು ಅನ್ಸುತ್ತೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ತಾರೆ. ಅಥವಾ ಏಜ್ ಆಫ್ 20, 25, 30s ತನಕನೂ ನಮಗೆ ಒಂದು ಬಾಂಡ್ ಸಿಗುತ್ತೆ. ಅಥವಾ ಒಂದು ಬೇರೆ ಕುಟುಂಬಕ್ಕೆ ಹೋದಾಗ ಮದುವೆ ಆಗಿ ಅಲ್ಲಿ ಯಾರೋ ನಮಗೆ ಕುಟುಂಬದವರು ಸ್ನೇಹಿತರಾಗ್ತಾರೆ, ಈ ಥರದ್ದು ಒಂದು ಜರ್ನಿ. ಬಟ್ ನಾವು ಯಾವತ್ತೂ ಈ ಹಿಂದೆ ನೋಡಿರಲಿಲ್ಲ. ಅಂದರೆ ನೋಡಿರಲಿಲ್ಲ ಅಂತಂದರೆ ಪರಿಚಯ ಇತ್ತು, ಬಟ್ ತೀರಾ ಈ ಥರದ ಒಂದು ಸ್ನೇಹ ಇರಲಿಲ್ಲ. ಹೇಗೆ ನೀವೆಲ್ಲ ನೋಡಿದ್ರಿ ಅವ್ರನ್ನ? ಅವರು ನನ್ನ ಆಕ್ಚುಲಿ ಪ್ರಜಾದಲ್ಲಿ ಬರೀ 15 ಡೇಸ್ ಕೆಲಸ ಮಾಡಿದ್ದೆ. ಪ್ರಜಾದಲ್ಲಿದ್ದಾಗ ಇವ್ರು ಇಂಟರ್ವ್ಯೂ ತಗೋಬೇಕಿತ್ತು. ಯಾವ್ದೊಂದು ಕ್ಲಬ್ ಅಲ್ಲೋ ಪಾರ್ಕ್ ಅಲ್ಲೋ ನಾನು ಹೋಗಿದ್ದೆ, ಸೆಂಚುರಿ ಕ್ಲಬ್ ಅಲ್ಲಿ. ಅವಾಗ ನಾನು ಇಂಟರ್ವ್ಯೂ ತಗೊಂಡೆ. ಆಮೇಲೆ ನಾವೊಂದು ಯಾವ್ದೋ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಷ್ಟೇ. ಅದ್ ಬಿಟ್ರೆ ನಮಗೆ ಕಾಂಟ್ಯಾಕ್ಟು ಇಲ್ಲ. ಫಸ್ಟ್ ಇಂಪ್ರೆಷನ್ ಹೇಗಿತ್ತು ಅವಾಗ ಆಸ್ ಎ ನ್ಯೂಸ್ ಆಂಕರ್ ಜಾಹ್ನವಿ ಮೀಟ್ಸ್ ಅಶ್ವಿನಿ? ನಾನು ಹೇಳ್ಬಿಡ್ತೀನಿ. ನಾನು ಜಾಹ್ನವಿ ನೋಡಿದ ತಕ್ಷಣ, ಹಿಂದೆ ಜಾಹ್ನವಿ ನೋಡಿದ್ದೆ ಅವ್ರು ಒಂದಷ್ಟು, ಬಟ್ ನನಗೆ ನೋಡಿದ ತಕ್ಷಣ ಓ ಮೈ ಗಾಡ್, ಈ ಆಂಕರ್ ಇವರು ಅಲ್ಲ ಅನ್ಸುತ್ತೆ ಅಂತ. ಅಂದ್ರೆ ಅಷ್ಟು ಸುಂದರವಾಗಿರುವಂತಹ ಬ್ಯೂಟಿ ವಿತ್ ಬ್ರೈನ್ಸ್ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಪರ್ಸ್ನಾಲಿಟಿ. ಬಿಕಾಸ್ ಅವತ್ತು ಆ ಒಂದು ಸಂದರ್ಭದಲ್ಲಿ ನಾನು ಜಾಹ್ನವಿ ನೋಡಿದಾಗ ತುಂಬ ಟ್ರೆಂಡಲ್ಲಿದ್ದರು. ನ್ಯೂಸ್ ಆ್ಯಂಕರ್ಗಳು ಕೂಡ ಹೀಗಿರ್ತಾರ ಅಂತ ಯಾಕೆ ಹೇಳ್ತೀನಿ ಅಂದರೆ, ಶಿ ಇಸ್ ಮಾಡರ್ನ್ ಮಿಕ್ಸ್. ಯಾಕಂದ್ರೆ ನಾವು ನ್ಯೂಸ್ ಆ್ಯಂಕರ್ಸ್ ಅಂದ ತಕ್ಷಣ ತುಂಬ ಹೀಗೆ ಕೂತ್ಕೊಂಡು ಹೇಳಿ ಇದನ್ನ ನೋಡಿದ್ವಿ. ಬಟ್ ಜಾಹ್ನವಿ ಅಂತ ನಾನು ನೋಡಿದಾಗ ಶಿ ವಾಸ್ ವೆರಿ ಪ್ರಿಟಿ. ಹೌದು. ನಾನು ಯಾಕೆ ಇವ್ರ ಸಿನಿಮಾಗೆ ಬರಬಾರ್ದು, ಯಾಕೆ ಇವ್ರ ಸೀರಿಯಲ್ಗೆ ಬರಬಾರ್ದು ಅನ್ನೋ ಒಂದು ಇದರಲ್ಲೇ ನಾನು ನೋಡಿದ್ದೆ. ಸೊ ಫಸ್ಟ್ ಇಂಪ್ರೆಷನ್ ವಾಸ್ ಶಿ ಇಸ್ ವೆರಿ ಬ್ಯೂಟಿಫುಲ್ ಅಂತ. ಔಟ್ಸೈಡ್ ಇಂದ ಅಂದ್ರೆ ಹೊರಗಡೆಯಿಂದ ಆ ಸೌಂದರ್ಯ ನಾನು ಏನೂ ಹೇಳಿಲ್ಲ, ನನಗೇನೂ ಗೊತ್ತಿಲ್ಲ. ಅವರು ಕೂಡ ಬಹಳನೇ ಪ್ರೊಫೆಷನಲ್ ಆಗಿದ್ರು ನನ್ನ ಜೊತೆಗೆ. ಬಿಕಾಸ್ ಶಿ ವಾಸ್ ಅನ್ ಆಂಕರ್, ನಾನು ಒಬ್ಬ ಸೆಲೆಬ್ರಿಟಿಯಾಗಿ ಹೋದಾಗ ನಾವಿಬ್ರು ಹೇಗೆ ಮಾತಾಡಬೇಕು ತುಂಬ ಪ್ರೊಫೆಷ್ನಲಿ ನಾವಿಬ್ರು ಮಾತಾಡ್ಕೊಂಡಿದ್ವಿ, ಅಷ್ಟು ಪರಿಚಯ ಇತ್ತು. ಅದಾದ್ಮೇಲೆ ನಾವಿಬ್ರು ಭೇಟಿ ಮಾಡಿದ್ದು ಬಿಗ್ ಬಾಸ್ ಅಲ್ಲೇನೆ ಅಷ್ಟೇ. ಹೌದು. ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿಲ್ಲ, ಖಂಡಿತ ಇಲ್ಲ. ಸಂಬಂಧನೇ ಇಲ್ಲ. ಮತ್ತೆ ಅವ್ರು ಬರ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ, ನಾನ್ ಬರ್ತೀನಿ ಅನ್ನೋದು ಅವರಿಗೂ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ಅವ್ರು ನೋಡಿದಾಗ ಏನಂತ ಅವ್ರ ಹೆಸರು ಕರೆದಿದ್ದು? ಮ್ಯಾಮ್, ಅಶ್ವಿನಿ ಮ್ಯಾಮ್ ಅಂತ. ಅಲ್ಲಿ ಅಶ್ವಿನಿ ಮ್ಯಾಮ್ ಅಂತ ಕರೆದಿದ್ರು. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅವರು ಬಹುಶಃ ನನ್ನ ಒಂದೆರಡು ಸಲ ಅಕ್ಕ ಅಂತಾನೂ ಕರೆದಿದ್ರು ಜಾಹ್ನವಿ. ಬಿಕಾಸ್ ಆ ಥರದ ಒಂದು ನನ್ನ ಯಾಕೆ ಅಕ್ಕ ಅಂತ ಅಂದ್ರೆ ನಾನು ಈಗ ಕೆಲವು ನೋಡಿದಾಗ ನನಗೆ ಅನ್ನಿಸ್ತು. ಬಟ್ ಅದಾದ್ಮೇಲೆ ಹೋಗ್ತಾ 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 ನಮ್ಮ ಬಾಂಡ್ ಹೇಗಾಯ್ತು ಅಂತಂದ್ರೆ, ನಾನು ಜಾನುಮಾ ಅಂತಿದ್ದೆ, ಅವ್ರು ಆಶುಮಾ ಅಂತಿದ್ರು. ಈಗಲೂ ನನ್ನನ್ನ ಜಾಹ್ನವಿ ಅವರು ನಾನು ಬನ್ನಿ ಹೋಗಿ ಅಂತಾನೆ ಅವ್ರನ್ನ ಕರೆಯೋದು, ಅವರು ನನ್ನನ್ನು ಬನ್ನಿ ಹೋಗಿ ಅಂತಾನೆ ಇಲ್ಲ. ಸೊ ಇವತ್ತಿಗೂ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಆ ಗೌರವ, ಪರಸ್ಪರ ಗೌರವ, ಪ್ರೀತಿ ಇವತ್ತಿಗೂ ಇದೆ, ಈ ಕ್ಷಣಕ್ಕೂ ಇದೆ, ಮುಂದೆನೂ ಇರುತ್ತೆ. ಜಾನುಮಾ, ಅಶುಮಾ ತುಂಬಾ ಪ್ರೀತಿಯಿಂದ ಕರೆಯೋದು ನಾವಿಬ್ರು. ಇನ್ನೂ ಪ್ರೀತಿ ಜಾಸ್ತಿ ಆದಾಗ ಜಾನು ಅಂತೀನಿ. ಅವ್ರು ನನ್ನ ಯಾವತ್ತು ಅಶು ಅಂತ ಕರೆದಿಲ್ಲ, ಜಾನು ಅಂತಾನೆ ನಾನು ಕರೆಯೋದು. ಹೌದು. ಸೊ ಹೀಗೆ ನಮ್ಮ ಬಾಂಡ್ ಪ್ರಾರಂಭ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಬಾಂಧವ್ಯ ಸ್ಟಾರ್ಟ್ ಆಗಿದ್ದು. ಹರಿಯವರೇ, ಇಲ್ಲಿ ತನಕ ನಮ್ಮಿಬ್ಬರನ್ನು ಕರ್ಕೊಂಡು ಬಂದಿದ್ವಿ. ಇನ್ನೊಂದು ಹೇಳ್ತೀನಿ ಹರೀಶ್ ಅವರೇ, ನಿಮಗೆ ಹೇಳ್ತಾ ಇದ್ರಿ ಒಂದು ಕುತೂಹಲ ಇತ್ತು, ಬಿಗ್ ಬಾಸ್ ಒಳಗಡೆ ಇವರಿಬ್ರು ಕ್ಲೋಸ್ ಇದ್ರು, ಆಚೆ ಬಂದ್ಮೇಲೆ ಹೇಗಿರ್ತಾರೆ ಅಂತ. ನಾನು ಏನೇ ಇದಾದ್ರೂ ನನ್ನಲ್ಲಿ ಒಬ್ಬ ಜರ್ನಲಿಸ್ಟ್ ಇರೋದ್ರಿಂದ ನಾನು ಓಕೆ ಅಶುಮಾನ ನಾನು ಬಿಗ್ ಬಾಸ್ ಒಳಗಡೆ ನೋಡಿದ್ದೆ, ಕ್ಯಾಮ್ರಾಗಳಲ್ಲಿ ನೋಡಿದ್ದೆ. ಓಕೆ ಅಶುಮಾ ಹೇಗಿರ್ತಾರೆ ಆಚೆ ಕಡೆ ಅನ್ನೋದು ನನಗೂ ಗೊತ್ತಿಲ್ಲ, ಅವ್ರಿಗೂ ನಾನು ಏನು ಅನ್ನೋದು ಗೊತ್ತಿಲ್ಲ. ನಾವಿಬ್ರು ಬೈಲಹೊಂಗಲ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ನಿಜವಾಗ್ಲೂ ಒಳಗಡೆ ಏನಿದ್ರು ಅದಕ್ಕಿಂತ ನನಗೆ ದುಪ್ಪಟ್ಟು ಇಷ್ಟ ಆಗ್ಬಿಟ್ರು. ಯಾಕಂದ್ರೆ ಬೈಲಹೊಂಗಲದಲ್ಲಿ ನಮ್ಮ ಜೊತೆ ಇನ್ನೊಬ್ರು ಆರ್ಟಿಸ್ಟ್ ಬಂದಿರ್ತಾರೆ. ಓಕೆ, ಈಗ ಹೆಂಗೆ ಕೆಲವ್ರಿಗೆ ಅಶ್ವಿನಿ ಅಂತ ಅಂದರೆ ಓಕೆ ಶಿ ಈಸ್ ವೆಲ್ ಸೆಟಲ್ಡ್, ಅವರು ತುಂಬ ಆ ಥರದ್ದು ಒಂದು ಮನೋಭಾವ ಕೆಲವರಲ್ಲಿದೆ. ಅವ್ರು ಹೇಗೆ ಅಂದರೆ ಅಲ್ಲಿ ಇನ್ನೊಬ್ಬ ಆರ್ಟಿಸ್ಟ್ ಇದ್ರು, ಈವನ್ ನಾನೇ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋದಾಗ ಓಕೆ ನಾನು ಸೆಪರೇಟ್ ಆಗಿರ್ತೀನಿ ಹಾಗೆ ಹೀಗೆ, ಅವರು ಇನ್ನೊಬ್ಳು ಹೆಣ್ಮಗಳು ಇದ್ದಾಳೆ,
ನಾವೆಲ್ಲ ಒಟ್ಟಿಗೆ ಒಂದೇ ರೂಮಲ್ಲಿ ಇರೋಣ, ಪಾಪ ಅವ್ರನ್ನೂ ಕರೆಯೋಣ, ಆ ಥರದ್ದು ಒಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಒಳಗಡೆಗಿಂತ ಆಚೆ ಕಡೆ ಅವ್ರು ಇನ್ನೂ ಎಷ್ಟು ಒಳ್ಳೆಯವರು ಅನ್ನೋದು ನನಗೆ ಗೊತ್ತಾಯಿತು. ಮತ್ತು ತುಂಬ ಕೇರ್ ಮಾಡ್ತಿದ್ದೆ, ಒಟ್ಟಿಗೆ ಊಟ ಮಾಡೋಣ, ಕರೀರಿ. ಅವರಂತೂ ಪರಿಚಯನೇ ಇಲ್ಲ ಇವರಿಗೆ, ನಾವಿಬ್ಬರಾದ್ರೂ ನಾವು ಕ್ಲೋಸ್ ಇದ್ವಿ. ಸೊ ಒಂದೇ ರೂಮಲ್ಲಿ ಇಲ್ಲ ಅವ್ರಿಗೂ ಸಪ್ರೇಟ್ ರೂಮ್ ಇದೆ, ಪರವಾಗಿಲ್ವಾ, ಯಾಕಂದ್ರೆ ಅಲ್ಲಿಂದ ಬಂದಿರ್ತಾರೆ ಬೆಂಗಳೂರಿಂದ. ಅಂದರೆ ನೋಡಿ ಅವರಲ್ಲಿ ಆ ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ ಅವ್ರು ಎಷ್ಟು ಯೋಚನೆ ಮಾಡ್ತಾರೆ ಅನ್ನೋದನ್ನ ನಾನು ಅಲ್ಲಿ ಹತ್ತಿರದಿಂದ ನೋಡಿದೆ. ಅದಾದ್ಮೇಲೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಅಶ್ವಿನಿ ಅವರು ತುಂಬ ಸೀನಿಯರ್, ಅಶ್ವಿಮ. ಅಲ್ಲಿ ಕಾರ್ಯಕ್ರಮ 12 ಗಂಟೆ ಆಗುತ್ತೆ, 12:30 ಆಗುತ್ತೆ, ಸುಮ್ಮನೆ ಕೂತಿರ್ತಾರೆ ಅವರು. ಮಧ್ಯರಾತ್ರಿ 12:30 1 ಗಂಟೆ ತನಕ ಎಲ್ಲಾರನ್ನೂ ಅವ್ರು ಕರೆದು ಮಾತಾಡಿಸ್ತಾ ಇರ್ತಾರೆ. ನಾವು ಹೋಗ್ತಾ ಇರ್ತೀವಿ, ತರಲೆ ಮಾಡ್ತಾ ಇರ್ತೀವಿ. ಎಲ್ಲೂ ಅಷ್ಟೇ, ನಂಗೆ ಲೇಟ್ ಆಯ್ತು ಹೋಗೋಣ, ಬೆಳಿಗ್ಗೆ ಬೇರೆ ತುಂಬಾ ಬೇಗ ಫ್ಲೈಟ್ ಇತ್ತು. ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಇಲ್ಲ ಆರಾಮಾಗಿ ಕೂತಿದ್ದಾರೆ. ಕೆಲವರೆಲ್ಲ ಈಗ ಕಾರ್ಯಕ್ರಮಕ್ಕೆ ಹೋದ್ರೆ 1 ಅವರ್ ಅಷ್ಟೇ, 1 ಅವರ್ ಆದ್ಮೇಲೆ ನಾವು ಹೋಗ್ಬಿಡ್ತೀವಿ. ಆ ಥರದ್ದು ಯಾವುದೂ ಇಲ್ಲ ಗೊತ್ತಾ. ಅಂದ್ರೆ ಆಚೆ ಕಡೆಯಿಂದ ನಾವ್ ಏನೇ ಟಫ್ ಆಗಿ ಕಂಡ್ರು ತುಂಬಾ ಹತ್ರದಿಂದ ನಾನು ಇನ್ನ ನೋಡಕ್ ಸಿಕ್ತು ನನಗೆ. ಅವಾಗ ನನ್ನ ಜಡ್ಜ್ಮೆಂಟ್ ಯಾವತ್ತೂ ಕೂಡ ರಾಂಗ್ ಆಗಲ್ಲ. ಇಲ್ಲ ಆ ಥರ ನನಗೆ ಆ ಥರ ಫೀಲ್ ಆಯ್ತು. ಯಾಕಂದ್ರೆ ನಾವು ಏನೇ ಇರ್ಲಿ, ಈಗ ಬಿಗ್ ಬಾಸ್ ಅಂತ ಬಂದಾಗ ಕ್ಯಾಮ್ರಾಗಳಿರುತ್ತೆ, ನಾವು 100% ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಆಚೆ ಬಂದಾಗ ನಾವು ಹತ್ರದಿಂದ ನೋಡಿದಾಗಲೇ ನಂಗೆ ತುಂಬಾ ಖುಷಿ ಆಯ್ತು ಅವತ್ತು. ನೀವಿಬ್ರು ಕಾಣಿಸಿದ್ದು ಒಟ್ಟಿಗೆ ಜೋಡಿಯಾಗಿ ಜಗತ್ತಿಗೆ ನೋಡೋರಿಗೆ ಆನ್ ಬಿಗ್ ಬಾಸ್ ಪ್ಲಾಟ್ಫಾರ್ಮ್. ಕರೆಕ್ಟ್. ಅಂಡ್ ನಿಮ್ಮಿಬ್ಬರಿಗೂ ತುಂಬಾ ಸಮಯ ಬೇಕಾಗ್ಲೇ ಇಲ್ಲ ಜಾಯ್ನ್ ಆಗೋದಕ್ಕೆ. ಕಾರಣಗಳು ಹಲವಾರು. ಬಟ್ ಎಷ್ಟೊಂದು ಸರಿ ನಮ್ಮನ್ನ ಯಾರನ್ನೋ ಹತ್ರ ಮಾಡೋದು ಮತ್ತು ಯಾರನ್ನೋ ದೂರ ಮಾಡೋದು ಸಿಚುವೇಶನ್. ಕರೆಕ್ಟ್. ಸೊ ಆ ಸಿಚುವೇಶನ್ ನೀವು ಎಂಡ್ ಆಫ್ ದಿ ಡೇ ವಾವ್ ಆ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಯಿತು, ಥ್ಯಾಂಕ್ ಯು ಅಂತ ಯಾವ ಥರ ಅಂದ್ಕೊಂಡಿದ್ದು ಉಂಟಾ ಜಾನ್ವಿ? ಎಸ್, ಒಂದು ಏನಂದ್ರೆ ನಾವಿಬ್ರು ಒಂಟಿಯಾಗಿ ಒಳಗಡೆ ಹೋದ್ವಿ. ಸೊ ಅದು ಕೂಡ ಕಾರಣನೇ. ಯಾಕಂದ್ರೆ ಒಂಟಿ ಜಂಟಿ ಅಂತ 2 ಇತ್ತು. ಸೊ ನಾವೇನು 5 ಜನನೋ 6 ಜನನೋ ಒಂಟಿ ಆಗಿದ್ವಿ. ಸೊ ಹಾಗಾಗಿ ಯಾವ್ದಾದ್ರು ಡಿಸಿಷನ್ ತಗೋಬೇಕು ಅಂದ್ರೆ ನಾವು ಡಿಸ್ಕಸ್ ಮಾಡ್ಬೇಕಾಗಿತ್ತು. ಸೊ ನಾವು ಈ ಕ್ಲೋಸ್ ಆಗೋದಕ್ಕೆ ಅದು ಒಂದು ಕಾರಣ. ಜಂಟಿಯಾಗಿ ಏನಿದ್ರು ಅವ್ರಗಳ ಜೊತೆ ನಮ್ಗೆ ಸ್ಟಾರ್ಟಿಂಗು ಒಂಥರ ಅಪೋಸಿಟ್ ತರಾನೇ ಇರ್ತಾ ಇತ್ತು. ಅವರು ಸೇವಕರು, ನಾವು ರಾಜಾರಾಣಿಯರು. ಅದಾಯ್ತು. ಅದಾದ್ಮೇಲೆ ನಾವಿಬ್ರು ಮಾತಾಡೋದು ತುಂಬಾ ಸಿಕ್ತು. ಬಿಗ್ ಬಾಸ್ ಒಂದ್ಸಲ ಸ್ಟಾಪ್ ಆದಾಗ ತುಂಬಾ ವಿಚಾರ ನಾವು ಹಂಗೆ ಮಾತಾಡುವಾಗ ಅಲ್ಲಿ ಒಪಿನಿಯನ್ ಶೇರ್ ಮಾಡ್ಕೊಂಡಾಗ ನನಗೆ ಅವಾಗ ತುಂಬಾ ಭಾಳ ಇಷ್ಟ ಆದ್ರು ಅವರು. ಶಿ ಈಸ್ ವೆರಿ ನೈಸ್ ಅಂತ ಹೇಳಿ, ಅಂದ್ರೆ ಅವರ ನೇರವಂತಿಕೆ ಇಷ್ಟ ಆಯ್ತು. ಆ ಸ್ಟ್ರಗಲ್ಲು ಪ್ರತಿಯೊಂದು ನನಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕನೆಕ್ಟ್ ಆಯ್ತು. ಸೊ ಹಾಗಾಗಿ ಖುಷಿ ಆಗುತ್ತೆ. ಈಗ ಬಿಗ್ ಬಾಸ್ ಅಲ್ಲಿ 18 ಜನ ಇದ್ರು ನಾನು ಇವರೇ ಯಾಕೆ ಕ್ಲೋಸ್ ಆಗ್ತೀವಿ ಅಲ್ವಾ. ಅಷ್ಟೊಂದು ಜನ ಜೊತೆ ಬೇರೆಯವ್ರ ಜೊತೆನೂ ನಾವು ಕ್ಲೋಸ್ ಆಗ್ಬೋದಾಗಿತ್ತು. ಕ್ಲೋಸ್ ಆಗಿದ್ದು ಅದು ಕೆಲವು ಕಟ್ ಕೂಡ ಆಯ್ತು ಒಳಗಡೆ, ಅದು ಉಳಿಲಿಲ್ಲ. ಸೊ ಇದು ಆಚೆವರೆಗೂ ಬಂದು ಉಳಿದಿದೆ ಅಂತಂದ್ರೆ ಅದನ್ನ ನಾವಿಬ್ರು ಉಳಿಸ್ಕೊಂಡಿದೀವಿ. ಆ ಫ್ರೆಂಡ್ಶಿಪ್ ನಿಜ. ರೀಸನ್ಗಳು ತುಂಬಾ, ಅಂದ್ರೆ ಆಸ್ ಮೆನ್ಷನ್ ಸ್ಟಾರ್ಟಿಂಗ್ ಅಲ್ಲೇ ಬಾಲ್ಯದ ಗೆಳತಿಯರು ಅಥವಾ ಪ್ರೊಫೆಷನಲಿ ತುಂಬಾ ಫ್ರೆಂಡ್ಸು, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಅಥವಾ ನೆಕ್ಸ್ಟ್ ಲೆವೆಲ್ ಜನ ಯೋಚನೆ ಮಾಡೋ ಥರ ಒಂದೇ ಜಾತಿಯಲ್ಲಿ ಯೋಚನೆ ಮಾಡ್ಬೋದೇನೋ ಮಾಡಿದ್ರೆ, ಅಥವಾ ಒಂದೇ ಪ್ರಾಂತ್ಯದವರಾದ್ರೆ ಯೋಚನೆ ಮಾಡ್ಬೋದು. ಎಲ್ಲಿಯ ಸಕಲೇಶ್ಪುರ, ಎಲ್ಲಿ ನಿಮ್ಮೂರು. ಸೊ ಎಲ್ಲಿನೂ ಸಂಬಂಧನೇ ಇಲ್ಲ ಇದು ಆಕ್ಚುಲಿ. ಬಟ್ ಸಿಚುವೇಶನ್ ಹೆಂಗ್ ತರಿಸುತ್ತೆ ನೋಡಿ ಇಬ್ರು. ಮತ್ತೆ ಏಜ್ ಅಲ್ಲಿ ಗ್ಯಾಪ್ ಇದೆ, ಅಲ್ಲೂ ಏನಿದಿಲ್ಲ. ಸೊ ಬಟ್ ಎಲ್ಲೋ ಒಂದ್ ಕಡೆ ಅದಕ್ಕೆ ಪೂರಕವಾಗಿ ನೀವು ಸಾಥ್ ಕೊಡ್ತೀರಾ. ಇನ್ ವಾಟ್ ಮೇಕ್ಸ್ ಯು ಅಶ್ವಿನಿ ಅವರು ಜಾನ್ವಿ ಹತ್ರ ಆಗೋಕೆ ಕ್ಲೋಸ್ ಗೆಳತಿ ಆಗ? ಸೊ ಜಾನ್ವಿ ಇಷ್ಟೊತ್ತು ನನ್ನ ಬಗ್ಗೆ ಹೇಳ್ತಾ ಇದ್ರು, ಬಟ್ ಜಾನ್ವಿ ಬಗ್ಗೆ ಹೇಳಬೇಕು ಅಂದರೆ ಸುಮಾರಿದೆ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಜಾನ್ವಿನ ನೋಡಿದಾಗ ನನಗೂ ಕೂಡ ಒಂದು ಕುತೂಹಲ, ಗೊಂದಲ ಇತ್ತು. ಬಿಕಾಸ್ ಆಟಕ್ಕೆ ಅಂತ ಬಂದಾಗ ಅವರು ಬಿಗ್ ಬಾಸ್ ಆಟ ನೋಡ್ಕೊಂಡು ಬಂದಿದ್ರು. ಜಾನ್ವಿಗೆ ಗೊತ್ತಿತ್ತು, ಶಿ ಈಸ್ ಅ ಫಾಲೋವರ್ ಆಫ್ ಬಿಗ್ ಬಾಸ್. ನಾನು ಬಿಗ್ ಬಾಸ್ ಯಾವತ್ತೂ ನೋಡಿರಲಿಲ್ಲ, ನಂಗೆ ಗೊತ್ತಿಲ್ಲ. ಇಷ್ಟು ಸೀಸನ್ ನೀವು ಖಂಡಿತ ನೋಡಿಲ್ಲ ರಿಯಲಿ ನಾನು ಖಂಡಿತ ನೋಡಿಲ್ಲ. ಕೆಲವ್ರನ್ನ ನಾನು ನೋಡ್ಕೊಂಡು ಹೋಗ್ಬೇಕಾ ಅಂದಾಗ ಬೇಡ ಅನ್ಸುತ್ತೆ ಅಂತ ಕೆಲವರು ನನಗೆ ಹೇಳಿದ್ದುಂಟು. ಕೆಲವು ಪ್ರೀವಿಯಸ್ ಎಪಿಸೋಡ್ ನೋಡೋದು ಬೇಡ ಅಲ್ಲ, ನೋಡೋದು ಬೇಡ, ನೋಡ್ಕೊಂಡು ಹೋಗೋದು ಬೇಡ. ನೀವು ನೋಡ್ಕೊಂಡು ಹೋದಾಗ ನೀವಾಗಿರಲ್ಲ, ಬೇರೆಯವ್ರನ್ನ ನೀವು ಕಾಪಿ ಮಾಡ್ತೀರಿ. ಹೌದು. ಬಟ್ ಅಲ್ಲಿ ಬಿಗ್ ಬಾಸ್ಗೆ ಹೋದಾಗ ಡೇ 1 ಹಿಡಿದು ಜಾನ್ವಿ ನಾವು ಜೊತೆಗೆ ಇದ್ದಂಥ ಅಷ್ಟು ದಿನ, ಒಂದೊಂದು ಕ್ಷಣ ಒಂದೊಂದು ದಿನನೂ ಕೂಡ ಅವ್ರು ನನಗೆ ಹೇಳೋರು, ಇದು ಹೀಗೆ ವರ್ಕ್ ಆಗುತ್ತೆ, ಇದು ನೀವು ಹೀಗೆ ಮಾತಾಡದೆ ಇದು ಹೊರಗಡೆ ಹೀಗೆ ಪ್ರೊಜೆಕ್ಟ್ ಆಗುತ್ತೆ, ನಮ್ಮನ್ನು ಹೀಗೆ ತೋರಿಸ್ತಿರ್ತಾರೆ, ನಾವು ಹೀಗೆ ಪ್ರತಿಯೊಂದರಲ್ಲೂ ಅವ್ರು ನನಗೆ ಹೇಳೋರು. ಹೇಳ್ತಾ ಅವ್ರು ಹೇಳೋದಕ್ಕೂ ಅಲ್ಲಿ ಸನ್ನಿವೇಶಗಳು ಬರೋದಕ್ಕೂ ಕೂಡ ಪ್ರತಿಯೊಂದು ಹಾಗೆ ಆಗ್ತಾ ಇತ್ತು. ಹೌದು ಅದು ಬಿಡಿ, ಅದು 100% ಅದು ಹೇಳೋ ಹಾಗೆ ಇಲ್ಲ. ಆಮೇಲೆ ಪಕ್ಕ ಹೌದು. ಆದರೆ ಎಷ್ಟೋ ವಿಚಾರಗಳು ನಾನು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ನನಗೆ ಇನ್ನೂ ರಿಯಾಲಿಟಿ ಅರ್ಥ ಆಗಿದ್ದು,
ಎಸ್ ಜಾನ್ವಿ ವಾಸ್ ರೈಟ್ ಅಂತ. ಓಕೆ. ಜಾನ್ವಿ ವಾಸ್ ರೈಟ್ ಬಿಕಾಸ್ ನಾನು ನೇರ ಅವ್ರು ಹೇಳೋರು ಈಗಲ್ಲ ಇದು ಹೀಗೆ ಆಗತ್ತೆ ಅಂತ, ನಮಗೆ ಗೊತ್ತಿಲ್ವಲ್ಲ ಅದು. ಬಟ್ ನನಗೂ ಅಲ್ಲಿ ಇಷ್ಟ ಆಗಿದ್ದು ಜಾನ್ವಿಯ ಒಂದು ವ್ಯಕ್ತಿತ್ವ. ನಾನು ಎಷ್ಟು ಸ್ಟ್ರಾಂಗ್ ಆಗಿರ್ತೀನೋ, ನಾನು ಎಷ್ಟು ನೇರವಾಗಿ ಮಾತಾಡ್ತೀನೋ, ಜಾನ್ವಿ ಕೂಡ ನೋ ಫಿಲ್ಟರ್ಸ್, ನೇರ ಮಾತಾಡ್ತಾರೆ, ಏನಿದ್ರು ನೇರ ಹೇಳ್ತಾರೆ. ಆ ಒಂದು ನನಗೆ ತುಂಬ ಇಷ್ಟ ಆಗ್ತಾ ಹೋಯಿತು. ಆ್ಯಂಡ್ ಜಾನ್ವಿ ಹೇಳಿದ ಹಾಗೆ ಬಿಗ್ ಬಾಸ್ ಮಧ್ಯದಲ್ಲಿ ಸ್ಟಾಪ್ ಆಗುತ್ತೆ, ನಾವು ಹೊರಗಡೆ ಉಳ್ಕೋಬೇಕಾಗತ್ತೆ ಒಂದು ದಿನ. ಆವತ್ತು ನನಗೂ ಜಾನ್ವಿಗೂ ಒಂದಷ್ಟು ಸಮಯ ಸಿಗುತ್ತೆ ತುಂಬ ಪರ್ಸ್ನಲ್ ಮಾತಾಡ್ಕೊಳ್ಳೋದಕ್ಕೆ. ಈಗ ಗೊತ್ತಲ್ಲ ನಿಮ್ಗೆ ಹೆಣ್ಮಕ್ಳು ಸೇರಿದಾಗ ಫಸ್ಟ್ ಅಂದರೆ ನಾವಿಬ್ಬರು ಬಹುಶಃ ಜಾನ್ವಿಯವರು ಕೂಡ ಪರ್ಸ್ನಲ್ ಅಷ್ಟು ಬೇಗ ಯಾರ ಜೊತೆ ಹಂಚ್ಕೊಳ್ಳಲ್ಲ, ನಾನು ಕೂಡ ಅಷ್ಟೇ. ನನ್ನ ವೈಯಕ್ತಿಕ ಬದುಕನ್ನು ಯಾರ ಜೊತೆಲೂ ಅಷ್ಟು ಸುಲಭವಾಗಿ ನಾನು ಹಂಚ್ಕೊಳ್ಳಲ್ಲ. ಆದರೆ ನಮ್ಮಿಬ್ಬರಿಗೂ ಅನ್ನಿಸ್ತು ನಾವು ಹಂಚ್ಕೋಬೇಕು ಅಂತ ಹಂಚ್ಕೊಂಡ್ವಿ. ಅದಾದಮೇಲೆ ನಾನು ಜಾನ್ವಿನ ನೋಡುವಂತಹ ದೃಷ್ಟಿಕೋನ ಬದಲಾಯಿತು, ಅವ್ರು ನನ್ನನ್ನು ನೋಡುವಂಥ ದೃಷ್ಟಿಕೋನ ಬದಲಾಯಿತು. ಇಬ್ಬರೂ ಕೂಡ ಒಂದು ರೀತಿಲಿ ಬಿಗ್ ಬಾಸ್ ಮನೆಯಲ್ಲಿ ಐ ಥಿಂಕ್ ಗೊತ್ತಿಲ್ಲ ಅದು ಹೇಗೆ ಕನೆಕ್ಟ್ ಆಯಿತು ಅನ್ನೋದು ನಮ್ಗೆ ಇವತ್ತಿಗೂ ಗೊತ್ತಿಲ್ಲ ಹರೀಶ್. ವಿ ಬಿಕೇಮ್ ವೆರಿ ಕ್ಲೋಸ್. ಎಷ್ಟು ಸಿಚುವೇಶನ್ ಅಲ್ಲಿ ಈಗ ಮನೆಯಿಂದ ಲೆಟ್ರ್ ಬರ್ತಾ ಇತ್ತು, ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಏನೋ ಹೇಳ್ತಾ ಇದ್ರು, ಆದ್ರೂ ಅದು ನಮಗೆ ದೂರ ಆಗ್ಬೇಕು ಅಂತ ಅನಿಸ್ತಾನೆ ಇರ್ಲಿಲ್ಲ. ಈಗ ಪ್ರಯತ್ನಗಳಾಯ್ತು, ಒಂದು ಈವನ್ ಗೇಮ್ ಅಲ್ಲೂ ಕೂಡ ಪ್ರಯತ್ನ ಪ್ರಯತ್ನಗಳು ಆಗ್ತಿತ್ತು. ಏನೋ ಈಗ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಗ್ಗೆ ಹೇಗೆ ಮಾತಾಡ್ತಾರೆ, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋರು. ಬದುಕಲ್ಲಿ ತುಂಬಾ ಜನ ಬರ್ತಿರ್ತಾರೆ, ನಮ್ಗೆ ಲೈಫಲ್ಲಿ ಇದ್ದೇ ಇರ್ತಾರೆ. ಬಿಗ್ ಬಾಸ್ ಒಳಗಡೆ ಈಗ ಜರ್ನಲಿಸ್ಟ್ ಅಷ್ಟು ಈಸಿಯಾಗಿ ಯಾರು ನಂಬಲ್ಲ, ಈಗ ಆರ್ಟಿಸ್ಟ್ ಜರ್ನಲಿಸ್ಟ್ ಈಸಿಯಾಗಿ ನಂಬಲ್ಲ. ನಿಮ್ಮಿಬ್ರು ಪ್ರೊಫೆಷನ್ ಜಾಯಿನ್ ಆಗಿದ್ದೇ ಒಂದು ಅದ್ಭುತ. ಒಂದು ಗೆಳೆತನ ಆಗಬೇಕು ಅಂದ್ರೆ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್. ಹುಕ್ ಆಗಿದೆ ಇಲ್ಲಿ ಜಾನ್ವಿಗೆ ಅಶ್ವಿನಿ ಅವ್ರ ಮೇಲೆ. ಅದೇನೆ ಈಗ ಹೆಂಗಾಯ್ತು ಅಂದ್ರೆ, ನನಗೆ ಫಸ್ಟ್ ಆಫ್ ಆಲ್ ಏನಂದ್ರೆ, ಈಗ ಇವ್ರನ್ನ ಬಿಟ್ಟು ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಎಲ್ಲ ಹೇಗೆ ಅಂದ್ರೆ ಏನ್ ಮಾತಾಡಿದ್ರೆ ತಪ್ಪಾಗುತ್ತೋ ಅನ್ನೋ ಒಂದು ಭಯ ಆಯ್ತು. ಇನ್ನ ಕೆಲವರು ಗೇಮ್ ಬಗ್ಗೆ ತಿಳ್ಕೊಂಡು ಬಂದು ಕ್ಯಾಮ್ರಾ ಮುಂದೆ ಏನ್ ಮಾತಾಡಿದ್ರೆ ಆಚೆ ಕಡೆ ಚೆನ್ನಾಗಾಗತ್ತೆ ಅನ್ನೋದ ತಿಳ್ಕೊಂಡು ಕೆಲವ್ರು ಆಟ ಆಡ್ತಾ ಇದ್ರು. ಇನ್ನ ಕೆಲವ್ರು ಗೊತ್ತಾಗೋದು ಸ್ವಲ್ಪ ಫೇಕ್ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಅಂಥವ್ರ ಮಧ್ಯೆ ನನಗೆ ಅಶ್ವಿನಿ ಅವರೇ ಅವರು ಏನ್ ಅನ್ಸತ್ ಹೇಳೋರು, ನಾನು ಕೆಟ್ಟೋಳಾಗಿ ಕಂಡ್ರು ಪರವಾಗಿಲ್ಲ, ನನ್ಗೆ ಅನ್ಸಿದ್ ಸರಿ ಅನ್ಸಿದ್ದನ್ನ ಅವ್ರು ನೇರವಾಗಿ ಹೇಳ್ತಾ ಇದ್ರು, ಎಲ್ಲೂ ಅವರು ಮುಚ್ಚುಮರೆ ಮಾಡ್ತಾ ಇರ್ಲಿಲ್ಲ. ಈಗ ಈವನ್ ನನ್ನ ನಾಮಿನೇಟ್ ಮಾಡೋ ಸಂದರ್ಭದಲ್ಲಿ ಅವ್ರು ಮಾಡಿದ್ರು, ಅವ್ರು ಹೇಳಿದ ರೀಸನ್ ಕೂಡ ಕರೆಕ್ಟ್ ಇತ್ತು, ನಾನು ಅದನ್ನ ಪಾಸಿಟಿವ್ ತಗೊಂಡು ಚೇಂಜ್ ಕೂಡ ಮಾಡ್ಕೊಂಡೆ. ಅದಾದ್ಮೇಲೆ ಹೀಗೆ ಹೋಗ್ತಾ ಹೋಗ್ತಾ ದಿನ ಕಳೀತಾ ಏನಿದ್ರು ಅದನ್ನ ನೇರವಾಗಿ ಹೇಳಿ ಏನ್ ಬೇಕಾದ್ರೂ ಗೇಮ್ನ ಕೂಡ ಚೆನ್ನಾಗಿ ಆಟ ಆಡೋದಕ್ಕೆ ಶುರು ಮಾಡಿದ್ರು ಅವರು. ಸೊ ನನಗೇನೋ ಶಿ ಈಸ್ ವೆರಿ ಸ್ಟ್ರಾಂಗ್. ಮತ್ತೆ ಅವ್ರು ಏನೇ ಮಾಡಿದ್ರು ಕೂಡ ಅಲ್ಲೆಲ್ಲೋ ಗಿಮಿಕ್ಕು ಅಥವಾ ಆಚೆ ಕಡೆ ಹಿಂಗಾಗ್ಲಿ ಅದೇನು ಯೋಚನೆ ಮಾಡ್ತಾ ಇರಲಿಲ್ಲ. ಅವನಿಗೆ ಸರಿ ಅನ್ನೋದನ್ನ, ಸರಿ ಅನ್ಸೋರು ನನಗೇನಾದ್ರೂ ಸಣ್ಣ ಪುಟ್ಟ ತಪ್ಪಾಗಿದೆ ಅಂತ ಅಂದಾಗ ತಪ್ಪಾಗಿದೆ ಅಂತ ಹೇಳಿ ಅದನ್ನ ತಿದ್ಕೊಂಡು ಆಟ ಆಡ್ತಾ ಇದ್ರು. ಅಂದ್ರೆ ಒಳಗಡೆ ಒಂದು ಹೊರಗಡೆ ಒಂದು ಅಂತ ನನಗೆ ಅನ್ನಿಸ್ತಾ ಇರ್ಲಿಲ್ಲ. ಸೊ ಅದು ನನಗೆ ಕನೆಕ್ಟ್ ಆಗಿದ್ದು. ಸೊ ಡೇ 1 ಹೇಗಿದ್ರು ಕೊನೆ ತನಕ ಅವ್ರು ಹಾಗೇ ಇದ್ರು. ಗೊತ್ತಾಗುತ್ತಲ್ವಾ, ಈಗ ನೀವು ಜರ್ನಲಿಸ್ಟ್ ಅಂದಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಕೆಲವೊಂದೆಲ್ಲ ಅವರೆಲ್ಲ ಆಕ್ಚುಲಿ ಇನ್ನೋಸೆನ್ಸ್ ಕೂಡ ಇತ್ತು, ಬಟ್ ಅದು ಗೊತ್ತಾಗಲ್ಲ. ಯಾಕಂದ್ರೆ 24/7 ನಾವು ಒಳಗಡೆ ಇರ್ತೀವಿ. 1 hour ಅಲ್ಲಿ ಆ 18 ಜನ ಕಂಟೆಸ್ಟೆಂಟ್ಸ್ನು ತೋರಿಸಿದಾಗ ಯಾರು ಏನು ಅನ್ನೋದು ಖಂಡಿತ ಗೊತ್ತಾಗಲ್ಲ. ಈಗ ಜಾನ್ವಿ ಏನು ಅನ್ನೋದು, ಅಶ್ವಿನಿ ಏನು ಅನ್ನೋದು ಅದನ್ನ 1 hour ಅಲ್ಲಿ ತೋರಿಸಿದಾಗ ಖಂಡಿತ ಗೊತ್ತಾಗಲ್ಲ. ಸೊ ನಾನು 24/7 ನೋಡಿದ್ದೀನಿ, ಅವರ ಸ್ವಾಭಿಮಾನ ನಾನು ನೋಡಿದ್ದೀನಿ, ಮತ್ತೆ ಆ ಗಟ್ಟಿತನ ನೋಡಿದ್ದೀನಿ, ಒಳ್ಳೆ ಹಠನ ನೋಡಿದ್ದೀನಿ. ಮತ್ತು ಅನ್ಸಿದ್ದನ್ನ ಹೇಳ್ತಾ ಇದ್ರು ನೇರವಾಗಿ, ಇಲ್ಲ ಇದು ಹೀಗೆ. ಮತ್ತು ಅದರಲ್ಲಿ ನನಗೆ ನಾಲೆಡ್ಜ್ ಕೂಡ ನನಗೆ ಇಷ್ಟ ಆಗ್ತಾ ಇತ್ತು. ಮತ್ತು ಅವರೇ ಹೇಳ್ತಾ ಇದ್ರು ಈಗ 40 years ಅಂತ, ಅದಕ್ಕಿಂತ ಚಿಕ್ಕಿರೋರೆಲ್ಲ ಬಂದಿದ್ರು, ಏಜಲ್ಲಿ ಸಣ್ಣ ಇರೋರೆಲ್ಲ. ಸೊ ಅವರ ಟಾಸ್ಕಲ್ಲಿ ಇರ್ಬೋದು ಅಥವಾ ಕೊಡ್ತಾ ಇದ್ದಿದ್ದ ಟಕ್ಕರಲ್ಲಿ ಯಾರು ಏನೂ ಇಲ್ಲ ಇವ್ರ ಮುಂದೆ, ಆ ಥರ ಆಗ್ಬಿಡ್ತು. ಸೊ ಅದು ಆ ಟಫ್ ಕಾಂಪಿಟೇಷನ್ ಕೊಡೋದಿದೆಯಲ್ಲ ಈ ಏಜಲ್ಲಿ ಬಂದು, ಮತ್ತು ಆ ಶೈನ್ ಆಗೋದಿದೆಯಲ್ಲ, ಆ ಆರಾನೇ ಮಾತಾಡುತ್ತೆ. ಸೊ ನನಗೆ ಅದು ಆಟ ಆಡ್ತಾ ಇದ್ದಿದ್ದ ರೀತಿ ಇರ್ಬೋದು, ತಪ್ಪುಗಳಾದಾಗ ತಿದ್ಕೊಂಡು ಹೋಗ್ತಾ ಇದ್ದಿದ್ದು, ಮತ್ತು ನಮ್ಮ ಫ್ರೆಂಡ್ಶಿಪ್ಪಿಗೆ ಅವ್ರು ಅಷ್ಟೇ ವ್ಯಾಲ್ಯೂ ಮಾಡ್ತಾಯಿದ್ರು. ನಾವಿಬ್ಬರು ಒಟ್ಟಿಗೆ ಒಂದೇ ಬೆಡ್ಡು, ನಾವು ಅಲ್ಲಿ ಮಲಗ್ತಾ ಇದ್ವಿ, ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಅಡುಗೆ ಮಾಡೋವಾಗಲೂ ಅಷ್ಟೇ ಅವರು ಮನೆಯಲ್ಲೇನು, ಈಗ ನಾನು ಮನೆಯಲ್ಲೂ ಕೂಡ ಅಡುಗೆ, ನಂಗೆ ಚಿಕ್ಕ ವಯಸ್ಸಿಂದ ಅಡುಗೆ ಮಾಡಿಸ್ತಾ ಇದ್ರು, ನಾನು ಈಗಲೂ ಮನೆಯಿಂದ ಬರ್ತಾ ಅಡುಗೆ ಮಾಡ್ಕೊಂಬರ್ತೀನಿ, ನಂದು ಒಂಥರ. ಬಟ್ ಅವ್ರ ಮನೆಯಲ್ಲಿ ಅವರೆಲ್ಲೂ ಕೂಡ ಡೈಲಿ ಅಡುಗೆ ಮಾಡಬೇಕು ಆ ಥರ ಎಲ್ಲ ಇಷ್ಟ ಆದಾಗ ಮಾಡಿರ್ಬೋದೇನೋ, ಬಟ್ ಅಡುಗೆ ಏನು ಬರ್ತಿರ್ಲಿಲ್ಲ. ಬಟ್ ಅದನ್ನು ಅವ್ರು ಕಲ್ತ್ಕೊಂಡು ಮಾಡೋರು. ಸೊಪ್ಪೆಲ್ಲ ಬಿಡಿಸ್ಕೊಂಡು ನಾನು ಅಲ್ಲಿ ಬಸ್ಸಾರು ಮಾಡುವಾಗ ಇವ್ರು ಮುದ್ದೆ ಮಾಡೋರು, ಮನೇಲಿ ಮಾಡ್ತಿರ್ಲಿಲ್ಲ. ಸೊ ಅಲ್ಲಿ ಅದೆಲ್ಲ ಮಾಡಿದ್ದೀನಿ ಬಿಗ್ ಬಾಸ್ ಮನೇಲಿ ಮಾಡಿದ್ದಾರೆ.
ಮನೇಲಿ ಮಾಡ್ತಿರ್ಲಿಲ್ಲ ಹರೀಶ್. ಈರುಳ್ಳಿ ಕಟ್ ಮಾಡೋದು ಅಂದ್ರೆ ಮಾಡುವಂತ ಒಂದು ಸಂದರ್ಭ ಬಂದಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಆಯ್ತು. ಬಟ್ ಎಲ್ಲವೂ ಗೊತ್ತಿದೆ. ಕುತೂಹಲಕ್ಕೆ ಈರುಳ್ಳಿ ಕಟ್ ಮಾಡಿದ್ದು, ಹೌದೌದು. ಕಣ್ಣೀರ್ ಅಯ್ಯೋ ಬಂದಿದ್ದು. ಖಂಡಿತವಾಗ್ಲೂ, ಖಂಡಿತ. ಬಟ್ ಮಾಡ್ಲೇಬೇಕು ಅಂತ ಏನಿರಲ್ಲ, ಸರ್ವೆಂಟ್ಸ್ ಇರ್ತಾರೆ, ಅದು ಇದು ಖಂಡಿತ ಆ ಥರ. ಮಾಡಿದ್ದೀನಿ ಮನೇಲಿ, ಇವತ್ತಿಗೂ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಬಟ್ ಕಂಪ್ಲೀಟ್ ಈಗ ಏನು ಜಾನ್ವಿ ಹೇಳಿದ್ರು ಪ್ರೊಫೆಷನಲ್ ಆಗಿ, ಹೌದು ಹೀಗೆ ಮಾಡ್ಬೇಕು, ಮುದ್ದೆ, ಬಸ್ಸಾರು, ಸೊಪ್ಸಾರು, ಹೀಗೆ ಈ ತರ ಇಲ್ಲ. ಏನೋ ಹೆಲ್ಪ್ ಮಾಡು ಅಂದಾಗ ಹಬ್ಬದ ಟೈಮಲ್ಲಿ ಹೋಳಿಗೆ ತಟ್ಕೊಡು ಅಥವಾ ಏನೋ ಒಂಚೂರು ಕಟ್ ಮಾಡ್ಕೊಡು ಅಂತ ಅವೆಲ್ಲ ಮಾಡಿದ್ದೀನಿ. ನನಗೆ ಭಯ ಇತ್ತು, ಅಯ್ಯೋ ನಾನು ಅಡ್ಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋ ಒಂದು ಭಯ ಇತ್ತು. ಆಮೇಲೆ ಸಖತ್ತಾಗಿ ಮಾಡಕ್ ಶುರು ಮಾಡಿದ್ರು. ಅವ್ರೊಂದ್ ಚಟ್ನಿ ಮಾಡಿದ್ರು, ಅಂದ್ರೆ ಎಲ್ಲ ತಿಳ್ಕೊಂಡಿದ್ದಾರೆ ಹಿಂಗ್ ಮಾಡಿದ್ರೆ ಹಿಂಗೆ ಆಗತ್ತೆ ಅಂತ. ಪ್ರಾಕ್ಟಿಕಲಿ ಮಾಡಿಲ್ಲ. ಬಟ್ ಅಲ್ಲಿ ಮಾಡುವಾಗ ತುಂಬಾ ಚೆನ್ನಾಗಿರೋದು ಟೇಸ್ಟ್ ಕೆಲವೊಂದು ಚಟ್ನಿ ಎಲ್ಲ. ಸೊ ಹಾಗಾಗಿ ನಾವಿಬ್ರು ಏನಂದ್ರೆ ಮತ್ತೆ ಎಲ್ಲಾರ್ಗು ಅಡ್ಗೆ ಬಡಿಸಿ ಆಮೇಲೆ ಉಳಿದ್ರೆ ನಾವು ತಿಂತಾರೆ, ಅಂದ್ರೆ ನಮ್ಗೆ ಅಂತ ಇಟ್ಕೊಂಡಿರ್ತಿದ್ವಿ. ಸಮ್ ಟೈಮ್ಸ್ ಎಲ್ಲೋ ಶಾರ್ಟೇಜ್ ಆಗೋದು, ಒಂದು ಎಗ್ ಅದೆಲ್ಲ, ಬಟ್ ನಾವು ಅಡ್ಜಸ್ಟ್ ಮಾಡ್ಕೋತಿದ್ವಿ. ಓಕೆ ಅವ್ರಿಗೆಲ್ಲ ಹಾಕ್ಬಿಟ್ಟು ನಾವು ತಿನ್ನೋಣ, ಅದೇನೇ ಇರ್ಲಿ. ಈಗ ನಮಗೂ ಮಕ್ಳಿದ್ದಾರೆ, ಇಬ್ರಿಗೂ ಮಕ್ಳಿದ್ದಾರೆ, ಆ ತಾಯಿ ಗುಣ ಅನ್ನೋದು ಬಂದೇ ಬರುತ್ತೆ. ಅಲ್ಲಿ ನಾವು ಎರಡೇ ಹೊತ್ತು ಊಟ ಮಾಡ್ತಾ ಇದ್ದೀವಿ. ಹೌದು. ಅಂದ್ರೆ ಇವೆಲ್ಲ ತೋರ್ಸಿರಲ್ಲ ನಾವು. ಮುದ್ದೆ ಮಾಡಿದ್ದು, ಬಸ್ಸಾರು, ಅದೆಲ್ಲ ಮೋಸ್ಟ್ಲಿ ಹಿಸ್ಟ್ರಿ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕಂದ್ರೆ ಮಿಕ್ಸಿನೇ ಇರ್ತಿರ್ಲಿಲ್ಲ, ಅಲ್ಲಿ ನಾವು ಕುಟ್ಟಿ ಅದ್ರ ಖಾರ ರುಬ್ತಾ ಇದ್ದಿದ್ದು. ಬಟ್ ಅದೆಲ್ಲ ಮೆಣಸಿನ್ಕಾಯಿ ನೆನೆಸಿಟ್ಟು, ಕೆಂಪು ಮೆಣಸಿನ್ಕಾಯಿನ ಅದನ್ನ ಕುಟಾಣಿಗೆ ಹಾಕಿ ಕುಟ್ಕೊಂಡ್ ಮಾಡ್ತಾ ಇದ್ವಿ. ಅದ್ಭುತವಾದಂತ ಒಂದು ಎಕ್ಸ್ಪೀರಿಯನ್ಸ್. ಎಷ್ಟು ಪೂಜೆಗಳು ಮಾಡಿದ್ವಿ ಅಂದ್ರೆ ಆ ಟೈಮ್ ಲಿಮಿಟೇಷನ್ ಅಲ್ಲಿ ಅವ್ರು ತೋರ್ಸಿರಲ್ಲ. ಸೊ ನನ್ ಮನೆಗ್ ಬಂದಾಗ ಬಯೋರು, ಏನಕ್ಕೆ ಒಂದಿನ ನೀನ್ ಪೂಜೆ ಮಾಡಿಲ್ಲ ಅಂತ. ಯಾಕಂದ್ರೆ ಅಲ್ಲಿ ತೋರ್ಸಿರೋದಕ್ಕೆ ಅವ್ರಿಗೆ ಟೈಮ್ ಇರಲ್ಲ, ತೋರ್ಸಿರಲ್ಲ. ಸೊ ಹಾಗಾಗಿ 24/7 ಅಲ್ಲಿ ನಾವ್ ಏನೇನ್ ಮಾಡಿದ್ವಿ ಆ ಮೆಮೊರೀಸ್ ತುಂಬಾ ಇದೆ. ಸೊ ಅದೆಲ್ಲವೂ ನಮ್ಮನ್ನ ಹತ್ರ ಮಾಡಿರುತ್ತೆ. ಹೇಳಿ ಜಾನ್ವಿ, ಆಗ್ಲಿ ಅಶ್ವಿನಿ ಅವ್ರು ತೆಗೆದ್ರು, ಆ ದಿನ ಆ ರಾತ್ರಿ ನಿಮ್ ಫೀಲ್ ಏನಿತ್ತು ಅವ್ರ ಜೊತೆ ಕಳೆದಾಗ? ಅಂದ್ರೆ ಹೊರಗಡೆನ ಬಿಗ್ ಬಾಸ್ ಇಂದ ಹೊರಗಡೆ ಆ ಒಂದು ದಿನ ಅವತ್ತೇ ನನ್ಗೆ ಅವರು ತುಂಬಾನೇ ಇಷ್ಟ ಆಗಿದ್ದು. ಯಾಕಂದ್ರೆ ಎಷ್ಟೋ ವಿಚಾರಗಳೀಗ ಜಾನ್ವಿ ಏನು ಅಂತ 100% ಯಾರಿಗೂ ಗೊತ್ತಿರಲ್ಲ ಹೊರಗಡೆ ಅವ್ರಿಗೆ, ಅಶ್ವಿನಿ ಏನು ಅಂತ 100% ಗೊತ್ತಿರಲ್ಲ. ಬಟ್ ಅವತ್ತಿನ ದಿವಸ ವಿಚಾರಗಳನ್ನ ಶೇರ್ ಮಾಡ್ಕೊಳಾಗ ಹೊರಗಡೆಯಿಂದ ನಾವು ಎಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ನಮ್ಮ ಲೈಫ್ ನಮ್ಗೇನೋ ಅನ್ನೋದು ಗೊತ್ತಿರುತ್ತೆ. ಬಟ್ ಅದನ್ನೆಲ್ಲ ನೋಡಿದಾಗ ಶಿ ಈಸ್ ವೆರಿ ನೈಸ್ ಅನ್ನೋದು ಗೊತ್ತಾಗುತ್ತೆ. ಅಂದರೆ ದುಡ್ಡಿಗಾಗಲಿ ಯಾವುದಕ್ಕೂ ವ್ಯಾಲ್ಯೂ ಮಾಡಲ್ಲ. ಎಲ್ಲರೂ ಅಷ್ಟೇ ಪ್ರೀತಿ ವಿಶ್ವಾಸಕ್ಕೇ ನಾವು ಹೆಣ್ಮಕ್ಳು ಹಾತೊರಿಯೋದು. ಸೊ ಆ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಕೊಡೋ ವ್ಯಾಲ್ಯೂ ಅದೆಲ್ಲವೂ ನನಗೆ ಗೊತ್ತಾಯಿತು ನಾವಿಬ್ಬರು ಮಾತಾಡ್ತಾ ಇದ್ದಾಗ. ನಾನು ಎಷ್ಟೋ ವಿಚಾರಗಳನ್ನ ಶೇರ್ ಮಾಡಿದಾಗ ಅವ್ರಿಗೂ ಶಾಕ್ ಆಗಿದ್ದಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದೇ ದೋಣಿಯ ಪ್ರಯಾಣಿಕರು ಅನ್ನೋ ಥರನೇ ನನಗೆ ಫೀಲ್ ಆಯಿತು. ಅದೇ ಅನಿಸ್ತು, ಅಂದರೆ ಎಷ್ಟೋ ಸ್ಟ್ರಗಲ್ ಮಾಡ್ಕೊಂಡು ಬಂದಿರ್ತೀವಿ. ನಿಜ ಫೇಸ್ ಯಾರಿಗೂ ಗೊತ್ತಾಗಲ್ಲ. ಬಿಗ್ ಬಾಸಲ್ಲಿ ನಾವು ಟಾಸ್ಕ್ ಆಡ್ತೀವಿ, ಮಾತಾಡ್ತೀವಿ, ಜಗಳ ಆಡ್ತೀವಿ, ಟು ದ ಪಾಯಿಂಟ್ ಮಾತಾಡ್ತೀವಿ. ಅದರಲ್ಲೂ ನಮ್ಮಿಬ್ಬರು ವಾಯ್ಸ್ ಚೆನ್ನಾಗಿದೆ, ಕನ್ನಡ ಚೆನ್ನಾಗಿದೆ, ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಎಲ್ಲ. ಹತ್ತಿರದಿಂದ ನೋಡಿದಾಗ ನನಗೆ ಅದು ತುಂಬ ಇಂಪ್ರೆಸ್ ಆಯಿತು. ಮತ್ತು ಹತ್ತಿರ ಆಗೋದಕ್ಕೆ ಅದೇ ಕಾರಣ ಆಯಿತು. ಸೊ ದಟ್ ಒನ್ ಡೇ ಒನ್ ನೈಟ್ ನಿಮ್ಮಿಬ್ಬರನ್ನ ಇನ್ನೂ ತುಂಬ ಜಾಸ್ತಿ ಹತ್ರ ಮಾಡಿಸ್ತೀವಿ. ಹೌದು, ಎಮೋಷನಲಿ, ಮೆಂಟಲಿ. ಸೊ ಆ ರಾತ್ರಿ ನೀವು ನಿದ್ದೆ ಮಾಡಿದ್ರ? ಎಷ್ಟೊತ್ತಿಗೆ ನಿದ್ದೆ ಮಾಡಿದ್ರಿ? ಬೆಳಗ್ಗೆ ಹೊತ್ತಿಗೆ ಮಾತಾಡಿದ್ರ? ನೆನಪಿಲ್ಲ ನಮ್ಗೆ, ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಿಮಗೆ ಡೇಟು ಸಮಯ ಏನು ಗೊತ್ತಾಗಲ್ಲ. ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿದ್ದ ಆ ದಿನಾನು ಅಷ್ಟೇ ನಮ್ಮನ್ನ ಕಂಪ್ಲೀಟ್ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿರ್ತಾರೆ. ಹೊರಗಡೆ ಬೆಳಕಿದ್ಯಾ ಕತ್ಲಾಗಿದ್ಯಾ ಅನ್ನೋದು ಗೊತ್ತಾಗತ್ತೆ, ಬಿಟ್ರೆ ಟೈಮ್ ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಟಿವಿ ಇಲ್ಲ, ಫೋನ್ ಇಲ್ಲ, ಯಾರು ನಿಮ್ ಜೊತೆ ಮಾತಾಡೋರಿಲ್ಲ. ಸೊ ನಮಗೇನು ಗೊತ್ತಿಲ್ಲ. ಅದು ನೆನಪಿಲ್ಲ, ಅದು ನಮಗ್ ನೆನಪಿಲ್ಲ. ಬಟ್ ತುಂಬಾ ಮಾತಾಡಿದ್ವಿ ಹರೀಶ್. ಯಾಕೆ ಅಂದ್ರೆ ನಾನು ಹೇಳ್ತೀನಲ್ಲ, ಜಾನ್ವಿ ಕೂಡ ಬಹುಶಃ ಅವರ ಪರ್ಸನಲ್ ಲೈಫ್ ಯಾರ ಹತ್ರ ಅಷ್ಟು ಬೇಗ ಹಂಚ್ಕೊಳಲ್ಲ, ನಾನು ಕೂಡ ಹಂಚ್ಕೊಳಲ್ಲ. ಬಟ್ ನಮ್ಮಿಬ್ಬರಿಗೂ ಯಾಕೆ ಅನ್ನಿಸ್ತು ಹಂಚ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವಿಬ್ರು ಕೂಡ ಇವತ್ತಿನ ದಿನದವರೆಗೂ ನಮ್ಮಿಬ್ಬರ ಮಧ್ಯೆ ಬಹುಶಃ ನಾವೇನಾದ್ರೂ ಕೆಲವು ವಿಚಾರಗಳು ಬೇಡ ಇದನ್ನ ಹೇಳೋದು ಅಂದ್ರೆ ಹೇಳಿಲ್ವೇ ಹೊರತಾಗಿ, ನಾನು ಅವ್ರಿಗೆ ಹೇಳಿರೋದ್ರಲ್ಲಾಗ್ಲಿ, ಅವ್ರು ನನಗೆ ಹೇಳಿರೋದ್ರಲ್ಲಾಗ್ಲಿ ಯಾವುದು ಸುಳ್ಳು ಹೇಳ್ಕೊಂಡಿಲ್ಲ. ಈವನ್ ಪಾಸ್ಟ್ ಲೈಫ್ ಆಗ್ಬೋದು, ಪ್ರೆಸೆಂಟ್ ಲೈಫ್ ಆಗ್ಬೋದು, ಇಬ್ಬರು ಬಹಳನೇ ಕ್ಲಿಯರ್ ಆಗಿ ಹಂಚ್ಕೊಂಡಿದ್ದೀವಿ. ಯಾಕೆಂದರೆ ಫ್ರೆಂಡ್ಶಿಪ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ನಂಬಿಕೆ. ಈಗ ನಮ್ಮನ್ನು ಫಸ್ಟ್ ನಮ್ಮಿಬ್ಬರನ್ನ, ಈಗ ನೀವು ಹೇಳಿದ್ರಿ ಅವರು ಜರ್ನಲಿಸ್ಟ್, ನಾನೊಬ್ಬ ಸೆಲೆಬ್ರಿಟಿ, ಅವರು ನಮ್ಮನ್ನು ನಂಬಲ್ಲ, ನಾನು ಅವ್ರನ್ನ ನಂಬಲ್ಲ. ಆದರೆ ಇಲ್ಲಿ ಅದು ಯಾವುದೂ ಅಡ್ಡಿ ಬರಲಿಲ್ಲ. ನಮಗೆ ಕಾಣಿಸಿದ ಒಂದೇ ಸ್ನೇಹ, ಆ ಪ್ರಾಮಾಣಿಕವಾದಂಥ ಸ್ನೇಹ. ನಾನು ಯಾರ ಜೊತೆಲೂ ನನ್ನ ಲೈಫಲ್ಲಿ ಇವತ್ತು ನನ್ನನ್ನು ಬೆಸ್ಟ್ ಫ್ರೆಂಡ್ ಅಂತ ಯಾರನ್ನಾರು ಕೇಳಿದ್ರೆ ಇರಲಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಅವ್ರು ಇಷ್ಟ ಆಗ್ತಿರ್ಲಿಲ್ವೋ, ಅವ್ರಿಗೆ ನಾನು ಇಷ್ಟ ಆಗ್ತಿರ್ಲಿಲ್ವೋ, ಅಥವಾ ನನಗೆ ತುಂಬ ಹತ್ರ ಹೋಗೋದಕ್ಕೆ ಭಯ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ
ಕೆಲವ್ರನ್ನ ನಾವು ನಮ್ಮ ಲೈಫಲ್ಲಿ ಕಳ್ಕೊಂಡಾಗ ನಮಗೆ ಗೊತ್ತಿರುತ್ತೆ ಬೇಡ ಯಾರನ್ನೂ ತುಂಬ ಹಚ್ಕೋಬಾರ್ದು ಅಂತ. ಅದು ಸ್ನೇಹ ಆಗ್ಬೋದು, ಸಂಬಂಧಗಳಾಗ್ಬೋದು. ಅಂಥ ಸಂದರ್ಭದಲ್ಲಿ ಎಷ್ಟೋ ವರ್ಷಗಳ ನಂತರ ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿದ್ದು ಜಾನು. ಇವತ್ತಿಗೂ ನಾವೇನು ದಿನ ಮಾತಾಡ್ಕೊಳ್ಳಲ್ಲ, ಏನು ದಿನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಹೇಳ್ಕೊಳ್ಳೋವಂಥ ಸ್ನೇಹ ನಮ್ದಲ್ಲ. ಬಿಗ್ ಬಾಸಿಂದ ಬಂದಮೇಲೆ ಬಹುಶಃ ನಾವು ಅಲ್ಲಿ ಇಲ್ಲಿ ಸಿಗ್ತಾ ಇರ್ತೀವಿ ಬಿಟ್ಟರೆ ತುಂಬ ಗಂಟುಗಟ್ಟಲೆ ಮಾತಾಡ್ತೀವಿ, ಅವೆಲ್ಲ ಸುಳ್ಳು. ಬಟ್ ನಮ್ಮ ಸ್ನೇಹ ಪ್ರಾಮಾಣಿಕವಾಗಿದೆ. ನಾವು ಯಾವತ್ತೂ ಸುಳ್ಳು ಹೇಳ್ಕೊಂಡಿಲ್ಲ, ಅಥವಾ ನನ್ನಿಂದ ಏನು ಅವ್ರ ನಿರೀಕ್ಷೆ ಮಾಡಲಿಲ್ಲ, ಅವರಿಂದ ನಾನು ಯಾವ ನಿರೀಕ್ಷೆನೂ ಮಾಡಲಿಲ್ಲ. ಹೇಳ್ತಾರಲ್ಲ ಇಲ್ಲಿ ಕೊನೆಗೆ ಏನೇನೋ ಸ್ಟೇಟ್ಮೆಂಟ್ಗಳನ್ನ ಮನೇಲಿರೋವಂಥವ್ರೆ ಪಾಸ್ ಮಾಡ್ತಾರೆ. ಅದು ಇವತ್ತಿಗೂ ನನಗೆ ಮರೆಯೋಕ್ಕಾಗಲ್ಲ. ಕೆಲವು ಜಾನ್ವಿ ಬಗ್ಗೆ ನೆಗೆಟಿವ್ ಮಾತಾಡಿ ನಮ್ಮ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಾನು ಜಾನ್ವಿ ತುಂಬ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ನಾನು ಇನ್ನೂ ಜಾನ್ವಿಗೆ ಹತ್ತಿರ ಆಗೋದಕ್ಕೆ ಕಾರಣ ಏನು ಅಂದರೆ, ನಾನು ಬಿಗ್ ಬಾಸಲ್ಲೇ ಇನ್ನೂ ಉಳ್ಕೊಂಡಿರ್ತೀನಿ, ಇವ್ರು ಬಿಗ್ ಬಾಸಿಂದ ಹೊರಗಡೆ ಬಂದಿರ್ತಾರೆ. ಹೊರಗಡೆ ಮಾತಾಡ್ತಾರೆ. ಬಹುಶಃ ನಾನು ಬಂದಾಗ ಅವೆಲ್ಲವೂ ಒಂದಷ್ಟು ತಿಳಿಯಾಗಿತ್ತು. ಆದರೆ ಜಾನ್ವಿ ಹೊರಗಡೆ ಬಂದಾಗ ತುಂಬ ಪೀಕಲ್ಲಿತ್ತು, ಬಹಳ ನೆಗೆಟಿವ್. ಜಾನ್ವಿ ಅವ್ರ ಬಗ್ಗೆ ಆಗ್ಬೋದು, ನಮ್ಮ ಬಗ್ಗೆ ಆಗ್ಬೋದು, ವೈಯಕ್ತಿಕವಾಗಿ ಬಹಳಷ್ಟು ನಮ್ಮನ್ನು ಕೆಳಗಿಟ್ಟು ಮಾತಾಡುವಂಥದ್ದಾಗ್ತಿತ್ತು. ನಾನು ಬಿಗ್ ಬಾಸ್ ಮನೆ ಒಳಗಡೆ ಜಾನ್ವಿನ ಪ್ರತಿಯೊಂದು ಸಂದರ್ಭದಲ್ಲೂ ಮಿಸ್ ಮಾಡ್ಕೋತಾ ಇದ್ದೆ. ಇರಬೇಕಿತ್ತು, ಬಿಕಾಸ್ ಬೇರೆಯವ್ರನ್ನ ನಾನು ನೋಡುವಾಗ ಜಾನ್ವಿ ಹೇಳಿದಾಗೆ ವಯಸ್ಸಾಗ್ಬೋದು, ಮಾತಾಗ್ಬೋದು, ನಡವಳಿಕೆ ಆಗ್ಬೋದು, ಅವ್ರಿಗಿರುವಂಥ ಜ್ಞಾನ ಆಗ್ಬೋದು, ಈ ಟಾಸ್ಕಲ್ಲಿ ಆಗ್ಬೋದು, ಅವ್ರು ಹಾಕ್ತಾ ಇದ್ದಂಥ ಎಫರ್ಟ್ ಆಗ್ಬೋದು, ಬೇರೆಯವ್ರನ್ನ ನಾನು ನೋಡುವಾಗ ಜಾನ್ವಿ ಇಲ್ಲಿ ಇರಬೇಕಿತ್ತು. ಇವರೆಲ್ರಿಗೂ ನಾನು ಕಂಪೇರ್ ಮಾಡಿದಾಗ ನನ್ನ ಸ್ನೇಹಿತೆ ಇಲ್ಲಿ ಇಲ್ವಲ್ಲ ಅನ್ನುವಂಥದ್ದು ನನಗೆ ತುಂಬ ಅನ್ನಿಸ್ತಿತ್ತು. ಮನೆಯಿಂದ ಹೊರಗಡೆ ಬಂದ ಮೇಲೆ ಜಾನ್ವಿನ ನಾನು ನೋಡಿದ್ದು, ನಾನು ಮನೆಯೊಳಗಡೆ ಇದ್ದಾಗ ನಮ್ಮ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿತ್ತೋ, ಎಷ್ಟು ಮನೆಯೊಳಗಡೆ ಇರೋವಂಥವ್ರೆ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ರು ನಾವೆಲ್ಲೂ ಒಬ್ಬರನ್ನೊಬ್ರು ಬಿಟ್ಕೊಟ್ಟಿರಲಿಲ್ಲ. ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ನನ್ನ ಸ್ನೇಹಿತೆ ಮನೆ ಒಳಗಡೆ ಇದ್ದಾಳೆ ಬಿಗ್ ಬಾಸಲ್ಲಿ ಅಂತ ನನ್ನ ಪರವಾಗಿ ನಿಂತಿದ್ದು ಜಾನ್ವಿ, ನನ್ನ ಪರವಾಗಿ ನಿಂತಿದ್ರು. ಅದನ್ನು ನಾನು ನೋಡಿದಾಗ ಹೌ ಕೆನ್ ಐ ಲಿವ್ ಹರ್, ಪಾಯಿಂಟೇ ಇಲ್ಲ. ಬಿಕಾಸ್ ನನಗೂ ಆ ಕುತೂಹಲ ಇತ್ತು. ನಾನು ಜಾನ್ವಿ ನೆನ್ಪು ಮಾಡ್ಕೋತಿದ್ದಿದ್ದು ಅವ್ರಿಗೂ ಗೊತ್ತಿರ್ತಿತ್ತು, ಯಾಕಂದ್ರೆ ನಾನು ಪ್ರತಿ ಸಲ ಹೇಳ್ತಿದ್ದೆ ನನ್ನ ಜಾನು ಇರಬೇಕಿತ್ತು ಅಂತ. ಬಟ್ ಹೊರಗಡೆ ಬಂದ ಮೇಲೆ ಜಾನ್ವಿ ನನ್ನ ಪರವಾಗಿ ಧ್ವನಿ ಎತ್ತದಂಥ ರೀತಿ, ನನ್ನ ಪರವಾಗಿ ಒಬ್ಬ ಸ್ಟ್ರಾಂಗ್ ವುಮನ್ ಆಗಿ ಯಾವುದೇ ಫಿಲ್ಟರ್ಸ್ ಇಲ್ಲದೆ, ಯಾರಿಗೂ ಹೆದರ್ಕೊಳ್ದೆ, ನನ್ನ ಫ್ರೆಂಡ್ ಅಶ್ವಿನಿ, ನಾನು ಅವ್ರ ಪರವಾಗಿ ನಿಂತ್ಕೋತೀನಿ, ಯಾರೇನೇ ಹೇಳಿದ್ರು ಐ ನೋ ವಾಟ್ ಶಿ ಇಸ್ ಅಂತ ಹೇಳಿ ನನ್ನ ಪರವಾಗಿ ನಿಂತಂಥ ಜಾನ್ವಿ. ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಇವತ್ತಿಗೂ ತುಂಬ ಸ್ಟ್ರಾಂಗ್, ಮುಂದಕ್ಕೂ ತುಂಬ ಸ್ಟ್ರಾಂಗ್ ಉಳ್ಕೊಳ್ಳುತ್ತೆ ಅಂತ ನಾನು. ಯಾರು ಎಮೋಷನಲ್ ಜಾಸ್ತಿ? ಇಬ್ರು. ಇವರು ಬಾತ್ರೂಮ್ಗೆ ಹೋಗಿ ಅಳೋರು, ನಾನು ಎಲ್ರು ಬಂದು ಅಳ್ತಿದ್ದೆ, ಅಷ್ಟೇ ವ್ಯತ್ಯಾಸ. ನಾವಿಬ್ಬರು ಕೂಡ ರಾತ್ರಿ ಯಾರು ಹತ್ರಿ ಜಾಸ್ತಿ? ಇಬ್ರು ಹೇಳ್ಕೊಳ್ತಾ, ಅಂದ್ರೆ ಅಳೋದು ಅಂತಂದ್ರೆ ವಿ ಆರ್ ವೆರಿ ಸ್ಟ್ರಾಂಗ್. ಕಣ್ಣಲ್ಲಿ ಬರ್ತಾನೆ ಇರುತ್ತೆ, ಹೇಳ್ತಿರ್ತೀನಿ. ಬಟ್ ಅವತ್ತು ಕಣ್ ತುಂಬ್ಕೋದು ಹೌದು, ಬಟ್ ಕೆಲವೆಲ್ಲ ನಾವು ಮರೆಯುವಂಥ ಪ್ರಯತ್ನ ಮಾಡಿರ್ತೀವಿ ಹರೀಶ್. ಬಟ್ ಹೌ ಸ್ಟ್ರಾಂಗ್ ವಿ ವೇರ್, ಹೇಗೆ ಕೆಲವು ನಿರ್ಧಾರಗಳನ್ನ ತಗೊಂಡಿರ್ತೀವಿ, ಹೇಗೆ ಅದರಿಂದ ಹೊರಗಡೆ ಬಂದ್ವಿ, ಇವೆಲ್ಲವನ್ನ ನಾವು ಚರ್ಚೆ ಮಾಡಿದ್ವಿ. ಬಿಟ್ಟರೆ ಕಣ್ ತುಂಬ್ಕೊಂಡಿದ್ದಂತೂ ಸತ್ಯ. ಬಟ್ ಆ ರೀತಿ ಅದ್ರ ಬಗ್ಗೆ ರಿಗ್ರೆಟ್ಸ್ ಅಂತೂ ನಮ್ಗೇನೂ ಇಲ್ಲ. ಹಾಗಾಗಿ ವಿ ಹ್ಯಾವ್ ಮೂವ್ಡ್ ಆನ್. ಅವತ್ತು ರಾತ್ರಿ ನೀವು ಇಬ್ರು ಒಬ್ರಿಗೊಬ್ರು ನಿಮ್ಮ ಪರ್ಸನಲ್ ಲೈಫ್ ಹೇಳ್ಕೊಂಡ್ರಿ. ಹೌದು, ಇಬ್ರು ಭಾವುಕರಾದ್ರಿ. ಹೌದು, ಮತ್ ಇಬ್ರು ಆಮೇಲೆ ಇನ್ನೊಬ್ಬರಿಗೆ ಸಮಾಧಾನ ಮಾಡಿರ್ತೀರಾ. ಹೌದು ಹೌದು, ನಿಜ ಹೌದು. Great day that was ಅನ್ಸುತ್ತೆ. It was an amazing day. Probably ಆ ದಿನ ನಾನು ಇವತ್ತಿಗೂ ನೆನ್ಪು ಮಾಡ್ಕೋತೀನಿ. ಬಿಕಾಸ್ ಮಕ್ಕಳಾಗ್ಬಿಟ್ಟಿದ್ವಿ ನಾವಿಬ್ರು, ಲಿಟ್ರಲಿ ಮಕ್ಕಳಾಗ್ಬಿಟ್ಟಿದ್ವಿ. ಬಿಕಾಸ್ ಎಲ್ಲರೂ ಒಂದು ಐಡೆಂಟಿಟಿ ಇಟ್ಕೊಂಡಿರ್ತೀವಿ. ಹರೀಶ್, ಈಗ ನಿಮ್ಮೊಳಗೂ ಒಂದು ಮಗು ಇದೆ, ಎಲ್ಲರೂ ಹೇಳ್ತಾರೆ ಒಂದು ಫ್ಲೋಲ್ ಹೇಳೋವಾಗ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಮಗು ಇರುತ್ತೆ. ಆ ಮಗುನ ನಾವು ಎಲ್ಲಿ ಹೊರಗೆ ಹಾಕ್ತೀವಿ ಅಂದರೆ ಬಹುಶಃ ನಾವು ಒಂಟಿಯಾಗಿದ್ದಾಗ, ಅಥವಾ ಬಾತ್ರೂಮಲ್ಲಿ ಮಿರರ್ ಮುಂದೆ ಇದ್ದಾಗ. ಬಿಕಾಸ್ ಆ ಐಡೆಂಟಿಟಿನ ಕ್ಯಾರಿ ಮಾಡುವಾಗ ನಿಮ್ಮ ಒಂದು ವ್ಯಕ್ತಿತ್ವನ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಹೌದಿದ್ದು ನನ್ನ ಗತ್ತು, ನಾನು ಹೀಗೆ ಇರಬೇಕು ಅಂತೀವಿ. ಬಟ್ ನನ್ನ ಜಾನ್ವಿ ಮಧ್ಯೆ ಅದು ಬರಲೇ ಇಲ್ಲ.
ಮಕ್ಕಳ ಹಾಗೆ ನಾವು ಪ್ರತಿಯೊಂದು ಹಂಚ್ಕೊಂಡ್ವಿ, ತರಲೆ ಮಾಡಿದ್ವಿ, ಒಬ್ರಿಗೊಬ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡ್ವಿ, ಕಾಲ್ ಎಳೆದ್ವಿ. ನಮ್ಮ ಲೂಪೋಲ್ಸ್ ಬಗ್ಗೆ ಅಂದ್ರೆ ಆಲ್ಮೋಸ್ಟ್ 1 ವಾರ ಜರ್ನಿ ಆಗಿತ್ತು ಬಿಗ್ ಬಾಸ್ ಅಲ್ಲಿ. ನೀನ್ ಯಾಕೆ ಹೀಗ್ ಮಾಡ್ದೆ, ನಾನ್ ಯಾಕೆ ಹಾಗೆ ಮಾಡ್ದೆ, ಹೀಗ್ ಮಾಡೋಣ ಹಾಗೆ ಮಾಡೋಣ, ಇವೆಲ್ಲ ಮಾತಾಡ್ಕೊಂಡಿದ್ದಂತೂ ಒಂದಿನ ಆಚೆ ಬಂದಿದ್ದಕ್ಕೆ ಹೌದೌದು change ಆಗ್ಬಿಟ್ಟು ಅಯ್ಯೋ perception. ಸಿಕ್ಕಾಪಟ್ಟೆ ಬಹುಶಃ ಆ ದಿನ ಬರ್ಲಿಲ್ಲ, ಅಲ್ಲೇ ಇರ್ಬೇಕು ಅನ್ನೋದಿದ್ರೆ ಬಹುಶಃ ಇದಾಗ್ತಿತ್ತು. ಇನ್ನು ನಾವು ಹತ್ರ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ತಿತ್ತು ಅನ್ಸುತ್ತೆ, ಅನ್ಸುತ್ತೆ. ಬಟ್ ತುಂಬಾ ಹತ್ರ ಆದ್ವಿ. ಅಂದ್ರೆ ಈವನ್ ಬಿಗ್ ಬಾಸ್ ಮನೆಯಲ್ಲೂ ಅಷ್ಟೇ ಲೈಟ್ಸ್ ಆಫ್ ಆಗ್ತಾ ಇತ್ತು, ಎಲ್ಲ ಮಲ್ಕೋತಾ ಇದ್ರು, ನಾವಿಬ್ರು ಮಾತ್ರ ಗೊತ್ತಲ್ಲ, ನೀವೇ ನೋಡಿದಿರಲ್ಲ, ನಮ್ಮಿಬ್ರನ್ನ ಬಿಗ್ ಬಾಸ್ ಯಾವಾಗ್ಲೂ ಪಿಸು ದನಿಯಲ್ಲಿ ಮಾತಾಡ್ಬೇಡಿ, ಇಬ್ರು ಮಾತಾಡ್ಬೇಡಿ ಅಂತ ಮತ್ತೆ ಆಚೆ ಹೋಗ್ಬಿಡ್ತಾ ಇದ್ವಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನಾಗ್ಲೂ ಅಷ್ಟೇ ತುಂಬಾ ಮಾತಾಡ್ತಾ ಇದ್ವಿ, ಮಾತಾಡ್ತಾ ಸಮ್ಟೈಮ್ಸ್ ಎಮೋಷನಲ್ ಆಗಿದ್ವಿ. ನನ್ಗೆ ನಾನು ಅದೇ ಇವ್ರು ಹೇಳ್ದಾಗೆ ಹೋಗ್ಬಿಡ್ತಾ ಇದ್ದೆ ಬಾತ್ರೂಮ್ ಇಟ್ಕೊಂಡಿದ್ವಿ ನಾವು, ಯಾಕಂದ್ರೆ ಅಲ್ಲಿ ಮಾತಾಡ್ಕೊಂಡಿದ್ವಲ್ಲ, ಈ ಇಂತಿಂತವ್ರು ಅಂದಾಗ ಕೆಲವು ಎಲ್ಲ ಹೆಸರುಗಳು ಶಾರ್ಟ್ ಫಾರ್ಮ್ ಇದೆಲ್ಲ ಇಟ್ಕೊಂಡಿದ್ವಿ ನಾವಿಬ್ರು. ಹಾಗಾಗಿ ಲೈಟ್ಸ್ ಆಫ್ ಆದ ತಕ್ಷಣ ನಮ್ಮಿಬ್ರದ್ದು ಕತೆ ಸ್ಟಾರ್ಟ್ ಆಗ್ತಿತ್ತು. ಇಲ್ಲಿ ಹೇಗ್ ಹರಿ ಕತೆನೋ ನಮ್ಮಿಬ್ರ ಕತೆ ಅಲ್ಲಿ ಸ್ಟಾರ್ಟ್ ಆಗೋದು. ಬಿಗ್ ಬಾಸ್ ಅಲ್ಲೂ ಒಂದು ಹರಿಕತೆ ಹೌದು, ಇತ್ತು. ಆ ಹರಿಕತೆ ರೂವಾರಿಗಳು ಜಾಹ್ನವಿ ಮತ್ತು ಅಶ್ವಿನಿ. ಹೌದು ಬಿಗ್ ಬಾಸ್ ಹರಿಕತೆ ಸ್ಟೋರಿ ಇದೆ. ಹೌದು, ತುಂಬಾ ಚೆನ್ನಾಗಿರ್ತಿತ್ತು ಹರೀಶ್. ನಿಜ. ಆಕ್ಚುಲಿ ಅದು ಕೆಲವೊಂದೆಲ್ಲ ಬಾತ್ರೂಮ್ ಹತ್ರ ಹೋಗಿ ಮುಖ ತೊಳೆಯುವಾಗ ಅಲ್ಲಿ ಬಿಗ್ ಬಾಸ್ ಕ್ಯಾಪ್ಟನ್ ಬಂದ್ಬಿಡ್ತಾರೆ ಅಂತ ಹೇಳಿ ನಾವು ತಪ್ಪಿಸ್ಕೊಂಡು ಓಡೋಗ್ತದ್ವಿ. ಕ್ಯಾಪ್ಟನ್ ಬಂದ್ಬಿಡ್ತಾರೆ ನೋಡ್ತಾರೆ ಅಂತ ಹೇಳಿ ಓಡೋಗಿ ನಾವು ಮೈಕ್ ಹಾಕೋತಾ ಇದ್ವಿ. ಸಮ್ಟೈಮ್ಸ್ ಅದೇ ಅದ್ ಯಾವ್ದನ್ನ ನಾವು ಹೋಗಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ಬೇಕು ಅಂತ ಮಾತಾಡ್ತಾ ಇರಲ್ಲ. ಸಮ್ಟೈಮ್ಸ್ ಏನಂದ್ರೆ ನಮ್ಗೆ ಗೊತ್ತಾಗಲ್ಲ, ಆರಾಮಾಗೆ ಮಾತಾಡ್ತಾ ಇರ್ತೀವಿ, ಮೈಕ್ ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಅವಾಗ ಎಚ್ಚರಿಸೋರು, ಅದೊಂಥರ ಮಕ್ಕಳ ಆಟ ತರ ಇತ್ತು ನಮ್ಮಿಬ್ರು. ಅಲ್ಲಿ ಬಿಗ್ ಬಾಸ್ ಬಂದ್ ನಮ್ಮಿಬ್ಬರನ್ನು ಬೈತಿದ್ರೆ ನಾವು ಕಿಕ್ಕಿ ಹೊರಗಡೆಯಿಂದ ನೋಡೋ ಜನ ಇವ್ರಿಬ್ರು ಇಷ್ಟು ದೊಡ್ಡವ್ರಾಗಿ ಬಿಗ್ ಬಾಸ್ ಅಲ್ಲಿ ಬೈತಿದ್ದಾರೆ, ಇವ್ರು ಏನ್ ಹೀಗ್ ನಗ್ತಿದ್ದಾರೆ. ನಾನು ಹೇಳದ್ನಲ್ಲ, ನಮ್ಮ ಸ್ನೇಹ ಹೇಗಿದೆ ಇವತ್ತಿಗೂ ಹೇಗಿದೆ ಅಂದ್ರೆ ಲಿಟ್ರಲಿ ಮಕ್ಕಳು ಹಾಗೆ ಇದೀವಿ. ಬಹುಶಃ ನಾವಿಬ್ರು ಕಾಲೇಜ್ ದಿನಗಳಲ್ಲಿ ಭೇಟಿ ಆಗಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತೇನೋ, ತುಂಬಾ ಚೆನ್ನಾಗಿರ್ತಿತ್ತೇನೋ ನಮ್ಮಿಬ್ರು. ಬಿಕಾಸ್ ಶಿ ಇಸ್ ಆಲ್ಸೋ ವೆರಿ ಇನ್ನೋಸೆಂಟ್. ಅವ್ರು ಹೇಳಿದ್ರು ಆಶುಮಾಲಿ ಒಂದು ಇನ್ನೋಸೆನ್ಸ್ ಇದೆ ಅಂತ. ನಾನು ಹೇಳ್ತೀನಲ್ಲ, ಯಾವಾಗಲೂ ಇತ್ತೀಚಿನ ದಿನಗಳಲ್ಲಿ ನಾನು ನೋಡೋದು, ಯಾರ್ದಾದ್ರೂ ಒಂದು ಸ್ನೇಹ ಮಾಡಬೇಕು ಅಂತಂದರೆ ಏನು ಅದರಿಂದ ಲಾಭ, ಅವರಿಂದ ನಮಗೇನು ಲಾಭ, ಅಥವಾ ಯಾರಿಗೂ ಇವತ್ತೊಂದು ನಾವು ಫೋನ್ ಕಾಲ್ ಮಾಡಬೇಕಂದ್ರೆ ತುಂಬ ಆ ರೀತಿ ಯೋಚನೆ ಮಾಡುವಂಥವ್ರು. ಬಟ್ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಅದಿಲ್ಲ. ನಾವು ಬಿಗ್ ಬಾಸ್ ಒಳಗೆ ಹೋದಾಗ ನಾವು ಯಾವತ್ತೂ ಕೇಳಲಿಲ್ಲ, ಜಾಹ್ನವಿ ನೀನು ಯಾವ ಜಾತಿ ಅಂತ ಅವ್ರು ನನ್ನನ್ನು ಕೇಳಲಿಲ್ಲ, ನಾನು ಅವ್ರನ್ನ ಕೇಳಲಿಲ್ಲ. ಅದು ಕೂಡ ಹೊರಗಡೆ ಹಬ್ಸಿದ್ರು, ಬೇರೆ ರೀತಿಲಿ ಹಬ್ಸಿದ್ರು. ಆಮೇಲೆ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಏನು ಅಂತ ನಾನು ಅವ್ರನ್ನ ಕೇಳಲಿಲ್ಲ, ನನ್ನ ಫಿನಾನ್ಷಿಯಲ್ ಸ್ಟೇಟಸ್ ಏನು ಅಂತ ಅವರು ನನ್ನನ್ನು ಕೇಳಲಿಲ್ಲ. ಓನ್ಲಿ ಥಿಂಗ್ ವಿ ಗಾಟ್ ಕ್ಲೋಸ್ ಟು ಈಚ್ ಅದರ್ ಇಸ್ ಐ ಫೆಲ್ಟ್ ಶಿ ಇಸ್ ಜೆನ್ಯೂನ್ ಆ್ಯಂಡ್ ಕ್ಲಿಯರ್. ಭಾಳ ಪ್ರಾಮಾಣಿಕತೆ ಇದೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಇವತ್ತಿಗೂ ಜಾಹ್ನವಿ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿರೋದು. ಇಡೀ ಜಗತ್ತೇ ನನ್ನ ವಿರುದ್ಧ ಆಗಿ ಅಶ್ವಿನಿ ಇಂಥವ್ರು ಅಂತ ಇಡೀ ಜಗತ್ತೇ ಅಂದರೆ ಬಿಗ್ ಬಾಸ್ ಅನ್ನುವಂಥದ್ದೇ ಹೊರಗಡೆಯಿಂದ ನೋಡಿದ್ದೆ ಒಂದು ಜಗತ್ತು. ಆ ಜಗತ್ತು ತಿರುಗಿ ಬಿದ್ದಾಗಲೂ ಕೂಡ ನನ್ನ ಜೊತೆ ನಿಂತಿದ್ದ ಜಾಹ್ನವಿ. ಅಂಥ ಸಂದರ್ಭದಲ್ಲಿ ನನ್ನನ್ನು ನಂಬಿದಂಥ ಜಾಹ್ನವಿ ಮುಂದಕ್ಕೂ ಏನೇ ಆದರೂ ನನ್ನ ಜೊತೆಗೆ ಇರ್ತಾರೆ ಅನ್ನೋ ದೊಡ್ಡ ನಂಬಿಕೆ ನನಗೆ. ಯಾವಾಗಲೂ ಫ್ರೆಂಡ್ಶಿಪ್ಪಲ್ಲಿ ನನಗೂ ಅನುಭವಕ್ಕೂ ಬಂದಿದೆ. ಅಂದರೆ ಒಂದು ಯಾವುದೋ ಸಿಚುವೇಶನಲ್ಲಿ ತುಂಬ ಎಷ್ಟೇ ಗೊತ್ತಿದ್ರೂ ರಿವರ್ಸ್ ಆಗ್ಬಿಟ್ಟಿರ್ತಾರೆ, ಅಥವಾ ಒಂದು ಕ್ಷಣ ಅನ್ನಿಸ್ಬಿಡುತ್ತೆ, ಬಟ್ ಯಾಕೆ ಬೇಕಪ್ಪ ಅಂತಲೂ ನೆಗೆಟಿವ್ ಮಾತು, ನೆಗೆಟಿವ್ ಕಮೆಂಟ್ಗಳು ಬಂದ್ಬಿಡುತ್ತೆ. ಕರೆಕ್ಟ್. ಬಟ್ ನೀವಿಬ್ರು ಗಟ್ಟಿಗಿತ್ತಿಯರು ಹೌದು ಆ ವಿಚಾರದಲ್ಲಿ. ಅಂದರೆ ವಾಟ್ ಏನಾದ್ರು ಬಂದು ಹೋಗ್ಲಿ ನಾನು ನಿಂತ್ಕೋಬೇಕು ಅನ್ನೋದಿದೆಯಲ್ಲ, ಅದು ತುಂಬಾ ಅದು ಯಾಕೆ ಬರುತ್ತೆ ಅಂದ್ರೆ ಆ ವಿಚಾರ ಕರೆಕ್ಟ್ ಆಗಿದೆ, ಸರಿ ಅನ್ನೋದು ನಮಗ್ ಗೊತ್ತಿರುತ್ತೆ. ಸೊ ಯಾರು ಏನೇ ಹೇಳಿ ಅದು ಸರಿ ಅನ್ನೋದು ನಮಗ್ ಗೊತ್ತಿರುವಾಗ ನಾವು ಅದ್ರ ಮೇಲೆ ನಿಂತ್ಕೊಳ್ಳೇಬೇಕಲ್ವಾ. ಹೆಂಗ ಅನ್ಸುತ್ತೆ, ಜನಕ್ಕೆ ಕನ್ವಿನ್ಸ್ ಮಾಡ್ಬೇಕು ಅನ್ಸುತ್ತೆ, ಅದು ತಲೆ ಕೆಡಿಸ್ಕೋಬಾರ್ದು ಗುರು, ನಮ್ಮ ಪಡ ನಾವು ಇರ್ಬೇಕು. ಆದ್ರೆ ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಕನ್ವಿನ್ಸ್ ಮಾಡಿ ಹೇಳ್ಬೇಕಪ್ಪ. ಈಗ ನನಗೆ ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಒಂದ್ ಮಾತಂದಾಗ, ಇಲ್ಲ ಅದು ಹಂಗಲ್ಲ ಹಿಂಗೆ ಅದನ್ನ ತೋರ್ಸಿಲ್ಲ ಅವ್ರು ಹೀಗೇನೆ. ಈಗ ಯಾರು ಹಿಂಗೆ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ ಮಾತಾಡ್ತಾ ಇದ್ರಲ್ಲ, ಮಾತಾಡೋವಾಗ ವಿಷಯ ಬಂದಾಗ ನಿಮಗೆ ಗೊತ್ತಿಲ್ಲ, ತೋರಿಸಿಲ್ಲ ಅಷ್ಟೇ. ಅವ್ರು ಎಷ್ಟು ಎಮೋಷ್ನಲ್ ಅಂದರೆ ನನಗೂ ಅವ್ರಿಗೂ ಒಂದು ಫೈಟ್ ಬೀಳುತ್ತೆ ಒಳಗಡೆ, ಅವ್ರು ನನ್ನ ಮೇಲೆ ಕುತ್ಕೋಬೇಕು, ಅದೆಲ್ಲ ಕಟ್ಟಾಗಿರುತ್ತೆ ಆಚೆ ಕಡೆ. ಅವರಿಗೆ ಓಕೆ, ನಾನು ಅದನ್ನು ಗೇಮ್ ಆಗೇ ತೊಗೋತೀನಿ. ನಮ್ಮಿಬ್ರು ಫ್ರೆಂಡ್ಶಿಪ್ ಒಂದು ಕಡೆ ಇದ್ರು, ನನ್ನ ಗೇಮ್ ಇತ್ತು, ಇಬ್ಬರು ಫೈಟ್ ಮಾಡ್ಕೊಂಡ್ವಿ. ಬಟ್ ಅವರು ಎಷ್ಟು ಎಮೋಷ್ನಲ್ ಆಗಿ ಕಣ್ಣೀರು ಹಾಕಿ ದೇವ್ರ ಮುಂದೆ ಹೋಗ್ಬಿಟ್ರು, ನನ್ನ ಕ್ಲೋಸ್ ಫ್ರೆಂಡ್ ಮೇಲೆ ನಾನು ಕುತ್ಕೋಬೇಕಾಯ್ತಲ್ಲ ಅಂತ. ಅದನ್ನು ನಾನು ಹೇಳಿದೆ. ಹಾಗೆಲ್ಲ ಅವರು ರಿಯಾಕ್ಟ್ ಮಾಡಿದ್ದಾರೆ. ಯಾಕೆ ನಮ್ಮಿಬ್ರು ಫ್ರೆಂಡ್ಶಿಪ್ ಅಷ್ಟು ಸ್ಟ್ರಾಂಗ್ ಆಯಿತು ಅಂದರೆ, ಎರಡೂ ಜನ್ಮಿನಾಗೆ ಇತ್ತು, ನಂಬಿಕೆ ಇತ್ತು. ಆ ನಂಬಿಕೆನ ಈಗಲೂ ನಾವು ಉಳಿಸ್ಕೊಂಡಿದೀವಿ. ನೋಡಿ, ಆ ಆಬ್ಸೆನ್ಸ್ ಅಲ್ಲೂ ಕೂಡ ನಾನು ಅಶುಮಾ ಅವ್ರನ್ನ ನಾನು ಬಿಟ್ಕೊಟ್ಟಿಲ್ಲ. ನೋಡಿ, ಹಿಂಗೆಲ್ಲ ಇದೆ ಒಳಗಡೆ, ಹಿಂಗೆಲ್ಲ ಆಗಿದೆ, ನಿಮ್ಗೆ ಹೊರಗಡೆ ಕಾಣಿಸಿರಲ್ಲ, ಎಲ್ಲೋ ಒಂದ್ ಕಡೆ ಅದು ಬೇರೆ ತರ ಪೋಟ್ರೆ ಮಾಡ್ತಾ ಇರುವಾಗ ನಿಮ್ಗೆ ಇಷ್ಟೇ ಕಾಣುತ್ತೆ, ನೀವು ಮಾತಾಡ್ತೀರಾ.
ಅವ್ರು ಎಷ್ಟು ಎಮೋಷ್ನಲ್ ಅಂದ್ರೆ ನನ್ನ ಮೇಲೆ ಅವ್ರು ಕುತ್ಕೊಂಡು ಫೈಟ್ ಮಾಡ್ಬೇಕಾಗಿತ್ತಲ್ಲ ಅಂತ ಹೇಳಿ ಹೋಗಿ ದೇವ್ರ ಹತ್ರ ಎಲ್ಲ ಹೋಗಿ ಅವ್ರ ಕಣ್ಣೀರೆಲ್ಲ ಹಾಕ್ತಾರೆ. ಅಂದ್ರೆ ಅವ್ರು ಅಷ್ಟು ಎಮೋಷ್ನಲ್. ಬಟ್ ಆ ಫೈಟ್ ರಿಯಲ್ ಆಗಿತ್ತಾ? ರಿಯಲ್ ಆಗಿನೇ ಹೌದು ಗೇಮ್ ಅಂತ ಬಂದಾಗ See, ಅದು ಲಾಕ್ friendship ಬೇರೆ. ಮಾಡ್ಕೊಳ್ಳೋದಿರುತ್ತೆ. ಓಕೆ. ಬಟ್ ಆಟ ಅಂತ ಬಂದಾಗ ಅವರು ಕಾಂಪಿಟೇಟರ್, ಆ ನಾನು line competitor. ಎಳಿತೀರಾ ಹೌದು 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 ಅದಂತೂ ಇತ್ತು. ಮತ್ತೆ ನಾವು corner ಇರಲ್ಲ. ಇರಲ್ಲ. ಯಾಕೆಂತಂದ್ರೆ ಯು ಹ್ಯಾವ್ ಟು ಬಿ ಹಾನೆಸ್ಟ್. ಓಕೆ. ಫ್ರೆಂಡ್ಶಿಪ್ ಬದಿಗಿಡೋಣ, ಬಟ್ ನಾವು ಹೋಗಿರೋದೇ ಆಟ ಕಾಂಪಿಟೇಷನ್, ಆಟ ಆಡೋದಕ್ಕೋಸ್ಕರ. ಈಗ ಒಂದೊಂದ್ಸಲ ಅವ್ರು ಬೇರೆ ಗುಂಪಲ್ಲಿರೋರು, ನಾನು ಬೇರೆ ಗುಂಪಲ್ಲಿ ಇರ್ತಿದ್ದೆ. ಫ್ರೆಂಡ್ಸ್ ಅಂತ ಹೇಳಿ ನಾವು ನನ್ನ ಫ್ರೆಂಡ್ ತಾನೇ ಗೆಲ್ಲಿ. ಇಲ್ಲ ಇಲ್ಲ ಅಲ್ಲ ಗೆಲ್ಲಿ ಅನ್ನೋದು ಇರ್ತಿತ್ತು. ಆದ್ರೆ ಆ ಒಂದು ಏನಿರುತ್ತೆ, ಆ ಚೌಕಟ್ಟು ಏನಿರುತ್ತೆ, ಈ ಗೇಮಿಗೆ ನಾವು ಪ್ರಾಮಾಣಿಕ, ಈ ಗ್ರೂಪ್ಗೆ ನಾವು ಪ್ರಾಮಾಣಿಕವಾಗಿರ್ಬೇಕು, ನಾನು ಆ ಗ್ರೂಪ್ಗೆ ಪ್ರಾಮಾಣಿಕವಾಗಿರ್ಬೇಕು, ಸ್ನೇಹ ಬದಿಗಿಡ್ಬೇಕು, ಆಟ ಅಂತ ಬಂದಾಗ ಆಟ. ಸೊ ಇವೆಲ್ಲವೂ ಇರ್ತಿತ್ತು. ಆದ್ರೆ ಜಾನ್ವಿ ಹೇಳ್ದಾಗೆ ನಾನು ಯಾವುದೋ ಒಂದು ಟಾಸ್ಕ್ ಅಲ್ಲಿ ನಾನು ಸ್ವಲ್ಪ ಹೆವಿ ಇರ್ತೀನಲ್ಲ, ಅವ್ರ ಮೇಲೆ ಅವ್ರನ್ನ ದಬಾಕ್ಬಿಟ್ಟಿರ್ತೀನಿ ಹೀಗೆ. ಅದು ನೀಟಾಗಿ ಹಾನೆಸ್ಟ್ ಆಗಿ ಹೋಗ್ತಾ ಇರ್ತಾರೆ. ನಾನು ಹೆವಿ ಇರ್ತೀನಿ. ಯಾಕೆ ಸ್ಲಿಮ್ ಆಗಿದೆ. ಇತ್ತೀಚೆಗೆ ಅಶ್ವಿನಿ ಅವರು ತುಂಬಾ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಬಿಗ್ ಬಾಸ್ ಸಣ್ಣ ಆಗಿದ್ದಾರೆ, ಥ್ಯಾಂಕ್ ಯು. ಹಾಗಾಗಿ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. Yes. ಓಕೆ, ಸೊ ದಪ್ಪ ಅಶ್ವಿನಿ ಬಗ್ಗೆ ಹೇಳಿ. ಎಸ್, ದಪ್ಪ ಅಶ್ವಿನಿ ಬಗ್ಗೆ ಹೇಳ್ತೀನಿ. ಸೊ ಅದು ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ ಹರೀಶ್, ಅಲ್ಲಿ ನಾವ್ ಅದನ್ನ ಹೇಳ್ಕೊಳಕ್ ಆಗಲ್ಲ. ಬಿಕಾಸ್ ನಾವಿಬ್ರು ಆ ಸಂದರ್ಭದಲ್ಲಿ ಮಾತಾಡಿಸ್ತಾ ಇರಲ್ಲ. ನಮ್ಮಿಬ್ಬರ ಮಧ್ಯದಲ್ಲೂ ಒಂದ್ ಜಗಳ ಆಗಿರುತ್ತೆ. ಸೊ ಜಗಳ ಆಗ್ಲಿ ಅಂತಾನೆ ಕಾಯ್ತಿರ್ತಾರೆ, ಬಟ್ ಜಗಳನು ಆಡ್ತೀವಿ. ಬಟ್ ಅದು ತುಂಬಾ ದಿನ ನಡೆಯಲ್ಲ. ಬಟ್ ಜಗಳ ಆಡ್ದಾಗ್ಲೂ ಕೂಡ ಜೆನ್ಯೂನ್ ಜಗಳ ಅದು. ಜೆನ್ಯೂನ್ ಜಗಳ. ಬೇಜಾರಾಗಿರುತ್ತೆ ಒಳಗಡೆ. ಬಟ್ ಈ ಹಿಂದೆ ನಾವು ಮಾತಾಡ್ಕೊಂಡಿರ್ತೀವಿ ಇಬ್ರು, ಜಗಳ ಆಡೋ ತರ ಆಡೋಣ ಅಂತ ಮಾತಾಡ್ಕೊಂಡಿರ್ತೀವಿ. okay. ಫ್ಲೋ ಅಲ್ಲಿ ಮಾತಾಡಿರ್ತೀವಿ. ಏನ್ ಗ್ರೀನ್ ರೂಮ್ ಹೋಗಿ ನಾವು ಮಾತಾಡ್ಬೇಕು ಅಂತ ಮಾತಾಡಲ್ಲ, ಫ್ಲೋ ಅಲ್ಲಿ ಸುಮ್ನೆ ಜಗಳ ಆಡೋಣ, ನೋಡೋಣ ಏನು ಅನ್ನೋ ತರ ಮಾತಾಡ್ಕೊಂಡಿರ್ತೀವಿ. ಬಟ್ ಜೆನ್ಯೂನ್ ಆಗಿ ಇಬ್ಬರ ಮಧ್ಯದಲ್ಲೂ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡತ್ತೆ. ಹೌದು, ಏನಕ್ಕೂ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡತ್ತೆ. ಆಗ ಇವ್ರು ನನ್ನ ಜೊತೆ ಮಾತಾಡ್ತಿರಲ್ಲ, ನಾನು ಮಾತಾಡ್ತಿರಲ್ಲ. ಬಟ್ ನನಗೇನು ಅಂದ್ರೆ ನಾವು ಮಾತಾಡೋದ್ ಬಿಡೋಣ ಅಂತ ಮಾತಾಡ್ಕೊಂಡಿದ್ವಲ್ಲ, ಅದಕ್ಕೆ ಮಾತಾಡೋದ್ ಬಿಟ್ಟಿದೀವಿ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಹಂಗೆ ಅನ್ಕೊಂಡಿದ್ದೀನಿ ಒಂದಷ್ಟು ದಿನ. ಇವ್ರ ಮನ್ಸಲ್ಲಿ ಇಲ್ಲ, ನಿಜವಾಗ್ಲೂ ಜಗಳ ಆಗಿದೆ ಅಂತ ಅವ್ರ ಮನ್ಸಲ್ಲಿ ಮಾತಾಡೋದ್ ಬೇಡ ಅಂತ. ಬಟ್ ನಾನು ಮಾತಾಡೋದ್ ಬೇಡ ಅಂತ ಅನ್ಕೊಂಡಿದೀವಲ್ಲ, ಅದಕ್ಕೆ ಅವ್ರು ಹಂಗಿದಾರೆ, ನಾನು ಹಂಗೆ ಇರೋಣ ಅಂತ ನಾನು ನನಗೆ ಒಂಥರ ಪ್ರಾಣ ಸಂಕಟ. ಬೇರೆಯವ್ರ ಮೇಲೆ ಆದ್ರೆ ದಬಾಕ್ಬಿಟ್ಟು ಕೂತ್ಕೊಂಡ್ಬಿಡ್ಬೋದು. ಜಾನ್ವಿ, ಅಯ್ಯೋ ಇದೆಲ್ಲ ಅಲ್ಲ, ಶಿ ಈಸ್ ವೆರಿ ಸ್ಟ್ರಾಂಗ್. ಬಟ್ ನನ್ ಗೆಳತಿ ಅಲ್ವಾ, ನನ್ಗೆ ಹೊಟ್ಟೆ ಉರಿಯುತ್ತಲ್ವಾ. ಅವ್ರು ನನ್ನ ಜೊತೆ ಜಗಳ ಆಡಿದ್ರು, ನನಗೂ ಅಷ್ಟೇ ನೋವಾಗಿರ್ತಿತ್ತು. ಅವ್ರ ಮೇಲೆ ನಾನು ಕೂತಿದ್ರು, ನನಗೆ ಅದು ಒಬ್ವಿಯಸ್ಲಿ ಇಬ್ಬರಿಗೂ ಆಗಿರ್ತಿತ್ತು. ಬಟ್ ಅಲ್ಲೇನಾಗ್ಬಿಡತ್ತೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡತ್ತೆ. ಐ ಥಿಂಕ್ ಪ್ಯಾಂಟ್ ವಿಚಾರದಲ್ಲಿ ಏನೋ ಸಮಥಿಂಗ್. ಅದು ಇವರು ಫುಲ್ಲು ನನ್ನ ಮೇಲೆ ತಿರುಗಿ ಬಿದ್ಬಿಡ್ತಾರೆ. ನಾನು ಅಯ್ಯೋ ಯಾಕೆ ಹೀಗೆ ಮಾತಾಡ್ತಿದಾರಲ್ಲ, ಅವ್ರಿಗೆ ಸಿಟ್ಟಿದೆ. ನನಗೆ ಯಾಕೆ ನಾವು ಮಾತಾಡ್ಕೊಂಡಿದೀವಲ್ಲ, ಜಗಳ ಆಡೋಣ, ನಾಟಕ ಮಾಡೋಣ, ಯಾಕೆ ಜಾನು, ಓ ಇದು ಓವರ್ ಆಕ್ಟಿಂಗ್ ಅನ್ಸುತ್ತಿದ್ದು, ಓಕೆ ಲೆಟ್ಸ್ ಟೇಕ್ ಇಟ್ ಅಂತ ಸಿಕ್ಕಾಪಟ್ಟೆ ಬಿಡಿ. ಆಮೇಲೆ ಆವತ್ತಿನ ದಿನ ತುಂಬಾ ನೋವಾಗುತ್ತೆ. ಆಮೇಲೆ ಅಲ್ಲಿ ನಮಗೆ ಆ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಅಮ್ಮನೊಂದು ಸ್ಟ್ಯಾಚು ಇದೆ, ಒಳಗಡೆ ಇಟ್ಟಿದ್ದಾರೆ. ತುಂಬ ಪವರ್ಫುಲ್ ಹರೀಶ್. ನನಗೆ ಗೊತ್ತಿಲ್ಲ ಏನೇನು ಬೇಡ್ಕೊಂಡಿದ್ದೀನಿ ಆ ಮನೆಯಲ್ಲಿ, ಪ್ರತಿಯೊಂದು ಆಗಿದೆ. ಮನೆ ಒಳಗಡೆ ಇದು ಹೀಗೆ ಆಗಬೇಕು ತಾಯಿ, ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಬೇಡ್ಕೊಂಡಿರೋದು ಎಲ್ಲವೂ ಆಗಿದೆ. ಆಗಿದೆ. ಶಿ ಇಸ್ ವೆರಿ ಪವರ್ಫುಲ್. ನಾನು ತುಂಬ ಜಾನ್ವಿ ತುಂಬ ದೇವ್ರನ್ನ ನಂಬ್ತಾರೆ. ನಾನು ನಂಬ್ತೀನಿ, ಬಟ್ ಜಾನ್ವಿ ಅಷ್ಟಿಲ್ಲ. ಇದೆ, ನಂಬಿಕೆ ಇದೆ. ಬಟ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಗೊತ್ತಿಲ್ಲ, ತೀರಾ ನಂಬಿಕೆ ಇಟ್ಕೊಬಿಟ್ಟೆ ನಾನು ತಾಯಿ ಮೇಲೆ. ಅವೆಲ್ಲವೂ ಆಗ್ತಿತ್ತು. ಬಟ್ ಅವತ್ತು ನಾನು ಕಣ್ಣೀರು ಹಾಕ್ತೀನಿ. ಇಲ್ಲ ಯಾಕೋ ಇದು ತುಂಬ ಮನ್ಸಿಗೆ ನೋವಾಗ್ತಿದೆ, ಹೊಟ್ಟೆಲೆಲ್ಲ ಒಂಥರ ಆಗ್ತಿದೆ, ಏನೇನೋ. ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಅಗೇನ್ ದಿಸ್ ಫ್ರೆಂಡ್ಶಿಪ್ ಇಸ್ ಬಿಯಾಂಡ್. ಏನು ಕೇಳ್ಕೊಂಡ್ರಿ ದೇವಿ ಹತ್ರ ರಾತ್ರಿ? ನಾನು ಕ್ಷಮೆ ಕೇಳ್ತೀನಿ. ಅಂದರೆ ನಾನು ಜಾನ್ವಿ ಮೇಲೆ ಪರ್ಪಸ್ಲಿ, ಅಂದರೆ ಆ ಪ್ಯಾಂಟ್ ವಿಚಾರದಲ್ಲಿ ನಾನು ಬೇಕು ಅಂತ ಮಾಡಿದ್ದಲ್ಲ, ಅದನ್ನು ಅವ್ರಿಗೆ ಅರ್ಥ ಮಾಡಿಸಿ. ಯಾಕೆ ಅವ್ರು ಅದನ್ನು ಅಷ್ಟು ಇದ್ರಲ್ಲಿ ತೊಗೊಂಡ್ರು, ನಾನು ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿದ್ದಲ್ಲ ಅನ್ನೋ ರೀತಿಲಿ ನಂಗೆ ತುಂಬಾ ನೋವಾಗುತ್ತೆ. ಅದು ಇಲ್ಲ 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 ಸೊ ಅದನ್ನ ನಾನು ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ನನಗೆ ರಿಯಲೈಸ್ ಆಗುತ್ತೆ ಹೌ ಸ್ಪೆಷಲ್ ಶಿ ಈಸ್ ಟು ಮೀ ಅಂತ. ಬಿಕಾಸ್ ಅವ್ರಿಗೆ ನೋವಾಗಿದೆ, ಅವ್ರು ಅದನ್ನ ಹೇಳ್ಕೊತಿದ್ದಾರೆ ನನ್ನ ಜೊತೆ. ಬಟ್ ನಾನು ಬೇಕು ಅಂತ ಮಾಡಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ವಲ್ಲ ಅಂತ. ಅದನ್ನ ನಾನು ದೇವ್ರಿಗೆ ಬಿಡ್ತೀನಿ. ನಾನು ಬೇಕು ಅಂತ ಮಾಡಿದ್ದಲ್ಲ, ಅವ್ರಿಗೆ ದಯವಿಟ್ಟು ಅದನ್ನು ಕನ್ವೆ ಮಾಡಿ ಅನ್ನೋ ರೀತಿಯಲ್ಲಿ ನಾನು ಕೈ ಮುಗಿದು ನಿಂತ್ಕೋತೀನಿ. ಸೊ ಅಲ್ಲಿಂದನೂ ಮತ್ತೆ ಒಂದೊಂದು ದಿನಗಳು ಐ ಥಿಂಕ್ 100-150 ಚಪಾತಿ ಮಾಡ್ತಿದ್ವಿ ಇಬ್ಬರು ನಿಂತ್ಕೊಂಡು 3-3 ಅವರ್ 4-4 ಅವರ್. ನಾನು ಯಾವತ್ತೂ ಅಡುಗೆ ಮನೇಲಿ ಅಷ್ಟೊತ್ತು ಕಾಲ ಕಳೆದೋಳೆ ಅಲ್ಲ. ಬಿಕಾಸ್ ಜಾನ್ವಿ ಇದ್ರು ನನ್ನ ಜೊತೆಗೆ ಅಂತ. ಅವ್ರಿಗೆ ನಾನು ಒಂಥರ ಪವರ್, ನನಗೆ ಅವ್ರು ಒಂಥರ ಪವರ್. ಒಂದು ಶಕ್ತಿ ಬೇಕು ಜೀವನದಲ್ಲಿ.
ಒಂದು ಸಂಬಂಧ ಅದು ಯಾವ ರೀತಿಲಿ ಆದರೂ ಆಗ್ಬೋದು, ನಮ್ಮನ್ನು ಮುಂದೆ ತೊಗೊಂಡು ಹೋಗೋದಕ್ಕೆ, ಇನ್ನೂ ನಮಗೊಂದು ಎನರ್ಜಿ ಬೂಸ್ಟ್ ಮಾಡೋದಕ್ಕೆ, ಅದು ಗಂಡ ಹೆಂಡತಿ ಸಂಬಂಧ ಆಗ್ಬೋದು, ಅಪ್ಪ ಅಮ್ಮನ ಸಂಬಂಧ ಆಗ್ಬೋದು, ಮಕ್ಕಳಾಗ್ಬೋದು, ಒಂದು ಗೆಳತಿ ಆಗ್ಬೋದು, ಗೆಳೆಯ ಆಗ್ಬೋದು. ತುಂಬ ಜನ ಕೇಳ್ಬೋದು ಏನು ಅಂತ, ಬಿಗ್ ಬಾಸ್ ಏನಂತ ನಿಮಗೆ ನೀವು ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ರೆ ನಮಗೇನೋ ಬೇರೆ ಅನಿಸುತ್ತೆ ಅಂತ ಬಹುಶಃ ನೋಡೋರ್ಗೆ ಅನ್ನಿಸ್ಬೋದು. ಬಟ್ ಯು ನೀಡ್ ಸಮಥಿಂಗ್, ಯು ನೀಡ್ ಅನ್ ಎನರ್ಜಿ. ನಿನ್ನ ಲೈಫಲ್ಲಿ ಒಂದು ಬೂಸ್ಟ್ ಬೇಕು. ನಿನಗೆ ಮುಂದೆ ಹೋಗಬೇಕು ಅಂತಂದರೆ ಒಂದು ಎನರ್ಜಿ ಬೇಕು. ನಾನಿದ್ದೀನಿ ನಿನ್ನ ಜೊತೆ ಅಂತ ಹೇಳುವಂಥ ವ್ಯಕ್ತಿಗಳು ಬೇಕು. ಬಿಗ್ ಬಾಸ್ ಮನೆಯಲ್ಲಿ ನನಗೆ ಸಿಕ್ಕಿದ್ದು ಜಾನ್ವಿ ಇರೋ ಅಷ್ಟು ದಿನ ಕೂಡ ಐ ಹ್ಯಾವ್ ಜಸ್ಟ್ ಐ ಡೋಂಟ್ ನೋ, ಆ ಫ್ರೆಂಡ್ಶಿಪ್ ಇದೆಯಲ್ಲ, ನಾನು ತುಂಬ ಫ್ರೆಂಡ್ಶಿಪ್ನ ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಮನಸ್ಸಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ಐ ವಾಂಟೆಡ್ ದ್ಯಾಟ್ ಇನ್ ದ ಹೌಸ್. ಬಟ್ ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ನಾನು ತುಂಬ ಮಿಸ್ ಮಾಡಿಕೊಂಡೆ. ಐ ವಾಂಟೆಡ್ ಅ ಕಂಪ್ಯಾನಿಯನ್ ಲೈಕ್ ಹರ್ ಇನ್ ದ ಬಿಗ್ ಬಾಸ್. ಅದು ಸಿಗಲೇ ಇಲ್ಲ ನನಗೆ ಕೊನೆವರೆಗೂ. ಬಿಕಾಸ್ ಎಲ್ಲರೂ ವಿರೋಧ ಮಾಡೋರೇ ಆಗೋದ್ರು ಬಿಗ್ ಬಾಸ್ ಮನೇಲಿ. ನಿಮ್ಮನ್ನು ತುಂಬ ವಿರೋಧ ಮಾಡ್ತಾರೆ. ವೆನ್ ದೇ ಗೆಟ್ ಟು ನೋ ನೀವು ತುಂಬ ಸ್ಟ್ರಾಂಗ್ ಅಂತ ಗೊತ್ತಾದಾಗ, ಅಥವಾ ನೀವು ಅವರಿಗೆ ಸರಿ ಸಮನಾಗಿ ಪೈಪೋಟಿ ಕೊಡ್ತೀರಾ ಅಂತ ಗೊತ್ತಾದಾಗ ನಿಮ್ಮನ್ನು ತುಂಬ ಕೆಳಗಿಟ್ಟು ಮಾತಾಡ್ತಾರೆ. ನನಗೆ ಮತ್ತೆ ಆ ಥರದ ಫ್ರೆಂಡ್ಶಿಪ್ ಸಿಗಲೇ ಇಲ್ಲ ಬಿಗ್ ಬಾಸ್ ಮನೇಲಿ. ಕೊನೆಗೆ ಧ್ರುವಂತ್ ನನ್ನ ಜೊತೆ ತುಂಬ ಕ್ಲೋಸ್ ಆಗ್ತಾರೆ. ಬಟ್ ದ ಟ್ರೂ ಫ್ರೆಂಡ್ಶಿಪ್ ವಾಟ್ ಐ ಫೌಂಡ್ ಇನ್ಸೈಡ್ ಅಂಡ್ ಔಟ್ಸೈಡ್ ಇಸ್. ಬಟ್ ಅವತ್ತು ರಾತ್ರಿ ದೇವಿ ಹತ್ರ ಕೇಳ್ಕೊಂಡಿದ್ದು ಇವ್ರಿಗೇನು ಕಮ್ಯುನಿಕೇಟ್ ಆಯಿತು? ಅದಾದ್ಮೇಲೆ ನಾವಿಬ್ರು ಕಮ್ಯುನಿಕೇಟ್ ಆಗ್ಲಿಲ್ಲ. ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಆ ಎಪಿಸೋಡ್ನ ನೋಡಿರೋದು. ಒಳಗಡೆ ಐ ಥಿಂಕ್ ನಾನು ಹೇಳಿದ್ನ ಏನು ಅವತ್ತು ನಾನು ಹೇಳಲಿಲ್ಲ. ದೇವ್ರ ಮುಂದೆ ಕೈ ಡ್ರಾಮಾ ಅಂತ ಅನ್ಕೊಂಡಿದ್ರು. ಬಟ್ ನೀವು ರಿಯಲ್ ಆಗಿ ಜಗಳ ಆಡಿದ್ರಿ, ಇಬ್ರು ಬೇಜಾರಾಗಿತ್ತು. ಅದು ಒಳಗಡೆನೆ ಗೊತ್ತಾಯ್ತು. ಆಮೇಲೆ ನಾವು ಮಾತಾಡ್ಕೊಂಡ್ವಿ. ಆಮೇಲೆ ಅದು ಮತ್ತೆ ಆ ಕನ್ಫ್ಯೂಷನ್ ಇತ್ತಲ್ಲ, ನಾವು ಆಮೇಲೆ ಮಾತಾಡಕ್ ಶುರು ಮಾಡಿದ್ಮೇಲೆ ಅವ್ರು ಅನ್ಕೊಂಡಿದ್ದಾರೆ ಇಲ್ಲ ನಾವು ಮಾತಾಡ್ಕೊಂಡೇ ಬಿಟ್ಟಿರೋದು ಅಂತ. ನಾನು ಇಲ್ಲ ನಿಜವಾಗ್ಲೂ ಆಗಿದೆ ಹಾಗೆ. ಬಟ್ ಅವಾಗ ಫ್ರಾಂಕ್ ಆಗಿ ಹೇಳ್ಬೇಕು ಇವಾಗ, ಆಯ್ತಾ? ನಿಜವಾಗ್ಲೂ ಆಗಿದೆ ನೀವು ಅನ್ಕೊಂಡಿದ್ರಲ್ಲ, ಅವಾಗ ತಕ್ಷಣ ಇಂಥವಳನ್ನ ನಮ್ದೇ ಬರವಾಗಿತ್ತು ನಾನು ಆ ಥರದ್ದು ಏನಾದ್ರು ಫ್ರಾಂಕ್ ಆಗಿ ಹೇಳ್ಬೇಕು. ಆ ತರ ಅನ್ಸೇ ಇಲ್ಲ. ನಂಬಿಟ್ಟೆ ಇಷ್ಟೊಂದು ದ್ರೋಹ ಮಾಡಿದ್ರೆ ಆ ಥರದ್ದೇನು ಬೈಕ್ ದ್ರೋಹದ್ದು ಆ ತರದ್ದೇನು ಆಗಿರ್ಲಿಲ್ಲ. ನಾವು ಅಂದ್ರೆ ಇಬ್ರು ಸೆನ್ಸಿಟಿವ್ ಇದ್ದಿದ್ರಿಂದ ನಮ್ಮಿಬ್ರು ಮಧ್ಯೆನೆ ಒಂದು ನಾನ್ ಯಾಕೆ ಈ ಮನೇಲಿ ಇರ್ಬೇಕು, ನೀನ್ ಯಾಕೆ ಮನೇಲಿ ಇರ್ಬಾರ್ದು ಅಂತ ನಮ್ಮಿಬ್ರನ್ನ ಬಿಗ್ ಬಾಸ್ ದೂರ ಮಾಡೋದಕ್ಕೆ ನನ್ಗೆ ಮೆಣಸಿನ್ಕಾಯಿ ಎಲ್ಲ ತಿನ್ನಿಸ್ತಾರೆ. ಬಟ್ ಅದ್ರ ಆಚೆಗೂನು ಅಲ್ಲಿ ಏನೋ ಒಂದು ಲೈನು ಇಬ್ರು ಸೆನ್ಸಿಟಿವ್ ಇದ್ದಿದ್ರಿಂದ ಅಯ್ಯೋ ಹಿಂಗ್ ಅಂದ್ಬಿಟ್ರಲ್ಲ ಕ್ಲೋಸ್ ಆಗಿದ್ರು ಅಂತ ನಾನ್ ಬೇಜಾರ್ ಮಾಡ್ಕೊಂಡೆ. ನಾನ್ ಅಂದೆ ಅಂತ ಹೇಳಿ ಇವ್ರು ಬೇಜಾರ್ ಮಾಡ್ಕೊಂಡು ಹೊರತು ಬೈಕೊಳ್ಳಿಲ್ಲ. ನಾವು ನಿಜವಾಗ್ಲೂ ಬೈಕೊಳ್ಳಿಲ್ಲ. ಹರ್ಟ್ ಆಯ್ತು ಅಷ್ಟೇ. ಅಂದ್ರೆ ಇಬ್ರಿಗೂ ಹರ್ಟ್ ಆಯ್ತು. ಯಾಕಂದ್ರೆ ಇಬ್ರು ತುಂಬಾ ಕ್ಲೋಸ್ ಇದ್ದಿದ್ರಿಂದ, ತುಂಬಾ ಕ್ಲೋಸ್ ಇರೋರು ಏನಾದ್ರು ಹೇಳಿದಾಗ ಹರ್ಟ್ ಆಗುತ್ತೆ. ಅವ್ರನ್ನ ನಾವು ಬೈಕೊಡಲ್ಲ. ಬೇರೆಯವ್ರಾದ್ರೆ ಬೈಕೊಂಡ್ಬಿಡ್ತೀವಿ ನಾವು. ತುಂಬಾ ಮನ್ಸಿಗೆ ಹತ್ರ ಆಗಿರೋರು ಏನಾದ್ರು ಅಂದಾಗ್ಲೇ ನಮಗ್ ಹರ್ಟ್ ಆಗೋದು. ಹೊರಗಡೆ ಅವ್ರು ಏನೇ ಮಾತಾಡಿದ್ರು ನಮಗ್ ಹರ್ಟ್ ಆಗಲ್ಲ. ಸೊ ಆ ರೀತಿ ಹರ್ಟ್ ಮಾಡ್ಕೊಂಡು ಹತ್ತಿದೀವಿ ಅಷ್ಟೇ ಹೊರತು ನಾವೇನು ಅಂದ್ರೆ ಈ ಟಾಸ್ಕಿಗೆ ಅಂತ ಬಂದಾಗ ಮಸಿ ಬಡ್ದಾಗ ಏನೇನ್ ನಾನ್ ಮಾತಾಡಿದ್ರಿ ನೀವೇನ್ ಮಾತಾಡಿದ್ರಿ ಎಲ್ಲ ಅಷ್ಟೇ. ಬಟ್ ಅದ್ ಯಾವ್ದು ಮನ್ಸಿಂದ ಅಲ್ಲ. ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರಷ್ಟು ನಾನ್ ಮಾತಾಡಕ್ ಬರದೇ ಇರ್ಬೋದು, ಬಟ್ ಮಾತಾಡ್ತೀವಿ. ಒಂದ್ ಮಟ್ಟಕ್ಕೆ ಟಾಂಗ್ ಕೊಡ್ತೀವಿ. ಅವ್ರಿಗೇನಂದ್ರೆ ಇವ್ರಿಗೆ ಹೆಂಗ್ ನಾನ್ ಟಾಂಗ್ ಕೊಡ್ತೀನಿ ಅಂತ. ನಾನ್ ಜಾನ್ವಿ ನಂಗೆ ಮೆಣಸಿನ್ಕಾಯಿ ತಿನ್ಸಿದ್ರೆ ನಾನ್ ಹೆಂಗ್ ಟಾಂಗ್ ಕೊಡ್ತೀನಿ ಅಂತ. ಸೊ ಜಗಳ ಆಡಿದಾಗ ಮಸಿ ಬೆಳೆದಿದೀವಿ, ಮೆಣಸಿನ್ಕಾಯಿ ತಿನ್ಸಿದೀವಿ, ಇವೆಲ್ಲ ಮಾಡ್ಕೊಂಡಿದೀವಿ, ಟಾಂಗ್ ಕೊಟ್ಕೊಂಡಿದೀವಿ. ಬಟ್ ಏನಂದ್ರೆ ಆ ನಾನ್ ಫಿಕ್ಷನ್ ಅಲ್ಲೂ ಒಂದ್ ಫಿಕ್ಷನ್ ಇತ್ತು. ಹತ್ರ ಆಗೋದು, ದೂರ ಆಗೋದು, ಜಗಳ ಆಡೋದು. ಈ ಸೀರಿಯಲ್ಗಳಲ್ಲಿ ಅಂದ್ರೆ ಅದನ್ನ ಎಲ್ರು ಎಂಜಾಯ್ ಮಾಡ್ತಾ ಇದ್ರು. ನೀವು ಈಗ್ಲೂ ಅಷ್ಟೇ ನಿಮ್ಮಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಅಂದ್ರೆ ಜಗಳ ಆಡಿದ್ರಿಂದ ಹಿಡಿದು ನಾವಿಬ್ರು ಮಕ್ಕಳ ತರ ಆಡೋದ್ರಿಂದ ಹಿಡಿದು ಇವಾಗ್ಲೂ ಅಷ್ಟೇ ನಮ್ಮಿಬ್ರು ಫ್ರೆಂಡ್ಶಿಪ್. ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟೇ ಜನ ಇದ್ರೂ ಅಲ್ಲಿ ಹೈಲೈಟ್ ಆಗಿ ಕಾಣಿಸಿರೋದು, ಇಷ್ಟಪಟ್ಟಿರೋದು ನಮ್ ಫ್ರೆಂಡ್ಶಿಪ್. ಯಾಕಂದ್ರೆ ಯಾರು ಎಷ್ಟೇ ಏನೇ ಹೇಳಿದ್ರು ನಾವು ಒಬ್ರನ್ನೊಬ್ರನ್ನ ಬಿಟ್ಕೊಡ್ಲಿಲ್ಲ, ದೂರ ಮಾಡ್ಕೊಳ್ಳಿಲ್ಲ. ಆಚೆ ಬಂದ್ಮೇಲೂ ಕೂಡ ಅದೇ ರೆಸ್ಪೆಕ್ಟ್ ಇದೆ. ಅವ್ರ ಆಬ್ಸೆನ್ಸ್ ಅಲ್ಲೂ ಕೂಡ ನಾನು ಅವ್ರ ಬಗ್ಗೆ ಒಳ್ಳೇದೇ ಹೇಳ್ತೀನಿ. ಅಂದ್ರೆ ಇರೋದು ಒಳ್ಳೇದೇ ಅಲ್ವಾ. ಇವರು ಅಷ್ಟೇ ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಾವಿಬ್ರು ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಹೊರಗಡೆ ಜನ ಅದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡಿ ತುಂಬಾ ಮೆಸೇಜ್ ಹಾಕ್ತಾ ಇರ್ತಾರೆ. ಸೊ ನೀವು ಒಳಗಡೆ ನಿಮಗೆ ಅನ್ಸಿದನ್ನ ನೀವು ನೇರವಾಗಿ ಹೇಳ್ತಾ ಇದ್ರಿ. ಅದಕ್ಕೆ ಹೊರಗಡೆ ಬಂದ್ಮೇಲೂ ಅದೇ ಸ್ಟ್ಯಾಂಡ್ ತಗೊಂಡಿದ್ದೀರಾ. ಯಾರು ಏನೇ ಹೇಳ್ಬೋದು, ಅದು ನಮ್ಗೆ ಇಷ್ಟ ಆಯ್ತು ಅಂತಾನೆ ಪ್ರತಿಯೊಬ್ರು ಹೇಳೋದು. ಫಸ್ಟ್ ನೀವು ಆಚೆ ಬರ್ತೀರಾ, ಅವ್ರಿನ್ನೂ ಒಳಗಡೆ ಇರ್ತಾರೆ. ಆಚೆ ಬಂದ ತಕ್ಷಣ ಹೊರ ಜಗತ್ತು ನಿಮ್ಮಿಬ್ಬರನ್ನ ಹೆಂಗ್ ನೋಡಿದೆ ಅಂತ ನಿಮಗೆ ಫಸ್ಟ್ ಗೊತ್ತಾಗುತ್ತೆ. ಅವಾಗ ಏನ್ ಥಾಟ್ ಜಾನ್ವಿ ಮೈಂಡ್ ಅಲ್ಲಿ? ನಂಗೆ ತುಂಬಾ ಸರ್ಪ್ರೈಸ್ ಏನ್ ಆಗ್ಲಿಲ್ಲ. ಯಾಕಂದ್ರೆ ಗೊತ್ತಿತ್ತು ನನಗೆ, ಅವ್ರಿಗೆ ಗೊತ್ತಿತ್ತು ನಾನು ಹೇಳದ್ನಲ್ಲ. ಯಾಕಂದ್ರೆ ವೀಕೆಂಡ್ ಅಲ್ಲಿ ಚರ್ಚೆ ಆಗೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಆಚೆ ಏನು. ನಾನು ಇವ್ರಿಗೆ ಹೇಳ್ತಿದ್ದೆ ನೋಡಿ ಆಚೆ ಹಿಂಗೆ ಆಗಿರುತ್ತೆ. ಸೊ ಹಂಗಾಗಿ ನಂಗೆ ಸರ್ಪ್ರೈಸ್ ಏನು ಆಗ್ಲಿಲ್ಲ. ವೀಕೆಂಡ್ ಅಲ್ಲಿ ಚರ್ಚೆ ಆಗೋದು ಅಥವಾ ಕೊಡೋ ಟಾಸ್ಕ್ಗಳಲ್ಲೇ ನನ್ಗೆ ಅರ್ಥ ಆಗ್ತಿತ್ತು.
ಎಲ್ಲೋ ಒಂದು ಸಣ್ಣ ಪುಟ್ಟದ್ದು ಮಾತ್ರ ನಮ್ಮಿಬ್ರದ್ದಲ್ಲ ಬಿಡಿ, ಹೊರಗಡೆ ಬೇರೆ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಕೆಲವರೆಲ್ಲ ಕಾಣಿಸೇ ಇಲ್ಲ. ಅದು ನಾನು ಇವ್ರೊಂಚೂರು ಕಾಣಿಸಿರ್ಬೋದು ಅಂದರೆ ಅವ್ರು ಕಾಣಿಸೇ ಇರಲಿಲ್ಲ. ಅದೆಲ್ಲ ಸ್ವಲ್ಪ ಸರ್ಪ್ರೈಸ್ ಆಯಿತು ವಿನಃ. ಇನ್ನು ಉಳಿದಿದ್ದೆಲ್ಲ ನಮ್ಮಿಬ್ರ ಬಗ್ಗೆ ಆಚೆ ಕಡೆ ಹಿಂಗೆ ಆಗಿರುತ್ತೆ. ಯಾಕಂದರೆ ವೀಕೆಂಡಲ್ಲಿ ಕ್ಲಾಸ್ ತೊಗೊಳ್ಳೋದು, ಅದು ಏನೇನು ಟಾಪಿಕ್ ಹೋಗುತ್ತೆ ಅದ್ರ ಮೇಲೊಂದು ಜಡ್ಜ್ಮೆಂಟ್ ಇತ್ತು. ಹಾಗಾಗಿ ನನಗೇನು ಸರ್ಪ್ರೈಸ್ ಆಗಲಿಲ್ಲ. ಬಂದೆ ಆಚೆ ಕಡೆ ಎಲ್ಲ ಹೀಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳಿ. ನನ್ನ ಇಂಟರ್ವ್ಯೂನಲ್ಲಿ ಏನಾದರೂ ಕೇಳಿದಾಗ ಅದು ಏನಿತ್ತು ಒಳಗಡೆ ರಿಯಾಲಿಟಿ ಅದನ್ನು ನಾನು ಹೇಳ್ತಿದ್ದೆ. ಅನಿಸಿದ್ದೆ ನಾನು ಎಲ್ಲ ಕಡೆ ನೇರವಾಗಿ ಹೇಳಿದ್ದೀನಿ. ಮತ್ತು ಏನೋ ಅದು ಹೇಳಿದಾಗ ಇಶ್ಯೂ ಅಂತ ಬಂದಾಗ ನಾನು ಇವ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಸೊ ವಿನ್ ಆಗಬೇಕು ಅವರು, ನೀವೆಲ್ಲರೂ ವೋಟ್ ಮಾಡಿ ಹಾಗೆ ಹೇಗೆ ಅಂತ. ಅದು ತುಂಬ ವೈರಲ್ ಕೂಡ ಆಗಿತ್ತು. ಆ ಟೈಮ್ನಲ್ಲಿ ತುಂಬ ಪೀಕ್ ಇದ್ದಿದ್ದರಿಂದ ಸೊ ಅದನ್ನೆಲ್ಲ ಇಷ್ಟಪಡ್ತಾ ಇದ್ರು. ಆ ಟೈಮಲ್ಲಿ ಒಂದಷ್ಟು ಜನ ಇವ್ರು ಬಂದು ಕಮೆಂಟ್ ಮಾಡಿದ್ರು, ನಿಜವಾಗ್ಲೂ ಜನ್ಮಿನ್ ಫ್ಯಾನ್ಸ್ ಅಂತ ಇರ್ತಾರಲ್ಲ, ಅವ್ರು ನನಗೆ ತುಂಬ ಅಪ್ರಿಷಿಯೇಟ್ ಮಾಡೋರು, ತುಂಬ ಇಷ್ಟಪಡೋರು. ನಮ್ಗೆ ಈ ಒಂದು ಜನ್ಮಿನಿಟಿನೇ ನಮಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಒಳಗಡೆ ಹೇಗಿದ್ರೋ ಆಚೆನೂ ಹಾಗೆ ಇದ್ದೀರಾ. ಎಷ್ಟು ಜನ ಕಂಟೆಸ್ಟೆಂಟ್ಸ್ ಒಳಗಡೆ ಒಂಥರ ಇದ್ದು, ಹೊರಗಡೆ ಬೇರೆ ಏನೋ ವೇವೆಲ್ಲ ನೋಡ್ಕೊಂಡು ಬಂದು ಟಕ್ಕಂತ ಚೇಂಜ್ ಆಗೋರು. ಅದು ಆ ಥರದವ್ರನ್ನ ಯಾರೂ ಇಷ್ಟಪಡಲ್ಲ. ಸೊ ನಾವು ಒಂದು ವಿಚಾರನ ನಮ್ಗಿದು ಇಷ್ಟ ಆಗಿದೆ, ಇವ್ರು ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಿ ನಮ್ಗೆ ಅನಿಸಿದೆ ಒಳಗಡೆ, ಮತ್ತು ಅದೇ ಸರಿ ಅಂದಮೇಲೆ ನಾವು ಅದ್ರಲ್ಲಿ ನಿಂತ್ಕೊಳ್ಳೋದ್ರಲ್ಲಿ ಏನು, ಯಾಕೆ ಯಾರಿಗೂ ಹೆದರ್ಬೇಕಲ್ವಾ? ಮತ್ತೆ ಮೀಟ್ ಮಾಡಿದಾಗ ಎಷ್ಟು ಗ್ಯಾಪ್ ಇತ್ತು? ಅವರು 10ನೇ ವಾರದಲ್ಲಿ 9ನೇ ವಾರ ಎಂಡಲ್ಲಿ ಹೋಗ್ತಾರೆ. ಎಕ್ಸಾಕ್ಟ್ 9ನೇ ವಾರ ಎಂಡಲ್ಲಿ ಹೋಗ್ತಾರೆ ಅಲ್ವಾ ಜನ? ಸೊ ನಾನು ಹೊರಗಡೆ ಬರೋದು 16ನೇ ವಾರ. ಸೊ 113 ದಿನ. ಸೊ ಹಾಗಾಗಿ 6 ವಾರ 8 ವಾರ 2 ತಿಂಗಳು ಗ್ಯಾಪ್ ಇದೆ. ಸೊ 2 ತಿಂಗಳು ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಶನ್ ಇಲ್ಲ? ಇಲ್ಲ. ಎಲ್ಲಿ ನಾನು ಹೊರಗಡೆ ಇದ್ದ ಹೊರಗಡೆ. 2 ತಿಂಗಳಲ್ಲಿ ಇವ್ರು ಆಚೆ ಇದ್ದಾರೆ, ನೀವು ಒಳಗಡೆ ಇದ್ದೀರಾ. ನಿಮ್ಮನ್ಸಲಿ ನೋಡ್ತಾ ಇರತ್ತವ ಒಳಗಡೆ ಜಾನ್ವಿ ಹೊರಗಡೆ ಇದ್ದಾರೆ, ನನ್ನನ್ನು ಮಿಸ್ ಮಾಡ್ಕೋತಾ ಇರ್ತಾರೆ. ಈಗ ನನಗೇನು ಅನ್ನಿಸ್ತಿತ್ತು ಅಂದ್ರೆ ಜಾನ್ವಿ ಫುಲ್ ಬ್ಯುಸಿ ಆಗಿರ್ತಾರೆ. ಬಿಕಾಸ್ ಪ್ರತಿಯೊಬ್ರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಿದ್ದು ನಮ್ಮ ಜಾನ್ವಿ ಅವರ ಡ್ರೆಸ್ಸಿಂಗ್ ಸೆನ್ಸ್. ನೀವು ನೋಡಿರ್ತೀರಿ, ಬಿಕಾಸ್ ಪ್ರತಿ ಸಲನೂ ಕೂಡ ವೆರಿ ವೆಲ್ ಡ್ರೆಸ್ಡ್ ಅಂಡ್ ವೆಲ್ ಕ್ಯಾರಿಡ್. ರಿಪೀಟ್ ಮಾಡಲ್ಲ. ಹೌದು ತುಂಬಾ ಚೆನ್ನಾಗಿ ಅವ್ರಿಗೆ ತುಂಬಾ ಇಷ್ಟ. ರೆಡಿ ಆಗೋ ಪ್ರೆಸೆಂಟಬಲ್ ಆಗಿರ್ಬೇಕು, ಮತ್ತೆ ತುಂಬಾ ಖುಷಿ ಪಡ್ತಾರೆ ಅವರು. ಸೊ ನನಗೂ ಅಷ್ಟೇ, ಅವರ ಕೈಂಡ್ ಆಫ್ ಶಿ ಕ್ಯಾರೀಸ್ ಹರ್ ಸೆಲ್ಫ್ ತುಂಬಾ ಖುಷಿ ಆಗುತ್ತೆ. ಅದು ಎಲ್ರಿಗೂ ಬರಲ್ಲ ಹರಿ. ಸೊ ಹಾಗಾಗಿ ಹೊರಗಡೆ ಜಾನ್ವಿ ಕಂಪ್ಲೀಟ್ ಬ್ಯುಸಿ ಇವಾಗ. ಸೊ ಎಲ್ಲ ಕಡೆ ಎಲ್ಲ ಡಿಸೈನರ್ಸ್ದು ಬಟ್ಟೆಗಳು ಹಾಕೊಂಡು ಫೋಟೋ ಶೂಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಕೊಟ್ಟು ನನಗೆ ಖುಷಿ. ಐ ಯೂಸ್ ಟು ಟೇಕ್ ಇಟ್ ಅಂದ್ರೆ ಒಂದು ಪಾಸಿಟಿವ್ ಆಗಿ, ಸಖತ್ತಾಗಿ ಮಿಂಚಿರ್ತಾರೆ ಹೊರಗಡೆ ಜಾನ್ವಿ ಅನ್ನೋದು ಒಂದು ಕಡೆ. ಬಟ್ ಅಟ್ ದ ಸೇಮ್ ಟೈಮ್ ಇರಬೇಕಿತ್ತು ಜಾನ್ವಿ. ಕೆಲವ್ರನ್ನ ಮನೇಲಿ ನೋಡಿದಾಗ ಇವರೆಲ್ರಿಗೂ ಕಂಪೇರ್ ಮಾಡಿದಾಗ ಜಾನ್ವಿ ಯಾವುದ್ರಲ್ಲಿ ಕಡಿಮೆ ಇದ್ರು, ಶಿ ವಾಸ್ ವೆರಿ ಸ್ಟ್ರಾಂಗ್. ಇರಬೇಕಿತ್ತು ಅನ್ನೋದು ಒಂದು ಕಡೆ. ಬಟ್ ಒಂದಂತೂ ಗೊತ್ತಿತ್ತು, ಹೊರಗಡೆ ಹೋಗಿ ಶಿ ವಿಲ್ ಬಿಕಮ್ ವೆರಿ ಬ್ಯುಸಿ ಅಂತ. ಅದಂತೂ ನನಗೆ ಗೊತ್ತಿತ್ತು. ಸೊ ಅದೊಂದು ಅನ್ಕೋತಿದ್ದೆ ನಾನು. ಪ್ರಶ್ನೆ, ಈ 2 ತಿಂಗಳಲ್ಲಿ ಜಾನ್ವಿ ಆಚೆ ನೀವು ಒಳಗಡೆ, ಹೌದು, ಅವಾಗ ನೀವು ನಂಬುವ ಪವರ್ಫುಲ್ ದೇವಿ ಹತ್ರ ಮಾತಾಡಿದ್ದುಂಟಾ? ಹೌದು, ಮಾತಾಡಿದ್ದೀನಿ ನಾನು. ಜಾನ್ವಿ ಇವತ್ತು ಹೊರಗಡೆ ಹೋಗ್ತಾರೆ, ದ ವೆರಿ ನೆಕ್ಸ್ಟ್ ಡೇ ಬಂದು ಮಗಂದು ಬರ್ಡೇ, ಇವ್ರ ಮಗಂದು ಹುಟ್ಟದಬ್ಬ. ಅವ್ರು ಹೇಳಿರ್ತಾರೆ ನನ್ನ ಜೊತೆ. ನಾನು ಸುದೀಪ್ ಅಣ್ಣನ ಕೈಲಿ, ದಟ್ ಇಸ್ ಸ್ಯಾಟರ್ಡೇ ಎಪಿಸೋಡ್ ಆಗಿರುತ್ತೆ, ಸಂಡೇ ಮಗನ ಬರ್ಡೇ ಇರುತ್ತೆ. ನಾನು ಸುದೀಪ್ ಅಣ್ಣನ್ಗೆ ಹೇಳಿ ನನ್ನ ಮಗನಿಗೆ ನಾನು ವಿಶ್ ಮಾಡಿಸ್ತೀನಿ ಅಂತ ಹೇಳಿರ್ತಾರೆ. ಬಟ್ ನೋಡಿದ್ರೆ ಅವರು ಎಲಿಮಿನೇಟ್ ಆಗಿಬಿಡ್ತಾರೆ. ಅವತ್ತು ನಾನು ಏನು ಮಾಡ್ತೀನಿ, ದ ವೆರಿ ನೆಕ್ಸ್ಟ್ ಡೇ ಇವ್ರು ಎಲಿಮಿನೇಟ್ ಆಗಿ ಹೋಗಿರ್ತಾರಲ್ಲ, ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಮಗನ ಹೆಸರಲ್ಲಿ ಅಲ್ಲಿ ತಾಯಿ ಮುಂದೆ ನಿಂತು ಅವ್ರ ಮಗನಿಗೆ ಒಳ್ಳೇದಾಗಬೇಕು ಅಂತೇಳಿ ಅಮ್ಮನಿಗೆ ಕೈ ಮುಗಿದು, ತಿಂಡಿ ಅಲ್ಲಿವರೆಗೂ ಮಾಡಲ್ಲ, ಸೊ ಕೈ ಮುಗಿದು ಅವನಿಗೆ ಒಳ್ಳೇದಾಗಬೇಕು. ಯಾಕಂದರೆ ಜಾನ್ವಿ ನಂಬಿರೋದು ಬಂದೆ, ಇವತ್ತು ಅವ್ರ ಲೈಫಲ್ಲಿ ಏನೇ ನೆಗೆಟಿವ್ಸ್ ಬಂದರೂ ಕೂಡ ಅವ್ರು ಎಲ್ಲವನ್ನ ಎದುರಿಸಿ ಇಷ್ಟು ಧೈರ್ಯವಾಗಿದ್ದಾರೆ ಅಂತಂದರೆ ಮಗನಿಗೋಸ್ಕರ. ವಾಟ್ ಎವರ್ ಶಿ ಈಸ್ ಡೂಯಿಂಗ್ ಟುಡೇ, ಅವ್ರು ಬೇರೆ ಯಾರನ್ನು ಜ್ಞಾಪಿಸ್ಕೋತಾರೋ ಇಲ್ವೋ, ಐ ಥಿಂಕ್ ಶಿ ಈಸ್ ಹಿಯರ್ ಮಗನಿಗೋಸ್ಕರ. ಒಬ್ಬ ತಾಯಿ ಮನಸ್ಸು ಏನನ್ನೋದು ಇನ್ನೊಬ್ಬ ತಾಯಿಗೆ ಅರ್ಥ ಆಗುತ್ತೆ. ಸೊ ಯಾರೇನೇ ನಮ್ಮ ಬಗ್ಗೆ ಇಡೀ ಪ್ರಪಂಚ ನನ್ನ ವಿರೋಧ ನಿಂತರೂ ನೋ ಪ್ರಾಬ್ಲಮ್, ನಾನು ನನ್ನ ಮಗನಿಗೆ ಒಳ್ಳೆ ಭವಿಷ್ಯ ಕೊಡಬೇಕು. ಶಿ ಇಸ್ ಅ ಸಿಂಗಲ್ ಪೇರೆಂಟ್. ಒಳ್ಳೆ ಭವಿಷ್ಯವನ್ನು ನಾನು ಕೊಡಬೇಕು ಅಂತ ತುಂಬ ಕಷ್ಟಪಡ್ತಾರೆ, ಅದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅವ್ರ ಮಗನ ಅವ್ರು ಎಷ್ಟು ಇಷ್ಟಪಡ್ತಾರೆ ಅನ್ನೋದು ನನಗೆ ಗೊತ್ತು. ಸೊ ಬಿಗ್ ಬಾಸ್ ಮನೆಯಿಂದ ನಾನು ಕ್ಯಾಮ್ರಾ ಮುಂದೆ ಬಂದು ನಿಂತು ಹೇಳ್ತೀನಿ, ನನ್ನ ತಂಗಿ ಮಗ ದೊಡ್ಡಮ್ಮ ಇಲ್ಲಿಂದಾನೆ ನಿನಗೆ ವಿಶ್ ಮಾಡ್ತಾ ಇದ್ದೀನಿ ಮಗನೇ, ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು. ಅಮ್ಮನಿಗೆ ಆಸೆ ಇತ್ತು, ಬಿಗ್ ಬಾಸಲ್ಲಿ ಅಮ್ಮ ಇದ್ದಿದ್ರೆ ಇವತ್ತು ಬರ್ಡೇ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಇವತ್ತು ಜಾನ್ವಿ ಹೊರಗಡೆ ಇದ್ದಾರೆ. ಸೊ ದೊಡ್ಡಮ್ಮನಿಂದ ಈ ಬಿಗ್ ಬಾಸ್ ಮನೆಯಿಂದ ನಿನಗೆ ವಿಶ್ ಮಾಡ್ತಿದ್ದೀನಿ, ಒಳ್ಳೇದಾಗಲಿ ಅಂತ ಹೇಳಿ ಅವತ್ತು ನಾನು ಅವ್ರ ಮಗನಿಗೆ ವಿಶ್ ಮಾಡಿರ್ತೀನಿ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಸೊ ನಾನು ಯಾವತ್ತೂ ಜಾನ್ವಿನ ಮರ್ತೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಯಾ, ದಟ್ ಇಸ್ ಅವರ್ ಫ್ರೆಂಡ್ಶಿಪ್. ಈ ಸಿಂಗಲ್ ಪೇರೆಂಟು, ಈ ಹೋರಾಟ ಅಂದಾಗ ನೀವಿಬ್ರು ಹಿಂಗೆ ಕಾಣಿಸ್ತೀರಾ ನಮಗೆ.
ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದರೆ ನಿಮ್ಗೆ ಗೊತ್ತು ಈ ಬದುಕು ಹೆಂಗೆ ನಡೆಯುತ್ತೆ, ಜನ ನಮ್ಮನ್ನು ಹೆಂಗೆ ನೋಡ್ತಾರೆ, ಅಟ್ ದ ಸೇಮ್ ಟೈಮ್ ನಿಮಗೆ ಗೊತ್ತು ನಾವು ಹೆಂಗಿರಬೇಕು. ಕರೆಕ್ಟ್. ತುಂಬ ಕ್ರಿಸ್ಟಲ್ ಕ್ಲಾರಿಟಿ ನಿಮ್ಮಿಬ್ಬರಿಗೂ ಇದೆ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ನೀವು ಇಷ್ಟು ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಸ್ಟ್ರಾಂಗ್ ಇದ್ದೀರಿ ಇಬ್ಬರು ಕೂಡ. ಎಸ್. ಓಕೆ, 2 ತಿಂಗಳಾಗುತ್ತೆ ಹೌದು. ನಿಮ್ಮಿಬ್ಬರು ಭೇಟಿ ನೆಕ್ಸ್ಟ್. ಅವಾಗ ಏನಿಬ್ರು ಓ, ಮಿಲನ ಹೇಗೆ? ನಾನ್ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ಅಂದ್ರೆ ಫೋನ್ ಫೋನ್ ಅಷ್ಟೇ ಮಾತಾಡ್ತೀವಿ. ಸುದಿ ಅವ್ರು ಮಾಡಿಸ್ತಾರೆ ಫೋನ್. ನಾನು ಬಿಗ್ ಬಾಸ್ ಫಿನಾಲೆಗೆ ಹೋಗಿರಲ್ಲ, ಅವಾಗ ನಾನು ಇವ್ರ ಜೊತೆ ಮಾತಾಡ್ತಾರೆ. ನಾನು ಜಸ್ಟ್ ಸ್ಟೇಜ್ ಇಳಿತೀನಿ, ಇಳಿದು ಸುದೀಪಣ್ಣ ಎಲ್ರಿಗೂ ಒಂದು ಪಾರ್ಟಿ ಆರ್ಗನೈಸ್ ಮಾಡಿರ್ತಾರೆ. ಅವತ್ತಿನ ದಿನಾನೇ, ಫಿನಾಲೆ ದಿನಾನೇ ಫಸ್ಟ್ ನಾನು ಫೋನ್ ತೊಗೊಂಡು ನಮ್ಮ ಸುದಿ ಅಣ್ಣ, ಯಾಕಂದ್ರೆ ನನಗೆ 2 ದಿನ ಫೋನ್ ಕೊಡಲ್ಲ ನಮ್ಮ ಮನೇಲಿ. ಇಮಿಡಿಯೇಟ್ ನಾನು ಸುದಿ ಅಣ್ಣನ ಫೋನ್ ತೊಗೊಂಡು, ಸುದಿ ಅಣ್ಣನು ಫಿನಾಲೆಗೆ ಬಂದಿರ್ತಾನೆ. ನಾವು ಕಾಕ್ರೋಚ್ ಸುದಿ ಅವ್ರನ್ನ ಸುದಿ ಅಣ್ಣ ಅಂತಾನೆ ಕರೆಯೋದು ನಾವಿಬ್ರು ಕೂಡ. ಅವ್ರ ಫೋನಲ್ಲಿ ಇಮಿಡಿಯೇಟ್ ತೊಗೊಂಡು ನಾನು ಜಾನ್ವಿ ಅವ್ರಿಗೆ ಮಾಡ್ತೀನಿ. ಮಾಡಿದ್ದೆ ಫಸ್ಟ್. ಹೌದು, ಜಾನ್ವಿ ಅವ್ರಿಗೆ ನಾನು ಫೋನ್ ಮಾಡ್ತೀನಿ. ಮನೆಯವ್ರಿಗೆ ಯಾರಿಗೂ ಮಾಡಿದ್ದಲ್ಲ, ಮನೆಯವರೆಲ್ಲ ಅಲ್ಲೇ ಇದ್ರು, ನನ್ನ ಮನೆಯವರೆಲ್ಲರೂ ಅಲ್ಲೇ ಇದ್ರು. ಫಸ್ಟ್ ಫಸ್ಟ್ ಜಾನ್ವಿಗೆ ನಾನು ಫೋನಲ್ಲಿ ಮಾತಾಡ್ತೀನಿ. ಫೋನಲ್ಲಿ ಫಸ್ಟ್ ಆ್ಯಕ್ಚುಲಿ ನನಗೆ ನಮ್ಮ ಗುರುಗಳಾದ ನಾರಾಯಣ್ ಗೌಡ್ರಿಗೆ ನಾವು ಫಸ್ಟ್ ಫೋನ್ ಮಾಡ್ತೀವಿ. ಮನೆಯಿಂದ ಫಸ್ಟ್ ಫೋನ್ ಮಾಡಿಕೊಡ್ತಾರೆ. ಆಮೇಲೆ ಅಲ್ಲಿಂದ ನಾನು ಬಂದ ತಕ್ಷಣ ಏನಾಗುತ್ತೆ, ಪಾರ್ಟಿಗೆ ಹೋದಾಗ ಫಸ್ಟ್ ಸುದಿ ಅಣ್ಣ ಹತ್ರ ತೊಗೊಂಡು ನಾರಾಯಣ್ ಗೌಡ್ರು ಆದಮೇಲೆ ನಾನು ಫಸ್ಟ್ ಫೋನ್ ಮಾಡೋದೇ ಜಾನ್ವಿ ಅವ್ರಿಗೆ. ಸೊ ಜಾನ್ವಿ ನನಗೆ ಧೈರ್ಯ ತುಂಬ್ತಾರೆ, ಬಟ್ ತುಂಬ ಒಳ್ಳೇದನ್ನ ನನಗೆ ಹೇಳ್ತಾರೆ. ಆಶುಮಾ, ನೀವು ಯು ವೆರಿ ಸ್ಟ್ರಾಂಗ್, ಯು ಡಿಡ್ ದ ಬೆಸ್ಟ್ ಅಂತ. ಎಲ್ಲೂ ನನಗೆ ಕುಗ್ಗೋದಕ್ಕೆ ಬಿಡಲ್ಲ. ಯು ಆರ್ ದಿ ಬೆಸ್ಟ್, ಇವತ್ತಿಗೂ ನೀವು ದಿ ಬೆಸ್ಟ್ ಅಂತಲೇ ಅವತ್ತು ನನಗೆ ಹೇಳ್ತಾರೆ. ಸೊ ಹೇಳಿಬಿಟ್ಟು ನನಗೆ ವಿಶ್ ಮಾಡ್ತಾರೆ. ಅದಾದಮೇಲೆ ನಾವಿಬ್ಬರು ಮುಖಾಮುಖಿ ಭೇಟಿ ಆಗೋದು ನಮ್ಮ ಜಾನ್ವಿ ಅವರ ಸಿನಿಮಾದ ಟ್ರೇಲರ್ ಲಾಂಚಲ್ಲಿ. ಹೀರೋಯಿನ್ ಆದ್ರು. ಎಸ್, ಹೌದು ಹೌದು. ಟೆಲಿವಿಷನ್ ನ್ಯೂಸ್ ಆಂಕರ್ ಹೌದು, ಬಿಕಮ್ಸ್ ಒಂದು ಸಿನಿಮಾದ ನಾಯಕಿ. ಕರೆಕ್ಟ್ ಕರೆಕ್ಟ್. ಸೊ ಒಂದಷ್ಟು ವರ್ಷಗಳ ಹಿಂದೆ ಅಶ್ವಿನಿ ಅವರು ಏನ್ ಅನ್ಕೊಂಡಿದ್ರು ಮನಸ್ಸಲ್ಲಿ, ಅದನ್ನ ಅವರು ವಿಟ್ನೆಸ್ ಮಾಡಿದ್ರು. ಎಕ್ಸಾಕ್ಟ್ಲಿ ಗೋ ಬ್ಯಾಕ್. ಎಕ್ಸಾಕ್ಟ್ಲಿ. ನಾನು ಈಗ ಅದನ್ನೇ ಹೇಳಕ್ ಬಂದೆ. ಫಸ್ಟ್ ಮೀಟ್. ಹೌದು, ಇವ್ರು ಹೀರೋಯಿನ್ ತರ ಇದಾರಲ್ಲ. ಎಕ್ಸಾಕ್ಟ್ಲಿ, ಹೀರೋಯಿನ್ ಅಲ್ಲ. ಹೌದು. ಇಲ್ಲ, ನನಗೆ ಯಾಕೆ ತುಂಬಾ ಬೇಗ ನಾವು ಕನೆಕ್ಟ್ ಆಗ್ತೀವಿ ಅಂದ್ರೆ ಹರೀಶ್, ನಾನು ಸಿನಿಮಾ ಇಂಡಸ್ಟ್ರಿಗೆ ಹೀರೋಯಿನ್ ಆಗಿ ಬಂದಿದ್ದೇನೆ. ನಾನು ಪಾದಾರ್ಪಣೆ ಮಾಡಿದ್ದು ಒಬ್ಬ ತಾಯಿಯಾಗಿದೆ. ನಾನು ಹೀರೋಯಿನ್ ಆದಾಗ, ನನ್ನ ವಾರಸ್ತಾರ ಸಿನಿಮಾ ನಾನು ಮಾಡಿದಾಗ ನನ್ನ ಮಗ 1 ವರ್ಷ ಆವಾಗ. ಓಕೆ, ಯಾರು ಹೇಳಿದವರು ಮದುವೆ ಆಗಿ ಮಕ್ಕಳಾದ್ಮೇಲೆ ಹೀರೋಯಿನ್ ಆಗಬಾರ್ದು ಅಂತ ಹೇಳಿದವ್ರು ಯಾರು ಅಲ್ವಾ? ಬಟ್ ಮತ್ತೆ ನಾನು ಜಾನ್ವಿನ ನೋಡಿದಾಗ ಮತ್ತೆ ನನ್ನ ಆ ದಿನಗಳು ನನಗೆ ನೆನಪಾಯ್ತು. ಅದಕ್ಕೆ ಎಷ್ಟೋ ವಿಚಾರಗಳಲ್ಲಿ ನಾವಿಬ್ರು ತುಂಬಾ ಬೇಗ ಎಷ್ಟೋ ವಿಚಾರ. ಅಲ್ಲೂ ಅಷ್ಟೇ, ಅವ್ರು ಹೇಳುವಾಗ ನನ್ನ ಮಗನ್ ಬಿಟ್ಟು ಹೋಗ್ತಾ ಇದ್ದೆ, ಮತ್ತೆ ಸೈ ಅನ್ನೋ ಕಾರ್ಯಕ್ರಮ ಆಂಕರಿಂಗ್ ಮಾಡುವಾಗೆಲ್ಲ ಮಗ ಅಲ್ಲೇ ಮಲಗಿರ್ತಿದ್ದ, ಅದೆಲ್ಲ ಕನೆಕ್ಟ್ ಆಗುತ್ತೆ. ಇವನ್ ನಾನು ನ್ಯೂಸ್ ಚಾನಲ್ ಇರುವಾಗ ಮಗನ ಬಿಟ್ಟು ಹೋಗ್ತಾ ಇದ್ದಿದ್ದು, ಅಥವಾ ಮಗು ಆದ್ಮೇಲೆ ಹೀರೋಯಿನ್ ಆಗಿದ್ದು, ಇವರು ಮಗು ಆದ್ಮೇಲೆ ಹೀರೋಯಿನ್. ಸೊ ತುಂಬಾ ವಿಚಾರಗಳಲ್ಲಿ ಹೋಲಿಕೆ ಆಗಿನೇ ನಮ್ಮ ಬಾಂಡಿಂಗ್ ಕೂಡ ತುಂಬಾ ಜಾಸ್ತಿ. ಆಮೇಲೆ ನಮ್ಮಿಬ್ಬರಿಗೂ ಗೊತ್ತಿಲ್ಲದೆ ನಾವಿಬ್ರು ಟ್ವಿನ್ನಿಂಗ್ ಮಾಡ್ತಾ ಇದ್ವಿ ಬಟ್ಟೆಗಳು. ಹೌದು, ಗೊತ್ತಿಲ್ಲದೆ ಒಂದಷ್ಟು ಬಟ್ಟೆಗಳು ಒಂದೇ ತರ ತಗೊಂಡೋಗಿದೀವಿ. ನೈಟ್ ಡ್ರೆಸ್ ಎಲ್ಲ ಮಾತಾಡ್ಕೊಂಡೇನಿರ್ಲಿಲ್ಲ. ಇವತ್ತಿಲ್ಲ. ಒಂದೇ ಡಿಸೈನ್, ಒಂದೇ ಕಲರ್, ಸೇಮ್ ಬ್ರ್ಯಾಂಡ್, ಸೇಮ್ ಕಲರ್, ಸೇಮ್. ಅವ್ರದ್ದು ಸೈಜ್ ಮೀಡಿಯಂ ಇರ್ತಿತ್ತು, ನಂದು ಎಲ್ಲೋ ಎಕ್ಸೆಲ್ಲೋ ಇರ್ತಿತ್ತು. ಈಗ ಬಹುಶಃ ಸೇಮ್ ಇದೆಯಾ ಅಂತ. ಇನ್ನು ನಾನು ಜಾನ್ವಿ ಅಷ್ಟು ಸಣ್ಣ ಆಗಿಲ್ಲ, ಇನ್ನೊಂದು ಚೂರು ಆಗ್ಬೇಕು. ಖಂಡಿತವಾಗ್ಲೂ, ಡೆಫಿನೆಟ್ಲಿ. ನಂಗೆ ವೆನ್ ಇಟ್ ಕಮ್ಸ್ ಟು ಹೆಲ್ತ್, ವೆನ್ ಇಟ್ ಕಮ್ಸ್ ಟು ವರ್ಕೌಟ್ ಅಂದಾಗ ಜಾನ್ವಿ ಡೆಫಿನೆಟ್ಲಿ ಬಿಗ್ ಇನ್ಸ್ಪಿರೇಷನ್. ಸಣ್ಣ ಆಗೋದು ಹೇಗೆ ಅನ್ನೋಕ್ಕಿಂತ ಫಿಟ್ ಆಗಿರೋದು ಹೇಗೆ, ಹೌದು. ಮತ್ತೆ 24 ಗಂಟೆ 24/7 ಬಿಸಿ ಇರೋದು ಬೇರೆ, ನಮ್ಮನ್ನ ನಾವು ಬಿಸಿ ಮಾಡ್ಕೋಬೇಕು ಅಂತ ಬಿಸಿ ಮಾಡ್ಕೊಳ್ಳೋದು ಬೇರೆ. ಅದನ್ನ ಹೇಗೆ ಅಂತ ಜಾನ್ವಿಯಿಂದ ಕಲಿಬೇಕು. ಹೇಗೆ ನನ್ ನಿಜವಾಗ್ಲೂ ಗೊತ್ತಿಲ್ಲ ಹರೀಶ್, ಒಂದು ದಿನ ನಾವೆಲ್ಲಾದ್ರೂ ಹೋಗಿ ಬಂದ್ರೆ ಸಾಕಪ್ಪ ಅಂತ ಆಗತ್ತೆ. ಬಟ್ ಜಾನ್ವಿ ಸಾಕು ಅಂತ ಹೇಳಿದ್ ನಾನು ನೋಡೇ ಇಲ್ಲ. ವೆರಿ ಆಕ್ಟಿವ್. ಆಮೇಲೆ ಯಾರ ಮೇಲೂ ಅವ್ರ ಮಗನ್ನ ಇವತ್ತಿನವರೆಗೂ ಕೂಡ ಅಡುಗೆ ಅಂತ ಬಂದಾಗ ತಾನೇ ಅಡುಗೆ ಮಾಡಿ, ಇವಾಗೆಲ್ಲ ಫಾಸ್ಟ್ ಫುಡ್, ಲೇಟ್ ಆಯ್ತು ಅಂದ್ರೆ ಮಗನೇ ಆರ್ಡರ್ ಮಾಡ್ಕೊಂಡ್ಬಿಡು ಅಂತ ಹೇಳಿ. ಹಂಗಲ್ಲ, ಅವ್ರು ಅಡುಗೆ ಮಾಡಿಟ್ಟೇ ಬರೋದು. ಮತ್ತೆ ಇಲ್ಲಿಂದ ಎಷ್ಟೊತ್ತಾದ್ರೂ ಕೂಡ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡೇ ಮಾಡ್ತಾರೆ. ಹೌದು,
ಅದು ಮುಂಚೆಯಿಂದ ಹೌದು, ನಾನು ಹೇಳ್ತೀನಲ್ಲ, ಹೊರಗಿಂದ ಜನ ನೋಡಿ ನಮ್ಮನ್ನ. ಹೌದು, ನಾನು 10 ಗಂಟೆಗೆ ಹೋಗ್ಲಿ 10:30 ಹೋಗ್ಲಿ ಅವನಿಗೆ ಮಾಡ್ಕೊಟ್ಟೇನೆ. ಅವ್ನು ಕಾಯ್ತಿರ್ತಾನೆ ರಾತ್ರಿ. ಕಾಯ್ತಾನೆ ಅವನು. ಮತ್ತೆ ಮಾಡಿಟ್ಟು ಬಂದಿರ್ತಾರೆ. ಇಟ್ಸ್ ಹಾ, ನಾಟ್ okay, ಸಮ್ ಟೈಮ್ಸ್ ಈಗ ಅವನಿಗೆ ಅಂದ್ರೆ ಅವ್ನ್ ತುಂಬಾ ಚೂಸಿ, ಇದು ಚೆನ್ನಾಗಿಲ್ಲ ಅಂದ್ರೆ ಅವ್ನ್ ತಿನ್ನೋದೇ ಇಲ್ಲ. ಆಮೇಲೆ ಅವನೇನ್ ಕೇಳ್ತಾನೋ ಅದನ್ನೇ ಮಾಡ್ಕೊಡ್ತಾರೆ. ಅದೇನೋ ನಂಗೆ ಅದ್ರಲ್ಲೇ ಒಂದು ಖುಷಿ. ಯಾಕಂದ್ರೆ ನಾವು ಯಾವಾಗ್ಲೂ ಒಂಥರ ಕೆಲಸ ಇದು ಅಂತ ಬಂದಾಗ ನನಗೆ ಗಿಲ್ಟ್ ಆಗ್ಬಾರ್ದು ಲೈಫಲ್ಲಿ. ಎಲ್ಲ ಕರೆಕ್ಟ್ ಇದೆ ಅಂದಾಗ ನಾನು ಆರಾಮಾಗಿರ್ತೀನಿ. ಸೊ ಆ ಗಿಲ್ಟ್ ಆಗ್ಬಾರ್ದು ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ಕೊಡ್ಬೇಕು ಅಂತ. ಅದ್ರಲ್ಲಿ ನಾನು ಇದುವರೆಗೂ ಕಾಂಪ್ರೋ ಆಗಿಲ್ಲ. ಅಮ್ಮನ ಮಗನೇ ಹುಟ್ಟಾಗಿಂದ ಹೌದು, ಹುಟ್ಟಿದಾಗಿಂದ ನಾನು ಅದು ಕಾಂಪ್ರೋ ನಿಮ್ಮ ಅಕ್ಕನ ಮಗನ ಬಗ್ಗೆ ಹೇಳಿ. ಇಲ್ಲ. ಹೌದು, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರನ್ನ ಅವ್ರಿಬ್ರು ಅಮ್ಮ ಮಗ ಅಂತ ಅನ್ಸೋದೇ ಇಲ್ಲ ನಮಗೆ. ಈಗ ಸಣ್ಣ ಆದ್ಮೇಲೆ ಅಶ್ವಿನಿ ಅವರು ಅಮ್ಮ ಮಗ ಸೀನ್ ಹೋಯ್ತು. ಅಕ್ಕ ತಮ್ಮ ಹೌದಾ, ಕಾಂಪ್ಲಿಮೆಂಟ್ಸ್ ಕೊಟ್ಟಿರ್ಬೇಕು ನನ್ನ ಪ್ರಕಾರ. ಎಲ್ಲ ನಮ್ಮನೆ ಬೇರೆ ಅನ್ನೋದು. ಬರ್ತ್ಡೇ ಸಂಭ್ರಮದಲ್ಲಿ ಹಂಗೆ ಕಾಣಿಸ್ತಾ ಇದ್ರಿ ಇಬ್ರು. ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇವ್ರೇನ್ ಅಕ್ಕ ತಮ್ಮನ ಅನ್ನೋ ರೀತಿ ಕಾಣಿಸ್ತಾ ಇದ್ರಿ. ಹಾ, ವಿಜುವಲ್ ನೋಡಿದ್ರೆ ಹಾಗೆ ಅನ್ಸುತ್ತಿದ್ರು. ನಿಜ. ಅವ್ರ ಬಗ್ಗೆ ಎಲ್ಲ ನಾವು ತುಂಬಾ ಮಾತಾಡಿದ್ವಿ. ಅದಾದ್ಮೇಲೆ ನೋಡಿದಾಗ ತುಂಬಾ ಸೈಲೆಂಟ್. ಇವ್ರಿಬ್ರದ್ದು ಹೆಂಗೆ ಅಂದ್ರೆ ಕಾಂಬಿನೇಷನ್ ತುಂಬಾ ಸೈಲೆಂಟು, ಎಷ್ಟು ಬೇಕೋ ಅಷ್ಟು ಮಾತಾಡೋದು ಅವರು. ಆ ಥರ ಅಂದರೆ ತುಂಬ ವೆರಿ ಡೌನ್ ಟು ಅರ್ತ್. ಮತ್ತು ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಆ ಡಿಗ್ನಿಟಿ ಅಂತೂ ತುಂಬ ಚೆನ್ನಾಗಿ ಇವರು ಅದನ್ನು ಬೆಳೆಸಿದ್ದಾರೆ ಮಗನಲ್ಲಿ. ಅದನ್ನು ನೋಡಿ ಬಹಳ ಖುಷಿ ಆಗುತ್ತೆ. ಅಮ್ಮನ ಬುದ್ಧಿ ಮಗನ್ಗಿದೆ ಅನ್ನೋದಾದ್ರೆ ಯಾವ್ದು 3 ಕ್ವಾಲಿಟಿ ಹೇಳಿ. ಅವ್ರ ಮಗನ್ಗಿರೋ ಅಮ್ಮನ ಬುದ್ಧಿ. ಒಂದು ನಾಲೆಡ್ಜ್ ಇದೆ, ಎಲ್ಲಿ ಹೇಗೆ ಮಾತಾಡಬೇಕು ಏನು ಸೆನ್ಸ್ ಅನ್ನೋದಿದೆ. ಮತ್ತು ಹೇಗೆ ಬಿಹೇವ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾತಿರ್ಬೋದು ಅಥವಾ ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದೂ ಅಷ್ಟೇ ಅದಿದೆ. ಮತ್ತೆ ಅವ್ರು ತುಂಬಾ ಸೈಲೆಂಟ್. ಇವ್ರು ಮಾತ್ರ ಗಟ್ಟಿ, ಸೈಲೆಂಟ್ ಆಗಿ ಸಾಧ್ಯನೇ ಇಲ್ಲ. ದ ಮೊಮೆಂಟ್ ಜಗತ್ತಿಗೆ ಅಶ್ವಿನಿ ಗೌಡ ಅಂತ ಹೆಸರು ಬಂದ್ರೆ ನಾನು ಮುಚ್ಕೊಂಡು ಕೂತಿದ್ದೀನಿ. ನಾನೀಗ ಅಶ್ವಿನಿ ಗೌಡ ಅಂತ ಹೇಳ್ತಾ ಅಬ್ಬಾ ಗಟ್ಟಿಯಾಗಿ ಮಾತಾಡ್ತಾರೆ, ಅಬ್ಬಾ ಜೋರ್ ಜಗಳ ಆಡ್ತಾರೆ, ಇಷ್ಟೇ ತಲೆಯಲ್ಲಿರೋದು. ಅದೆಲ್ಲ ಅಂದ್ರೆ ಓಟ್ರೆ ಹಾಗೆ ಅಂದ್ರೆ ಆ ತರದ ಕ್ಯಾಲಿಬರ್ ಇರೋ ಹೆಣ್ಮಗಳು ಅಂತ. ಸೊ ಮಗನ್ಗೆ ಆ ತರದ್ದಿಲ್ಲ, ಸೈಲೆಂಟ್ ಕಂಪ್ಲೀಟ್ಲಿ ಅರ್ಥಪೂರ್ಣವಾಗಿ ಬರ್ಡೇ ಆಚರಿಸಿದ್ದಾರೆ. ನನ್ಗೆ ಅದು ಬಹಳ ಖುಷಿ ಅದು ಆಯ್ತು. ಇಂಪಾರ್ಟೆಂಟ್. ಕರೆಕ್ಟ್, ತುಂಬಾ ಖುಷಿ ಆಯ್ತು. ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳಿಗೆಲ್ಲ ಒಳ್ಳೆ ಊಟ ಹಾಕ್ಸಿ ನೀಟಾಗಿ ಅವರೆಲ್ಲ. ಅದಲ್ವಾ, ಈಗ ಖರ್ಚು ಮಾಡ್ಬಿಡೋದು, ತುಂಬಾ ಅದ್ದೂರಿಯಾಗಿ ಬರ್ಡೇ ಮಾಡೋದು ಅದು ಒಂದು ದಿನ ಅಷ್ಟೇ ಅಲ್ಲ, ಅವ್ರಿಗದು ತೊಂದರೆನೇ ಇಲ್ಲ. ಹೌದು, ತೊಂದರೆನೇ ಇಲ್ಲ. ಬಟ್ ಅದನ್ನ ಮೀರಿ ಈ ತರದೊಂದು ಆಲೋಚನೆ ಬರುತ್ತಲ್ಲ, ಅವಾಗ ಮಗನ್ಗೂ ಆ ಬ್ಲೆಸ್ಸಿಂಗ್ ಸಿಗತ್ತೆ, ಇವ್ರಿಗೂ ಒಂದು ಖುಷಿ ಆಗುತ್ತೆ, ಒಂದು ಅರ್ಥಪೂರ್ಣವಾಗಿ. ಯಾವಾಗ್ಲೂ ಹೇಳ್ತೀವಲ್ಲ, ಹಸಿದವರಿಗೆ ಅನ್ನ ಹಾಕ್ಬೇಕು ಹೊರತು ಹೊಟ್ಟೆ ತುಂಬಿದವ್ರಿಗಲ್ಲ. ಒಂದು ಫಂಕ್ಷನ್ ಮಾಡಿದಾಗ ಎಲ್ಲ ಬಂದಿರ್ತಾರೆ, ನಾವೇ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಎಷ್ಟೊಂದಿರುತ್ತೆ ಬಫೆ ಅದು ಇದು, ಅದು ತಿನ್ನೋದ ಸ್ವಲ್ಪ ಹಾಕೋತೀವಿ ಮಾಡ್ತೀವಿ, ಇನ್ನ ಕೆಲವ್ರು ವೇಸ್ಟು ಮಾಡ್ತಾರೆ. ಅದ್ರ ಬದಲು ಹಸ್ತಿರೋರ್ಗೆ ಬಿಸಿ ಬಿಸಿ ಹಾಕಿರೋದು ನನಗೆ ಬಹಳ ಖುಷಿ ಆಯ್ತದೆ. ಯಾಕದು ಬಹಳ ಪ್ರಾಮುಖ್ಯತೆ ಪಡ್ಕೊಳುತ್ತೆ ಅಂದ್ರೆ, ಈಗ ನಾವು 3 ಜನ ಕೂತಿದ್ವಿ, ಹರೀಶ್ ನಾಗರಾಜು, ಜಾಹ್ನವಿ ಅಂಡ್ ಅಶ್ವಿನಿ ಗೌಡ. ನಾನಾಗ್ಲಿ ಜಾಹ್ನವಿ ಆಗ್ಲಿ ನನ್ಗೆ ಗೊತ್ತಿರೋಂಗೆ ನಾವಿಬ್ರು ಏನ್ ಸಿಲ್ವರ್ ಸ್ಪೂನ್ ಬಾರ್ನ್ ಅಲ್ಲ. ಆದ್ರೆ ಅಶ್ವಿನಿ ಅವ್ರು ಹಾಗಲ್ಲ, ಶಿ ಇಸ್ ಬಾರ್ನ್ ಹಾಗೇನೆ ಇದ್ದಾರೆ. ಬಟ್ ಆ ಸಿಲ್ವರು ಗೋಲ್ಡು ಅದು ನೆಕ್ಸ್ಟ್ ಬೆಳವಣಿಗೆ ಆದ್ಮೇಲೆ ಗುಣದಲ್ಲಿ ಬರೋದು, ಅದನ್ನ ಅಳವಡಿಸೋದಿದೆಯಲ್ಲ, ಅದ್ರಲ್ಲಿ ನಿಮಗೆ ಮೆಚ್ಚುಗೆ ಕೊಡ್ತೀವಿ. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು. ಈಗ ತುಂಬಾ ಜನ ಬಂದ್ರೆ ಹೆಸರು ಬಂದ್ರೆ ತಲೆನಿಲ್ಲ ಅಂತ ನಮ್ಮ ಹಳ್ಳಿ ಕಡೆ ಮಾತಾಡ್ತಾರೆ ಯಾವಾಗ್ಲೂ ಕೂಡ. ಆ ಥರ ಇಲ್ವೇ ಇಲ್ಲ. ಯಾಕಂದ್ರೆ ಇವ್ರನ್ನ ನೋಡಿದಾಗ, ನನ್ನ ಟೀಸರ್ ಲಾಂಚಿಗೆ ಬಂದಾಗ ನನ್ನ ಜೊತೆ ಇರೋ ಫ್ರೆಂಡ್ಸು ಹೇಳ್ತಾ ಇದ್ರು, ಅವ್ರು ಬರೀ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿರ್ತಾರೆ. ಅದೇ ಹೇಳ್ದಾಗೆ ಅಶ್ವಿನಿ ಅವ್ರಂದ್ರೆ ಒಂದು ಭಯ, ಅಯ್ಯಪ್ಪ ಭಯ, ಮಾತಾಡ್ಸ್ತಾರೋ ಇಲ್ವೋ ಆ ಥರದೊಂದು. ಅವ್ರ ಕೊನೆಯವರೆಗೂ ಮುಖದಲ್ಲಿ ಸ್ಮೈಲ್ ಹೋಗೇ ಇರ್ಲಿಲ್ಲ. ಟೀಸರ್ ಅಲ್ಲಿ ಎಷ್ಟು ಜನ ಬಂದು ಆಗ್ತಾನೆ ಬಂದಿದ್ರು. ಒಬ್ಬ ಇವ್ರನ್ನೆಲ್ಲ ಫುಲ್ಲು ಈ ಪಾಪ್ರಾಸಿಗಳೆಲ್ಲ ಬಂದು ಕೇಳೋದಕ್ಕೆ ಇವ್ರನ್ನ ಎಲ್ಲ ಫುಲ್ ಮುತ್ತ ಹಾಕೊಂಡ್ಬಿಟ್ಟಿದ್ರು. ಅದಾದ್ಮೇಲೂ ಅಷ್ಟೇ, ಎಷ್ಟೇ ಜನ ಫೋಟೋ ಕೇಳಿದ್ರು ಎಲ್ಲಾನು ಹಗ್ ಮಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಕೊನೆ ತನಕ ಕೊಡ್ತಾ ಇದ್ರು. ಆದ್ರೆ ನನ್ನ ಜೊತೆ ಇರೋ ಫ್ರೆಂಡ್ಸೇ ಹೇಳ್ತಾ ಇದ್ರು, ಅವ್ರು ಸ್ಮೈಲ್ ಮಾಡ್ತಾನೆ ಇದ್ರಲ್ವಾ, ಎಲ್ಲೂ ಒಂಚೂರು ಇರಿಟೇಟ್. ಅದೇ ನೀವು ಬಿಗ್ ಬಾಸ್ ಅಲ್ಲಿ ನೋಡಿ 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 ಅಶ್ವಿನಿ ಅಂದ್ರೆ ಟಾಪ್ 5 ಕ್ವಶನ್ಸ್ ಅಶ್ವಿನಿ ಅವ್ರ ಬಗ್ಗೆ ನಿಮಗೆ ಕೇಳಿರೋದು. ಅದೇ ಸಿಕ್ಕಾಪಟ್ಟೆ ಜೋರಲ್ವಾ ಅಂದ್ರೆ, ಅದೇ ಸ್ವಲ್ಪ ಗತ್ತೇನೋ ಅವರಿಗೆ ಜಾಸ್ತಿ ಅನ್ನೋ ತರ ಆ ತರ ಕೇಳ್ತಾರೆ. ಅದೇ ಮಾಮೂಲಿ ಬರೀ ಅವ್ರ ಕೋಪ ಮಾತು ವರ್ತನೆ ಅದ್ರ ಬಗ್ಗೆನೇನೆ ಮಾತಾಡ್ತಾರೆ ಹೊರತು ಅದ್ರ ಆಚೆಗೆ ಅವರಲ್ಲಿರೋ ಒಂದು ಮನಸ್ಸಾಗ್ಲಿ ಅಥವಾ ಅವರಲ್ಲಿರೋ ಒಂದು ಮಾನವೀಯತೆ ಗುಣಗಳಾಗ್ಲಿ ಅವ್ರು ತುಂಬಾ ಮರಗ್ತಾರೆ. ಯಾರಾದ್ರೂ ಊಟ ಮಾಡಿಲ್ಲ ಅಂತಂದ್ರೆ ಹೋಗಿ ಊಟ ಮಾಡೋದು ಕನ್ಸರ್ನ್ ಇದೆ. ಯಾರಾದ್ರೂ ಹೆಣ್ಮಗಳು ನೋಡಿ, ನಾವು ಔಟ್ ಆಫ್ ಸ್ಟೇಷನ್ ಎಲ್ಲ ಹೋದಾಗ ಅವ್ರಿಗೆ ಕೇರ್ ಮಾಡ್ತಾರೆ. ಅಂದ್ರೆ
ಅದು ಯಾವುದು ಕೂಡ ಸುಮ್ಮನೆ ಅಲ್ಲ. ಅವ್ರು ನಮ್ಮ ಪರಿಚಯನೇ ಇರಲ್ಲ, ಪಾಪ ಅಲ್ಲಿಂದ ಬಂದಿದ್ದಾರೆ, ನಮ್ಮ ರೂಮಲ್ಲೇ ಇರಲಿ ಇವ್ರು. ಅಂದ್ರೆ ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಆಗ್ಬಿಡುತ್ತೆ ಯಾವಾಗ್ಲೂ ಅಂದ್ರೆ ರಿಯಾಲಿಟಿಗೂ ಪರ್ಸೆಪ್ಷನ್ಗೂ ನಡುವೆ ಒಂದು ದೊಡ್ಡ ಕಂದರ ಕ್ರಿಯೇಟ್ ಆಗ್ಬಿಡುತ್ತೆ ಆ ಥರದಲ್ಲಿ. ಈಗ ನೀವು ಹೇಳಿ, ನಿಮಗೆ ಬಂದು ಕೇಳಿರೋದು ಜಾಹ್ನವಿ ಅವ್ರ ಬಗ್ಗೆ. ಜಾಹ್ನವಿ ಬಗ್ಗೆನಾ? ಜಾಹ್ನವಿ ಬಗ್ಗೆ ಒಂದು ಕೇಳೋದು ನನಗೆ, ಜಾಹ್ನವಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾರಲ್ಲ, ಎಲ್ಲ ಕಾಸ್ಟ್ಯೂಮ್ಸ್ ಅವ್ರದ್ದೇನಾ? ಎಲ್ಲ ಕಾಸ್ಟ್ಯೂಮ್ಸ್ ಅವ್ರದ್ದೇನಾ? ಕರೆಕ್ಟ್ ಪಾಯಿಂಟ್. ಎಲ್ಲ ಕಾಸ್ಟ್ಯೂಮ್ಸ್ ಅವ್ರದ್ದೇನಾ ಅಂತ ಫಸ್ಟ್. ಆಮೇಲೆ ಜಾಹ್ನವಿಗೆ ಮಗ ಇದ್ದಾನಾ, ಅಷ್ಟು ದೊಡ್ಡ ಮಗ ಇದ್ದಾನಾ ಅಂತ ಕೇಳೋದು ಎರಡನೇ ಪ್ರಶ್ನೆ. ಕರೆಕ್ಟ್ ಅನ್ಸಲ್ಲ. ಹೌದು. ಆ್ಯಂಡ್ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಕೇಳ್ತಾರೆ. ಜಾಹ್ನವಿ ಅವ್ರನ್ನ ಭೇಟಿ ಮಾಡಿದ್ರಾ, ದಿನ ಮಾತಾಡ್ತಿರ್ತೀರಾ ಅಂತ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕೇಳೋದು ಅಂತಂದರೆ ನಮ್ಮ ಕಾಂಟ್ರವರ್ಸಿಗಳ ಬಗ್ಗೆ ಮಾತಾಡ್ತಾರೆ. ಹೇಗೆ ಇಬ್ರು ಅದನ್ನು, ಅಯ್ಯೋ ಎಷ್ಟು ಪಾಪ ನಿಮ್ಮಿಬ್ಬರು ಇದು ಮಾಡಿಬಿಟ್ಟಿದ್ರು ಅಲ್ವಾ, ಹೇಗೆ ಜಾಹ್ನವಿ ಅವ್ರು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದ್ರು, ನೀವು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಕೇಳ್ತಾರೆ. ಆ್ಯಂಡ್ ಇನ್ನೊಂದು ಜಾಹ್ನವಿ ಅವರ ಅಡುಗೆ ಬಗ್ಗೆ. ಬಿಗ್ ಬಾಸ್ ಮನೆ ಒಳಗಡೆ ಜಾಹ್ನವಿ ಎಲ್ರಿಗೂ ಅಡುಗೆ ಮಾಡಿಕೊಡ್ತಾ ಇದ್ದಿದ್ದು. ಒಂದು ಜಾಹ್ನವಿ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ರಿಗೂ ಊಟ ಮಾಡಿ ಅಡುಗೆ ಮಾಡಿಕೊಟ್ಟು ಆಮೇಲೆ ತಟ್ಟೆಗೆ ಹಾಕೊಂಡು ತಿಂತಾ ಇದ್ದಿದ್ದು. 100-150 ಚಪಾತಿಗಳನ್ನ ಇಬ್ರು ನಿಂತ್ಕೊಂಡು ಮಿಕ್ಸ್ ಮಾಡಿ, ಇಬ್ರು ಲಟ್ಸಿ ಏನೋ ಮಾಡಿ, ಬಲೆ ನಾವಿಬ್ರು ನಮ್ಗೆ ನಾವು ಬೇಷ್ ಅನ್ಕೋಬೇಕು ಆ ವಿಷಯದಲ್ಲಿ. ಸೊ ನಮಗೂ ಅದೊಂಥರ ಚಾಲೆಂಜ್ ಹರೀಶ್. ಸೊ ಕೊನೆಗೆ ತಿನ್ನೋರು. ಸೊ ಅದನ್ನು ಜನ ನೋಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಲ್ವಾ ಅಂತಾನು ಕೇಳಿದ್ದಾರೆ. ಸೇರಿ ಮುಂದೆ ಒಂದು ಬಿಸ್ನೆಸ್ ಮಾಡ್ತೀವಿ. ನಿಮ್ಮ ಬಾಯಿಯಿಂದ ನಿಮ್ ಏನ್ ಹೇಳ್ತಿದ್ರೆ ಹಾಗೆ ಆಗ್ಲಿ. ಸೊ ನನಗೆ ಅಡುಗೆ ಅಂತ ಬಂದಾಗ ಇನ್ನೊಂದು ನೆನಪಾಯ್ತು. ಒಂದಿನ ಎಲ್ಲಾರ್ಗು ನಾನು ಮೋಸ್ಟ್ಲಿ ಎಗ್ ಪಲಾವ್ ಏನೋ ಮಾಡಿದ್ದೆ, ಎಗ್ ಬಿರಿಯಾನಿ. ಸೊ ಎಲ್ಲಾರ್ಗೂ ಅದು ಗೊತ್ತಲ್ಲ, ಅಲ್ಲಿ ಒಳಗಡೆ ಇದ್ದಾಗ ನಮ್ಮ ಹಸಿವು ಅದು ನೆಕ್ಸ್ಟ್ ಲೆವೆಲ್. ಸೊ ಕೆಲವರು ನನಗೆ ಮೊಟ್ಟೆ ಬಂದಿಲ್ಲ ಅಂತ ಹಾಕೋತಾ ಇದ್ರು. ಸೊ ಎಲ್ಲಾರ್ಗೂ ಬಡ್ಸಾಯ್ತು, ಅದು ಖಾಲಿ ಆಗೋಯ್ತು, ಎಗ್ಗೆಲ್ಲ ಖಾಲಿಯಾಗಿ ಬರೀ ರೈಸ್ ಮಾತ್ರ ಉಳಿದಿತ್ತು. ನಾನು ಡೈನಿಂಗ್ ಟೇಬಲ್ ಮೇಲೆ ಇವರು ಅವಾಗ ಮಾತಾಡ್ತಾ ಇರಲ್ಲ, ಆಯ್ತಾ, ಮಾತಾಡ್ತಿರಲ್ಲ. ನಿಮಗೆ ಮೊಟ್ಟೆ ಇಲ್ವಾ ಜಾನು, ನಿಮಗೆ ಮೊಟ್ಟೆ ಇಲ್ವಾ ಅಂತ ಎಲ್ಲರೂ ಹೇಳ್ತಾ ಇದ್ರು. ಇವರು ತಿಂತಾ ಇದ್ರು, ಮೊಟ್ಟೆ ತೆಗ್ದ್ಬಿಟ್ಟು ನನ್ನ ಪ್ಲೇಟಿಗೆ ಹಾಕಿದ್ರು. ಅಂದ್ರೆ ನಮ್ಮಿಬ್ರಲ್ಲಿ ಏನೇ ನಾವು ಜಗಳ ಆಡಿದ್ವಿ. ಅಂದ್ರೆ ಜಗಳ ಅಂತಂದ್ರೆ ಏನ್ ಆ ರೀತಿ ಡಿಶಮ್ ಜಗಳ ಎಲ್ಲ ಏನಿಲ್ಲ. ಹಾಗಾಗಿ ಮನಸ್ತಾಪ ಮಾಡ್ಕೊಳ್ಳೋದು ಏನೂ ಇಲ್ಲ, ಏನೋ ಮನ್ಸಲ್ಲಂತೂ ಇಬ್ಬರಿಗೂ ಆ ಪ್ರೀತಿ ಅಂತೂ ಮನೇಲಿ ಇರೋ ತನಕ ತುಂಬಾನೇ ಇತ್ತು. ಅವರು ನನ್ನ ಬಗ್ಗೆ ಕನ್ಸನ್ ತೋರ್ಸೋರು, ನಾನು ಕನ್ಸನ್ ತೋರಿಸ್ತವೆಲ್ಲವೂ ಇತ್ತು. ಬಿಗ್ ಬಾಸ್ ಇಂದ ಹೊರಗಡೆ ಬರ್ತೀರಿ, ಈಗ ಚಾಲೆಂಜ್ಗಳೇನಿತ್ತು ನಿಮಗೆ? ಬಿಗ್ ಬಾಸ್ ಇಂದ ಹೊರಗಡೆ ಜನ ಫ್ರೆಂಡ್ಶಿಪ್ ನಿಮ್ಗೆ ಆಸೆ ಪಡೋರು, ಫ್ರೆಂಡ್ಶಿಪ್ ನ ಮತ್ತೆ ವಾಪಸ್ ತಗೊಂಡ್ಬರ್ಗೆ ಯೋಚನೆ ಮಾಡೋರು, ಇದೆಲ್ಲದರ ನಡುವೆ ನಿಮ್ ಫ್ರೆಂಡ್ಶಿಪ್ ನ ಗಟ್ಟಿಯಾಗಿ ಉಳಿಸ್ಕೊತಿದ್ದೀರಲ್ಲ, ಇದೆಷ್ಟು ಚಾಲೆಂಜ್ ಇತ್ತು? ತುಂಬ ಹಾನೆಸ್ಟಾಗಿ ಹೇಳಬೇಕು ಅಂದರೆ, ಬಿಗ್ ಬಾಸಿಂದ ಬಂದಮೇಲೆ ಎಸ್ಪೆಷಲಿ ಹರೀಶ್, ಯಾರ್ಯಾರಿಗೆ ಜರ್ನಿ ಹೇಗಿರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಮಿಬ್ಬರಿಗೂ ಹೇಗಾಗಿತ್ತು ಅಂತಂದರೆ, ನಾವು ಇಷ್ಟು ದಿನ ಇದ್ದಿದ್ದು ಒಂದು ಜರ್ನಿಗೂ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಜನ ನಮ್ಮನ್ನು ನೋಡಿದ ರೀತಿ ಅಥವಾ ಈ ಟ್ರೋಲ್ಸು ಇದು ಅದು ತುಂಬ ನೆಗೆಟಿವ್ ಮಾಡಿಬಿಟ್ಟಿದ್ರು. ನನಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು ನನಗೆ. ಇಟ್ ವಾಸ್ ನಾಟ್ ಈಸಿ, ತುಂಬ ಹರ್ಟ್ ಆಯಿತು. ನಾನು ಇವತ್ತಿಗೂ ಕೂಡ ನನ್ನ ಹೋರಾಟಗಳದ್ದಾಗ್ಬೋದು, ನನ್ನ ವೈಯಕ್ತಿಕ ಬದುಕಾಗ್ಬೋದು, ಯಾವುದಾದ್ರೂ ಒಂದು ಸುಮ್ಮನೆ ಒಂದು ಫೋಟೋ ಹಾಕಬೇಕಂದ್ರೂ ಕೂಡ ನಾನು ಫೇಸ್ಬುಕ್ಕಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಒಂದು ಕೆಟ್ಟ ಕಮೆಂಟ್ ಬರಬಾರ್ದು. ನಾನು ಹಾಕಿರೋ ಬಟ್ಟೆಯಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ಅಷ್ಟು ಸೂಕ್ಷ್ಮವಾಗಿ ನಾನು ಗಮನಿಸಾಗ್ತಿದ್ದೆ. ಎಲ್ಲೂ ಬರಬಾರ್ದು, ಹಾಕಬಾರ್ದು ಅಂತ ಇಲ್ಲಿವರೆಗೂ ಅದಾಗಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಹೋಗಿ ಹೊರಗಡೆ ಬಂದಾಗ ಇಡೀ ಜಗತ್ತು ನನಗೆ ಹೇಗೆ ಅನ್ನಿಸ್ಬಿಡ್ತು ಅಂತಂದರೆ, ಹೀಗೆ ನೋಡಿದವರು ನನ್ನನ್ನು ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಂದು 2 ದಿನ ನನಗೆ ನಮ್ಮ ಮನೇಲಿ ಫೋನೇ ಕೊಡಲಿಲ್ಲ, ನೀನು ನೋಡಬಾರ್ದು ಫೋನ್. ನಾನು ಯಾಕೆ ಅಂದರೆ ಹೇಳಲಿಲ್ಲ. 2 ದಿನ ಫೋನ್ ಕೊಡಲಿಲ್ಲ. ಅದಾದಮೇಲೆ ಸ್ಲೋಲಿ ಐ ಸ್ಟಾರ್ಟೆಡ್ ಒಂಥರ ತುಂಬ ಶಾಕ್ಗೆ ಒಳಗಾಗ್ತೀನಿ ನಾನು. ಅದು ತುಂಬ ಚೆನ್ನಾಗಿ ಗೊತ್ತಿಲ್ಲ, ಬಟ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನಂತಹ ಒಂದು ಸ್ಟ್ರಾಂಗ್ ಆಗಿರೋವಂಥ ಒಂದು ಹೆಣ್ಮಗಳಿಗೆ ಈ ಥರದ ಒಂದು ಇದು ತುಂಬ ಕಷ್ಟ ತಗೊಳ್ಳೋಕ್ಕೆ. ಬಿಕಾಸ್ ಕೆಟ್ಟ ಕಮೆಂಟ್ ಎಲ್ಲಿ ಬಂದ್ಬಿಡುತ್ತೋ ಅಂತ ಯೋಚನೆ ಮಾಡೋವಂಥ ಒಂದು ಹೆಣ್ಮಗಳಿಗೆ, ನೀವು ನಂಬ್ತಿರೋ ಇಲ್ವೋ, ಇವತ್ತು ನಾನು ಕಲೆಕ್ಟ್ ಮಾಡಿರುವಂತಹ ಲಿಂಕ್ಗಳು, ನನಗೆ ಸಿಕ್ಕಿರುವಂತಹ ನನ್ನ ಬಗ್ಗೆ ನೆಗೆಟಿವ್ ಹಾಕಿರುವಂಥ ಲಿಂಕ್ಗಳು 850 ಲಿಂಕ್ಗಳು ನನಗೆ ಸಿಕ್ಕಿರುವಂಥದ್ದು. ನಾನು ಯಾವುದೋ ಒಂದು ಇಂಟರ್ವ್ಯೂ ಕೊಟ್ಟು ಹೋಗಿರ್ತೀನಿ ಬಿಗ್ ಬಾಸ್ ಒಳಗಡೆ, ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್, ಅದನ್ನು ಕಟ್ ಕಾಪಿ ಪೇಸ್ಟ್ ಮಾಡಿ ಅವ್ರಿಗೆ ಹೇಗೆ ಬೇಕೋ ಹಾಕ್ಕೊಂಡಿರೋದು 40,000 ಕಾಪಿರೈಟ್ ಸ್ಟ್ರೈಕ್. 40,000.
40,000 ಕಾಪಿರೈಟ್ ಸ್ಟ್ರೈಕ್ ನನ್ನ ಒಂದು ಇಂಟರ್ವ್ಯೂಗೆ. ಅಂದರೆ ನಾನೇನು ಹೇಳಿರ್ತೀನಿ ಅದನ್ನು ಕಟ್ ಮಾಡ್ತಾರೆ, ಅವ್ರಿಗೆ ಏನು ಬೇಕೋ ಅದನ್ನು ಹಾಕ್ಕೋತಾರೆ ಮತ್ತು ಈ ಕಂಟೆಂಟ್. ಈಗ ನಾನು ಅವರೇ ಕೂತ್ಕೊಂಡು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ದಂಥದ್ದು ನನಗೆ ಗೊತ್ತಿರಲಿಲ್ಲ. ಅಂದರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ನೀವು ಕೇಳಿದ್ರಿ, ನೀವು ನಿಮ್ಮ ಫ್ರೆಂಡ್ಸ್ ಬಗ್ಗೆ, ಅಯ್ಯೋ ಅಶ್ವಿನಿ ಅವ್ರು ನನಗೆ ಗೊತ್ತು ಹೀಗೆ ಹಾಗೆ ಅಂತ ಹೇಳ್ಕೊಳ್ಳೋರು ತುಂಬ ಜನ. ನನಗೆ ಗೊತ್ತಿದೆ, ನೀವು ನನ್ನ ಒಳ್ಳೆ ಸಂದರ್ಭದಲ್ಲಿ, ಸಿಹಿಯಾದ ನನ್ನ ಸುಂದರವಾದ ನನ್ನ ಪ್ರಯಾಣದಲ್ಲಿ ಇವ್ರು ನನ್ನ ಸ್ನೇಹಿತೆ ಅಂತ ಹೇಳ್ಕೊಳ್ಳೋರು ನನಗೆ ಬೇಡ. ವೆನ್ ಐ ವಾಸ್ ಇನ್ ಬಿಗ್ ಬಾಸ್, ನಾನೇನು ಅಂತ ವೈಯಕ್ತಿಕವಾಗಿ ಗೊತ್ತಿರೋವಂಥ ವ್ಯಕ್ತಿಗಳು ಎಷ್ಟು ಜನ ನನ್ನ ಪರವಾಗಿ ನಿಂತ್ಕೊಂಡ್ರಿ, ಅದು ಭಾಳ ಮುಖ್ಯ ಆಗುತ್ತೆ. ನನ್ನ ಪರವಾಗಿ ಯಾರ್ಯಾರು ನಿಂತಿದ್ದಾರೋ ನಾನು ಸಾಯೋವರೆಗೂ ಅವ್ರಿಗೆ ಯಾವತ್ತಿಗೂ ಚಿರಋಣಿ. ಇವತ್ತಿಗೂ ಒಂದೊಂದು ಮುಖನೂ ನನಗೆ ನೆನಪಿದೆ. ಯಾರ್ಯಾರು ನನ್ನ ಬಗ್ಗೆ ಟ್ರೋಲ್ ಮಾಡಿದ್ದಾರೆ, ಯಾರ್ಯಾರು ಕೆಟ್ಟದಾಗಿ ಮಾತಾಡಿದ್ದಾರೆ. ಕೈಯಲ್ಲಿ ಸೌಟ್ ಹಿಡ್ಕೊಂಡಿರೋರು ಟ್ರೋಲ್ ಮಾಡಿರೋದೆ, ಕೂತ್ಕೊಂಡು ಹೂವು ಕಟ್ತಾ ಇರೋರು ಟ್ರೋಲ್ ಮಾಡಿರೋದೆ, ಪರಕೆ ಇಟ್ಕೊಂಡು ಗುಡಿಸ್ತಾ ಇರೋವಂಥವ್ರು ಟ್ರೋಲ್ ಮಾಡಿರೋದೆ. ಸೊ ವೈಯಕ್ತಿಕವಾಗಿ ನಾವೇನು ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇವತ್ತು ಫೋನ್ ಇದೆ, ನಿಮ್ಗೆ ಇಟ್ ವೆರಿ ಈಸಿ ಆ್ಯಕ್ಸಸ್. ಕೆಟ್ಟದಾಗ ಒಂದು ಕಾಮೆಂಟ್ ಹಾಕಬೇಕಾ, ಯಾವುದೋ ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಬಗ್ಗೆ ಕೆಟ್ಟದಾಗ ಹಾಕಿ. ಮತ್ತು ಎಲ್ಲೋ ನಾವೇನೋ ಒಂದು ಇಂಟರ್ವ್ಯೂ ಕೊಟ್ಟಿರ್ತೀವಿ, ಏನೋ ಒಂದು ಹೇಳಿರ್ತೀವಿ, ಅದನ್ನು ಏನೋ ನಿಮಗೆ ಬೇಕಾದಂತಹ ಏನೇನು ಬೇಕೋ ಎಲ್ಲಿಂದನೋ ತೆಗೆದು ಎಡಿಟ್ ಮಾಡಿ ಕೆಟ್ಟದಾಗ ಮಾಡಿ. ನಾನು ಹೇಳೋದು ಪ್ರಾಮಾಣಿಕವಾಗಿ ನಮ್ಮ ಬಗ್ಗೆ ನಾನು ಗೊತ್ತು ಅಂತ ಹೇಳೋದಲ್ಲ. ನಿಜವಾಗ್ಲೂ ನೀವು ನಮ್ಮನ್ನು ಪ್ರೀತಿ ಮಾಡ್ತೀರಾ ಅಂದರೆ, ನಾನು ಬಿಗ್ ಬಾಸಲ್ಲಿ ಇದ್ದಾಗ ನನ್ನ ಬಗ್ಗೆ ಕೆಟ್ಟದಾಗ ಹೊರಗಡೆ ಟ್ರೋಲ್ ಮಾಡ್ತಿದ್ದೆ, ನೀವೆಲ್ಲ ಎಲ್ಲ ಹೋಗಿದ್ರಿ? ಅವತ್ತು ನಾನು ನಿಮಗೆ ಬೇಡ ಅಂತಾದಾಗ, ಇವತ್ತು ಹೊರಗಡೆ ಅಶ್ವಿನಿ ಒಂದು ಫೇಮ್ ತೊಗೊಂಡು ಹೊರಗಡೆ ಬಂದರು ಅಂದ ತಕ್ಷಣ ಅಶ್ವಿನಿ ನಮ್ಮವರು ಅಂದರೆ ನೀವು ನನ್ನವ್ರಲ್ಲ, ನೀನು ಖಂಡಿತ ನನ್ನವನಲ್ಲ, ನೀವು ನಮ್ಮವ್ರು ಅಲ್ವೇ ಅಲ್ಲ. ನಾನು ಹೇಳಿದ್ನಲ್ಲ, ಒಂದೊಂದು ಮುಖಗಳು ನನಗೆ ನೆನಪಿದೆ. ಐ ವಿಲ್ ನಾಟ್ ಫೊಗೆಟ್. ನನ್ನ ಜೊತೆಗೆ ಯಾರು ಪ್ರಾಮಾಣಿಕವಾಗಿ ನಿಂತರೋ ನನಗೆ ಗೊತ್ತಿದೆ. ನಾನು ಹೇಳಿದ್ನಲ್ಲ, ಜಾನ್ವಿ ಹ್ಯಾಸ್ ಸ್ಟುಡ್ ವಿತ್ ಮೀ ಬಿಗ್ ಬಾಸ್ ಮನೆ ಒಳಗಡೆ ಮತ್ತು ಹೊರಗಡೆ. ನನ್ನ ಕುಟುಂಬ ನನ್ನ ಜೊತೆ ನಿಂತಿತ್ತು, ನನ್ನ ಅಕ್ಕಪಕ್ಕದ ಮನೆಯವ್ರು ನನ್ನ ಜೊತೆ ನಿಂತಿದ್ರು, ಇಡೀ ನನ್ನ ಊರು ನನ್ನ ಜೊತೆ ನಿಂತಿತ್ತು. ಅವ್ರಿಗೆ ಗೊತ್ತಿದೆ ನಾನೇನು ಅಂತ ಹೇಳಿ. ಯಾರೋ ಹೊರಗಡೆಯಿಂದ ಏನೋ ಮಾತಾಡಿ ನೆಗ್ಲೆಕ್ಟ್ ಮಾಡಬೇಕಾ, ದ್ವೇಷ ಸಾಧಿಸ್ಬೇಕಾ? ಬಂದಾಗ ತುಂಬ ಹರ್ಟ್ ಆಗಿತ್ತು ಹರೀಶ್. ನಾನು ಅಪ್ಸೆಟ್ ಆದೆ, ಹೆಲ್ತ್ ತುಂಬ ಹಾಳಾಯಿತು ನಂದು. 15 ದಿನ ನಾನು ಆ್ಯಕ್ಚುಲಿ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಲೋ ಬಿ ಪಿ ಆಗಿ, ನನಗೆ ಡೆಂಗ್ಯೂ ಆಗಿ ತುಂಬ 15 ದಿನ ನಾನು ಮಲಗಿಬಿಟ್ಟೆ. ಫೋನ್ ಗೊತ್ತು, ಯಾರಿಗೂ ಗೊತ್ತಿಲ್ಲ. ನಾನು ಅದೇ ಹೇಳ್ತೀನಲ್ಲ, ಹೌದು, ಫಸ್ಟ್ ಟೈಮ್ ನಾನು ರಿವೀಲ್ ಮಾಡ್ತಿರೋದು. ನಾನು ಅದೇ ಹೇಳಿದ್ನಲ್ಲ, ಯಾರಿಗೂ ಇದು ಅರ್ಥ ಆಗಲ್ಲ. ಒಳಗಡೆ ನಾವು ಹೇಗಿರ್ತೀವಿ, ಅಲ್ಲಿನ ವಾತಾವರಣ, ಪರಿಸರ ಹೇಗಿರುತ್ತೆ, ಅಲ್ಲಿನ ಸಂದರ್ಭಗಳು ಹೇಗಿರುತ್ತೆ, ನೀವು ರಿಯಾಕ್ಟ್ ಮಾಡಿರ್ತೀರ, ಸಿಂಪಲ್ ಆ್ಯಸ್ ದ್ಯಾಟ್. ಬಟ್ ಒಂದು ಆಟಕ್ಕೂ ನಿಮ್ಮ ವೈಯಕ್ತಿಕ ಬದುಕಿಗೂ ಏನು ಸಂಬಂಧ ಇರುತ್ತೆ ಅಲ್ವಾ? ಬಿಗ್ ಬಾಸ್ ಇಸ್ ಅ ಶೋ ಅಷ್ಟೇ, ಇಟ್ಸ್ ಅ ರಿಯಾಲಿಟಿ ಶೋ. ಅಲ್ಲಿ ಎಲ್ರಿಗೂ ಎಲ್ಲ ಥರದ ಗೊಂದಲಗಳಾಗತ್ತೆ, ಎಲ್ಲ ಥರದ ಬದಲಾವಣೆಗಳಾಗತ್ತೆ. ನೀವು ಆಟದ ಥರ ನೋಡಿ. ಬಟ್ ವಾಟ್ ಈಸ್ ದ್ಯಾಟ್ ಟು ರಿಲೇಟ್ ವಿತ್ ಯುವರ್ ಪರ್ಸ್ನಲ್ ಲೈಫನ್ನು ತೊಗೊಂಡು ಎಷ್ಟೆಷ್ಟು ಜನ ಜೀವನ ಮಾಡಿಬಿಟ್ಟಿದ್ದಾರೆ 4 ತಿಂಗಳು. ನಮ್ಮ ಹೆಸರುಗಳನ್ನ ಹೇಳ್ಕೊಂಡು, ನಾನು ಹೇಳಿದ್ನಲ್ಲ 40,000 ಕಾಪಿ ಸ್ಟ್ರೈಕ್ ಅಂತಂದರೆ ನೀವು ಯೋಚನೆ ಮಾಡಿ. ಡೆಫಿನೆಟ್ಲಿ. ಸೊ ನಾನು ಬಂದ ತಕ್ಷಣ ಪಾಪ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ದಯವಿಟ್ಟು ನನ್ನ ಒಂದು ಇಂಟರ್ವ್ಯೂನ ಡಿಲೀಟ್ ಮಾಡಿ ಅಂತ. 8 ಎಪಿಸೋಡ್ಗಳನ್ನ ಮಾಡಿರ್ತಾರೆ, ಎಲ್ಲ ಮಿಲಿಯನ್ ಗಟ್ಟಲೆ ಓಡಿದೆ ನನ್ನ ಇಂಟರ್ವ್ಯೂಸ್. ಐ ವಾಸ್ ಲೈಕ್, ಯಾಕೆ ಇಷ್ಟು ದ್ವೇಷ ಯಾಕೆ? ಸಿ, ಯು ಲೈಕ್ ಸಂಬಡಿ, ನೀವು ಯಾರನ್ನೋ ಇಷ್ಟಪಡಿ. ನೀವು ಇನ್ನೊಬ್ಬರನ್ನ ಇಷ್ಟಪಡ್ತೀರಾ ಅಂತ ಹೇಳಿ ಅವರ ಸರಿಸಮನಾಗಿ ನಿಂತಿರೋವಂಥವ್ರನ್ನ ಅಥವಾ ಅವ್ರಿಗಿಂತ ಬಲಿಷ್ಠರು ಅಂತ ಬಿಂಬಿಸ್ಕೋತಾ ಇರೋರನ್ನ ದ್ವೇಷ ಮಾಡೋದು ಯಾಕೆ? ನೀವು ದ್ವೇಷ ಹೇಗೆ ಮಾಡ್ತಾ ಇದ್ದೀರಾ? ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದೀರಿ? ನೀವು ಅವರ ವೈಯಕ್ತಿಕ ಬದುಕನ್ನು ತಗೊಂಡು ನೀವು ಹಾನಿ ಮಾಡ್ತಾ ಇದ್ದೀರಾ? ವೈಯಕ್ತಿಕ ಬದುಕು ಅನ್ನುವಂಥದ್ದು ಒಂದು ಚಾಪ್ಟರ್ ನಮ್ಮ ಜೀವನದಲ್ಲಿ, ಅದು ನಮ್ಮ ಜೀವನ ಅಲ್ಲ. ನೀವು ನನ್ನ ವೈಯಕ್ತಿಕ ತೇಜಾವಧಿ ಮಾಡಿದ ತಕ್ಷಣ ಯು ಕಾಂಟ್ ಹರ್ಟ್ ಮೀ ಎನಿವೇರ್. ಇಟ್ ಈಸ್ ಜಸ್ಟ್ ಅ ಚಾಪ್ಟರ್. ಈಗ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆ್ಯಡ್ ಆನ್ ಅಷ್ಟೇ. ಇದಕ್ಕೆ ಮುಂಚೆನೂ ನಾನೊಬ್ಬ ಕಲಾವಿದೆ, ಒಬ್ಬ ಹೋರಾಟಗಾರ್ತಿ, ಒಬ್ಬ ತಾಯಿ, ಒಬ್ಬ ಗೃಹಿಣಿ, ಒಳ್ಳೆ ಕೆಲಸಗಳು, ಸಮಾಜಕ್ಕೆ ಭಾಳ ಸಂದೇಶ ಕೊಟ್ಟಿರುವಂಥ ಹೆಣ್ಣು ಮಗಳು. ಇವೆಲ್ಲವೂ ಕೂಡ ನನ್ನ ವ್ಯಕ್ತಿತ್ವ. ಬಿಗ್ ಬಾಸ್ ಒಂದು ಚಾಪ್ಟರ್ ನನ್ನ ಜೀವನದಲ್ಲಿ. ಬಟ್ ಇವತ್ತು ನೀವುಗಳು ನನ್ನನ್ನು ಟ್ರೋಲ್ ಮಾಡಿದವ್ರು ಎಲ್ಲಿದ್ದೀರಿ? ನಾನೆಲ್ಲಿದ್ದೀನಿ? ನೀವು ನನ್ನನ್ನು ಫೇಮಸ್ ಮಾಡಿದ್ರೆ ಹೊರತಾಗಿ ವೇರ್ ಆರ್ ಯು? ಜೀವನ ಮಾಡ್ಕೊಂಡ್ರಿ ಅಷ್ಟೇ. ನೀವೆಲ್ಲ ಎಲ್ಲಿದ್ದೀರಿ ಇವತ್ತು? ನಾನು ಅದನ್ನೇ ಅಂಥವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಆ ಮುಖಗಳು ನಾನು ಹೇಳಿದ್ನಲ್ಲ, ಯಾರು ಕೂತ್ಕೊಂಡು ಸತತವಾಗಿ ಐ ಚಾಲೆಂಜ್. ನಿಮಗೆ ತಾಕತ್ತಿದ್ರೆ, ನಿಜವಾಗ್ಲೂ ನಿಮಗಾಗತ್ತೆ ಅಂದರೆ ಬಿಗ್ ಬಾಸ್ ಮನೆಗೆ ನೀವು ಹೋಗೋವಂಥ ಪ್ರಯತ್ನ ಮಾಡಿ. ಅಲ್ಲಿ ನೀವು ಮಾಡಬೇಕು.
ಓಕೆ. ಹೇಳ್ತಾರಲ್ವಾ, ನಾನು 20 ವರ್ಷದ ನನ್ನ ಜರ್ನಿ ಸಿನಿಮಾ ಇಂಡಸ್ಟ್ರೀಲಿ 20 ವರ್ಷ ತಗೋತು. ನನಗೂ ಬಿಗ್ ಬಾಸ್ ಮನೆಗೆ ಹೋಗೋಕೆ ನಾನು ಯಾವ ಇನ್ಫ್ಲುಯೆನ್ಸ್ ಬಳಸಿ ಹೋಗಿರಲಿಲ್ಲ. ಅಶ್ವಿನಿ ಅಂತ ಒಂದು ಐಡೆಂಟಿಟಿ ಬರೋದಕ್ಕೆ ನಾನು 20 ವರ್ಷ ಪ್ರಯಾಣ ಇತ್ತು. ಯಾವತ್ತೂ ನಮ್ಮ ತಂದೆ ಹೆಸರು ನಾನು ಹೇಳ್ಕೊಂಡಿಲ್ಲ. ನನ್ನ ಫ್ಯಾಮಿಲಿಯವರೇ ಭಾಳಷ್ಟು ಜನ ಸಿನಿಮಾದಲ್ಲಿದ್ದಾರೆ, ಯಾರ ಹೆಸರು ನಾನು ಹೇಳ್ಕೊಂಡಿಲ್ಲ. ಬಹಳಷ್ಟು ಇನ್ಫ್ಲುಯೆನ್ಸ್ ಬಳಸ್ಬೋದಾಗಿತ್ತು ಬಿಗ್ ಬಾಸ್ಗೆ ಹೋಗೋದಕ್ಕೆ. ನೋ, ಅಶ್ವಿನಿ ಅಂತ ಒಬ್ಬ ಐಡೆಂಟಿಟಿ, ಒಂದು ವ್ಯಕ್ತಿನ ಗುರುತಿಸಿ ನೀವು ನನ್ನನ್ನು ಕರ್ಕೊಳ್ಳಿ ಅಂತಲೇ ನಾನು ಕಾದಿದ್ದು. ಇವತ್ತು ನಮ್ಮನ್ನು ನೀವೆಲ್ಲ ಟ್ರೋಲ್ ಮಾಡಿದ್ರಲ್ಲ, ದಯವಿಟ್ಟು ನೀವು ಹೋಗಬೇಕು ಬಿಗ್ ಬಾಸ್ ಮನೆಗೆ. ನಿಮ್ಮ ಕೇಪಬಿಲಿಟಿ, ನಿಮ್ಮ ಕೆಪಾಸಿಟಿ ನೀವು ಪ್ರೂವ್ ಮಾಡೋದಕ್ಕೆ ನೀವು ಹೋಗಬೇಕು. ತಾಕತ್ತಿದೆಯಾ? ಆ ಐಡೆಂಟಿಟಿ, ಆ ಯೋಗ್ಯತೆ ನಿಮಗಿದೆಯಾ? ಇಲ್ಲ. ಏನು ಮಾಡ್ತೀರಿ? ಕೂತ್ಕೊಂಡು ನಮ್ಮಂಥ ಹೆಣ್ಮಕ್ಳ ಬಗ್ಗೆ ಮಾತಾಡಿಕೊಂಡು ನಿಮ್ಮ ಜೀವನನ ನೀವು ಮಾಡ್ಕೋತೀರಿ ಅಷ್ಟೇ. ಈಗ ಹೆಂಗಾಗಿದೆ ಅಂದರೆ, ಮೊಬೈಲ್ ಇರೋರೆಲ್ಲ ಜರ್ನಲಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಇರ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಹಾಕ್ತಾರೆ. ಅದು ಯಾರ ಬಗ್ಗೆ? ಈಗ ಫೇಮಸ್ ಇರೋರ ಬಗ್ಗೆ. ಯಾಕೆ ನೀನು ಫೇಮಸ್ ಇರೋರ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನಿನ್ನ ವ್ಯೂಸ್ ಬರೋದು? ಹೋಗ್ಲಪ್ಪ, ನಿನ್ನ ಬಗ್ಗೆ ನೀನು ಮಾತಾಡ್ಕೊಂಡು ಹಾಕೋ, ನೋಡ್ತಾರ ಜನ. ಅದು ಫೇಮಸ್ ಇರೋರ ಬಗ್ಗೆ, ಅದು ಎಲ್ಲೋ ಒಂದು ಸಣ್ಣದಾಗಿ ಒಂದು ಸಣ್ಣ ಎಳೆ ಏನೋ ಹೋಗಿರುತ್ತೆ, ಅದನ್ನು ಹಿಡ್ಕೊಂಡು ಮಾತಾಡೋದು, ಈಸಿಯಾಗಿ ವ್ಯೂಸ್ ಮಾಡ್ಕೊಳ್ಳೋದು. ಅದು ಎಷ್ಟು ಈಸಿ ಎಲ್ರಿಗೂ. ಅದನ್ನು ಮಾಡಿ ನೀನು ಜೀವನ ಮಾಡ್ತೀಯ ಹೊರತು, ನೀನೇನೋ ಸಾಧನೆ ಮಾಡಿ ಅದು ಶೈನ್ ಆಗಲಿ, ಇನ್ನೊಬ್ರ ಬಗ್ಗೆ ಮಾತಾಡಿಕೊಂಡು ನೀನು ಬದುಕೋಂಥದ್ದು ಹಣೆ ಬರ ಏನಕ್ಕೆ ಅಲ್ವಾ? ತುಂಬ ಈಸಿ ಆಗ್ಬಿಟ್ಟಿದೆ ಇನ್ನೊಬ್ರ ಬಗ್ಗೆ. ಏನು ಗೊತ್ತಿರಲ್ಲ ಹರೀಶ್. ಈಗ ನಾನು ಹೇಳ್ತಿದ್ದೀನಲ್ಲ, ಈಗ ವಿ ಆರ್ ನಾಟ್ ಹಿಯರ್ ಟು ಗಿವ್ ಎನಿ ಮೆಸೇಜ್ ಟು ದ ಸೊಸೈಟಿ. ಅಂದರೆ ಈಗ ಜಾನ್ವಿ ಲೈಫಲ್ಲಿ ಏನಾಗಿರುತ್ತೆ ಜಾನ್ವಿಗೆ ಗೊತ್ತು, ನನ್ನ ಲೈಫಲ್ಲಿ ಏನಾಗಿರುತ್ತೆ ನನಗೆ ಗೊತ್ತು. ಆ ವಿಚಾರಗಳನ್ನ ನಾವು ಹೇಳ್ಕೊಂಡು ನಾವು ಪಬ್ಲಿಸಿಟಿ ತೊಗೊಳ್ಳೋ ಅವಶ್ಯಕತೆ ನಮಗಿಲ್ವೇ ಇಲ್ಲ. ಬಿಕಾಸ್ ವಿ ಹ್ಯಾವ್ ಮೂವ್ಡ್ ಆನ್. ಜೀವನ ಮುಂದೆ ತೊಗೊಂಡು ಹೋಗಿದೆ ನಮ್ಮನ್ನು. ಹಿಂದೆ ಆಗಿರೋದನ್ನು ನಾವು ನೆನೆಸ್ಕೊಂಡು ಇನ್ನೂ ಎಚ್ಚರದಿಂದ ನಾವು ಮುಂದೆ ಇಡ್ತೀವಿ. ಇಟ್ಸ್ ಅ ಕಾಷನ್. ಜೀವನ ಹೆಜ್ಜೆ ಇಡ್ತೀವಿ ಹೊರತಾಗಿ, ಹಾಗಾದರೆ ಹೆಣ್ಣು ಮಕ್ಕಳು ಜೀವನದಲ್ಲಿ ಏನೋ ಒಂದು ಆಗಿದೆ ಅಂದ ಮಾತ್ರಕ್ಕೆ ಅದರಲ್ಲೇ ನಾವು ಕಣ್ಣೀರು ಹಾಕ್ತಾ ಅಯ್ಯೋ ಹೀಗಾಗೋಯ್ತು ನಮ್ಮ ಜೀವನ ಅಂತ 4 ಗೋಡೆ ಮಧ್ಯೆ ಇರಬೇಕಾ? ಇಲ್ಲ. ಇವತ್ತು ನನಗೆ ಜಾನ್ವಿ ಬಗ್ಗೆ ತುಂಬ ಪ್ರೌಡ್ ಯಾಕೆ ಅನಿಸುತ್ತೆ ಅಂದರೆ, ನನಗೆ ಅಫ್ಕೋರ್ಸ್ ಹೌದು, ನೀವು ಹೇಳಿದ ಹಾಗೆ ಬಹುಶಃ ನಾನು ಬಿಗ್ ಬಾಸಿಗೆ ಬಂದಮೇಲೆ ತುಂಬ ಜನ ಗೊತ್ತಾಗಿದ್ದು, ಹೌದು ಅಶ್ವಿನಿ ವೆಲ್ ಸೆಟಲ್ಡ್ ಅಂತ. ನಾನು ಬಿಗ್ ಬಾಸ್ ಮನೇಲಿ ಇದ್ದಷ್ಟು ದಿನವೂ ಕೂಡ ನನಗದು ಅವಶ್ಯಕತೆ ಇರಲಿಲ್ಲ ಹರೀಶ್. ಈಗ ನಾನು ವೆಲ್ ಸೆಟಲ್ಡ್ ಆದರೆ ಏನು, ವೆಲ್ ಸೆಟಲ್ಡ್ ಅಲ್ಲದೆ ಇದ್ರೆ ಏನು? ನಾನು ಅಲ್ಲಿ ಹೋಗಿರೋದು ಆಟ ಆಡೋಕ್ಕೆ. ಎಲ್ಲರೂ ಆಟ ಆಡ್ತಾರೆ ಅಂದರೆ ನಾನು ಐ ಆಮ್ ಆಲ್ಸೋ ಒನ್ ಆಫ್ ದೆಮ್. ನಾನು ಆಟ ಆಡಲೇಬೇಕು. ಈಗ ಅಲ್ಲಿ ಅಡುಗೆ ಮಾಡ್ತಾರೆ, ನಾನು ಅಡುಗೆ ಮಾಡಲೇಬೇಕು. ಬಾತ್ರೂಮ್ ಕ್ಲೀನ್ ಮಾಡ್ತಾರೆ, ನಾನು ಮಾಡಲೇಬೇಕು. ಐ ಆಮ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ನಾನು ಮಾಡಲ್ಲ ಅಂದರೆ ನಾನು ಮನೇಲಿ ಇರಬೇಕಿತ್ತು, ಬಿಗ್ ಬಾಸ್ಗೆ ಯಾಕೆ ಹೋಗಬೇಕಿತ್ತು ಅಲ್ವಾ? ಈಗ ಜಾನ್ವಿ ಕೂಡ 12 ಗಂಟೆ 1 ಗಂಟೆಲಿ ಅವರ ಕೆಲಸ ಮುಗಿಸಿ ಮನೆಗೆ ಹೋಗೋರು. ರಾತ್ರಿ ಪುಟ್ಟ ಮಗು ಬಿಟ್ಟು ಬರೋರು. ನನಗೆ ಇವತ್ತಿಗೂ ನೆನಪಿದೆ. ನನ್ನ ಮಗ 1 ವರ್ಷ ಇದ್ದಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದು. ತುಂಬ ರಿಯಾಲಿಟಿ ಶೋಸ್ ಮಾಡಿದ್ದೀನಿ, ಐ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ಇಟ್. ಆ್ಯಂಕರಿಂಗ್ ಮಾಡಿದ್ದೀನಿ. ನನ್ನ ಮಗನ ನಾನು ಡಾನ್ಸ್ ರಿಹರ್ಸಲ್ಸಿಗೆ ಹೋಗಬೇಕಾದ್ರೆ, ಪುಟ್ಟ ಮಗು 2 ವರ್ಷ 3 ವರ್ಷದ ಮಗ, ನನ್ನ ಮಗನ ಕರ್ಕೊಂಡು ಹೋಗಿ ಅಲ್ಲಿ ಕಾರ್ನರಲ್ಲಿ ಒಂದು ಪುಟ್ಟ ಬೆಡ್ ಇರ್ತಾಯಿತ್ತು, ಅಂದರೆ ಒಂದು ಇದು, ಅಲ್ಲಿ ನನ್ನ ಮಗನ ಮಲಗಿಸ್ಬಿಟ್ಟು ನಾನು ಡಾನ್ಸ್ ರಿಹರ್ಸಲ್ಸ್ ಮಾಡ್ಕೊಂಡು ಬರ್ತಿದ್ದೆ. ಆ ಥರ ಜೀವನ ಮಾಡಬೇಕಂತ ನನಗೇನೂ ಇಲ್ಲ. ಬಟ್ ಇಟ್ಸ್ ಎ ಡೆಡಿಕೇಶನ್, ಪ್ಯಾಷನ್. ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಜೀವನದಲ್ಲಿ. ನೀವು ಸಾಧಿಸಬೇಕು, ಏನಾದರೂ ಒಂದು ಮಾಡಬೇಕು. ಒಂದು 10 ಜನಕ್ಕೆ ನೀವು ಒಂದು ಆದರ್ಶವಾಗಿರಬೇಕು. ಯು ನೀಡ್ ಟು ಡೂ ಸಮಥಿಂಗ್. ಜೀವನದಲ್ಲಿ ಕೆಟ್ಟದೇನೋ ಆಗಿದೆ ಅಂದ ಮಾತ್ರಕ್ಕೆ, ಈಗ ನಾನು ಬಿಗ್ ಬಾಸ್ದು ನಿಮ್ಗೆ ಅದೇ ಹೇಳಿದೆ, ಬಹುಶಃ ನಾನಾಗಿರೋದಕ್ಕೆ ಅಥವಾ ಜಾನ್ವಿ ಆಗಿರೋದಕ್ಕೆ ನಾವು ತೊಗೊಂಡಿದ್ದೀವಿ. ಬಿಕಾಸ್ ನಾವು ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ, ನಾವು ತೊಗೊಂಡಿದ್ದೀವಿ. ಬೇರೆ ಯಾರಾದರೂ ಹೆಣ್ಣು ಮಕ್ಕಳು ಆಗಿದ್ದಿದ್ರೆ, ನಾನೇ ಹೇಳಿದ್ನಲ್ಲ 15 ದಿನ ಹುಷಾರು ತಪ್ಪಿಟ್ಟೆ ನಾನು. ಬೇರೆ ಯಾರಾದರೂ ಆಗಿದ್ದಿದ್ರೆ ಮಾಡಿರುವಂಥ ಟ್ರೋಲ್ಗಳು, ಮಾಡಿರುವಂಥ ಪದ ಬಳಕೆಗಳು ಎಷ್ಟು ಕೆಟ್ಟದಾಗಿ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ಬಿಗ್ ಬಾಸ್ ನನ್ನ ಜೀವನ ಅಲ್ಲ, ನನ್ನ ಜೀವನದ ಒಂದು ಅಧ್ಯಾಯ. ಕರೆಕ್ಟ್? ಬಿಗ್ ಬಾಸ್ ಆದಮೇಲೆ ಇನ್ನೊಂದು ಜೀವನ ನನಗಿದೆ. ಇವತ್ತು ನೀವು ನನ್ನನ್ನು ಕರೆದಿದ್ದೀರಿ, ಇಲ್ಲಿ ಕೂರಿಸ್ಕೊಂಡು ಮಾತಾಡ್ತಿದ್ದೀರಿ ಅಂದರೆ, ಎಷ್ಟೋ ಜನ ವಿದ್ಯಾವಂತರಿಗೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಮಾದರಿ ಆಗಿದ್ದೀವಿ. ಎಸ್ ಮೇಡಮ್, ನಾವು ನಿಮ್ಮ ಥರ ಸ್ಟ್ರಾಂಗ್ ಆಗಿರಬೇಕು, ಜೀವನ ಹೀಗೆ ತೊಗೋಬೇಕು ಅಂತ ಹೇಳೋರಿದ್ದಾರೆ. ಯಾರ್ರೀ ಟ್ರೋಲ್ ಪೇಜಸ್ಗಳು, ಫೇಕ್ ಪೇಜಸ್ ಕ್ರಿಯೇಟ್ ಮಾಡ್ಕೊಂಡು ಜೀವನ ಮಾಡುವಂಥ ಅಲ್ಲ. ದೇ ಆರ್ ನಾಟ್ ಅವರ್ ಲೈಫ್. ನಾವು ಇನ್ಸ್ಪಿರೇಷನ್ ಆಗಬೇಕು ಅಂತ ಹೊರಗಡೆ ಬಂದು ಜೀವನ ಕಟ್ಕೊಂಡು ಒಂದು ಇನ್ಸ್ಪಿರೇಷನ್ ಆಗಿ ಬದುಕ್ತಾ ಇರೋವಂಥ ಹೆಣ್ಮಕ್ಳು. ನೀವು ನಮ್ಮನ್ನು ಟ್ರೋಲ್ ಮಾಡಿದ ತಕ್ಷಣ ನಾವು ಕುಗ್ತೀವಿ ಅಂದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ನಾವು ಕುಗ್ಗೋದಿಲ್ಲ. ಕುಗ್ಗೋಂಥ ಹೆಣ್ಮಕ್ಳೇ ಅಲ್ಲ. ಕುಗ್ಗಿದ್ದಿದ್ರೆ ಬಹುಶಃ ನಾನು 113 ದಿನ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಅದೊಂದು ದೊಡ್ಡ ಜೀವನದ ಪಾಠ ನನಗೆ. ನೀವು ಟೀಕೆಗಳಿಲ್ಲದೆ ಬೆಳೆದ್ರಿ. ಹೌದು. ಈಗ ಟೀಕೆ ಎದುರಿಸ್ತಾ ಇದ್ದೀವಿ. ಎಸ್. ಈ ಮೇಡಮ್ ಹಂಗಲ್ಲ. ಹೌದು. ಮೂಲತಃ ನಾವು ಮೀಡಿಯಾದಲ್ಲಿ ಇರೋದ್ರಿಂದ ಟೀಕೆ ಟಿಪ್ಪಣಿಗಳು ಜೊತೆಗೆ ಇರುತ್ತೆ ಆಕ್ಚುಲಿ. ಹೌದು. ಸೊ ನೀವು ನೋಡಿದ ಆಂಗಲ್ ಬೇರೆ ಮತ್ತು ಜಾಹ್ನವಿ ಅವ್ರ ಆಂಗಲ್ ಬೇರೆ. ಕರೆಕ್ಟ್. ಬಟ್ ಸ್ಟಿಲ್
ಅದು ಅತಿರೇಕಕ್ಕೆ ಹೋದಾಗ್ಲೂ ಬೇರೆ ತರ ಹೋದಾಗ್ಲೂ ಮತ್ತೆ ಅವರು ಫೇಸ್ ಮಾಡಿ ಅವರು ಅದನ್ನ ಹೌದು, ಓವರ್ಕಮ್ ಮಾಡಿ ಅವರು ಬದುಕ್ತಿದ್ದಾರೆ. ಕರೆಕ್ಟ್. ನನ್ನ ವಿಚಾರದಲ್ಲಿ ಒಂದು ಸೂಕ್ಷ್ಮವಾಗಿ ಹೇಳಿದ್ರೆ ಹರೀಶ್ ಅವರೇ, ಆಚೆ ಕಡೆ ಬಂದೆ, ಜೊತೆಲಿದ್ದವರೇ ಏನೇನೇನೇನೋ ಬಹಳ ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ಸೊ ನನ್ನ ಕುಟುಂಬ ಆಗಲಿ, ಹೇಳು ನಿಜ, ನೀನು ನಿಜ ಹೇಳು, ಗೊತ್ತಾಗಬೇಕು ಅವ್ರ ಬಂಡವಾಳಗಳು ಅಂತ. ನಾನು ಮಾಧ್ಯಮದಲ್ಲಿ ಎಲ್ಲೋ ಒಂದು 0.001% ಮಾತಾಡಿರ್ಬೋದು ಅಷ್ಟೇ, ನನ್ನ ಪರ್ಸ್ನಲ್ ವಿಚಾರ. 100% ಸತ್ಯ ಮಾತಾಡಿದ್ರೆ ನನ್ನ ಇವತ್ತು ಜನಗಳು ದೇವತೆ ಮಾಡಿಬಿಡ್ತಾರೇನೋ, ಅಂದರೆ ಅಷ್ಟು ಕಠೋರವಾಗಿದೆ ಸತ್ಯ. ಬಟ್ ಆ ಸತ್ಯ ಇದ್ರೂ ಪರವಾಗಿಲ್ಲ, ಬೇರೆಯವ್ರು ನನ್ನನ್ನು ಕೆಟ್ಟೋಳು ಮಾಡಿದಾರಲ್ಲ, ಮಾಡಲಿ, ಎಲ್ಲದಕ್ಕೂ ಕಾಲ ಅನ್ನೋದಿರುತ್ತಲ್ಲ, ಅದು ಉತ್ತರ ಕೊಡುತ್ತೆ. ಅವರು ಅವ್ರ ಜೊತೆಲಿರೋರು ಬಂಡವಾಳಗಳನ್ನ ಏನಾದರೂ ನಾನು ಬಿಚ್ಚಿಟ್ಬಿಟ್ರೆ ಇವತ್ತು ಬಹುಶಃ ನನ್ನನ್ನು ದೇವತೆ ಮಾಡ್ತಾರೇನೋ. ನಂಗೆ ಅದು ಬೇಕಾಗಿಲ್ಲ, ಕೆಟ್ಟವಳಾಗೆ ಇದ್ಬಿಡೋಣ. ಬಟ್ ನನ್ನ ಕುಟುಂಬ ಯಾಕೆ ಇವತ್ತು ನಮ್ಮ ಅಣ್ಣ ಇರ್ಬೋದು, ನಮ್ಮಮ್ಮ ಇರ್ಬೋದು, ಅವರೆಲ್ಲ ಹೆಮ್ಮೆ ಪಡ್ತಾರೆ. ನಮ್ಮ ಅಣ್ಣ ಇವತ್ತು ಸ್ಟೇಟಸಲ್ಲಿ ನನ್ನ ತಂಗಿ ನಾನು ಹೆಮ್ಮೆ ಅಂತ ಹಾಕ್ಕೊಳ್ತಾನೆ ಅಂದರೆ ಸುಮ್ಮನೆ ಅಲ್ಲ. ಹಿ ಈಸ್ ವೆರಿ ಡಿಸಿಪ್ಲಿನ್ಡ್, ಮತ್ತು ಅವನು ಹೀಗೆ ಇರಬೇಕು, ಹಾಗೇ ಬದುಕಿದವರು ಅವರು. ಅಂಥವ್ರು ನಮ್ಮನ್ನು ಮೆಚ್ಕೊಂಡ್ರೆ ನನಗೆ ಅಷ್ಟು ಸಾಕು. ಒಳ್ಳೆಯವ್ರು ನಮ್ಮನ್ನು ಮೆಚ್ಕೊಂಡ್ರೆ ಸಾಕು, ಹೊರಗಡೆಯವ್ರೇನೋ ಉತ್ತರ ಕೊಡೋದು ಬೇಕಾಗಿಲ್ಲ. ಯಾರೋ ಒಬ್ಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಕೆಲವ್ರು ಮಾತಾಡ್ಬೋದು, ಬಟ್ ಆ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ವ್ಯಕ್ತಿಗೂ ಕೂಡ ನಾನೇನು 14 ವರ್ಷ ನಾನು ಹೇಗಿದ್ದೆ ಏನು ಪ್ರತಿಯೊಂದು ಗೊತ್ತಿದ್ರೂ ವ್ರತ ಮಾತಾಡಿದಾರಲ್ಲ, ಅದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ಅದನ್ನು ಮಾಡಿ ದೊಡ್ಡದು ಮಾಡೋದಕ್ಕೆ ಎಲ್ಲದಕ್ಕೂ ನನ್ನ ಮಗ ಅಡ್ಡ ಬರ್ತಾನೆ. ಈಗ ಒಂದು ಕೊಚ್ಚೆ ಅಂತ ಬಂದಾಗ ನಾವು ಅದಕ್ಕೆ ಕಲ್ಲೆಸಿತ ಕೂತ್ರೆ ನಮಗೆ ಹಾರುತ್ತೆ ಅಂತ ಹೇಳಿ ನಾನು ಸೈಲೆಂಟ್ ಆಗಿದ್ದೀನಿ ಇವತ್ತು. ಬಟ್ ದೇವರೆಲ್ಲ ಮೇಲ್ಗಡೆಯಿಂದ ನೋಡ್ತಾ ಇರ್ತಾನಲ್ಲ ಹರೀಶ್ ಅವರೇ, ಅಷ್ಟೇ. ಅದನ್ನು ತುಂಬ ರಾಡಿ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಯಾಕಂದರೆ ನಾನು ಇಷ್ಟಪಟ್ಟವರು ನನ್ನ ಜೊತೆಗಿದ್ದಾರೆ. ನಾನು ಇಷ್ಟಪಟ್ಟಿರೋರು ದೂರ ಆದಾಗ ನನಗೆ ಹರ್ಟ್ ಆಗ್ತಿತ್ತೇನೋ, ನಾನು ಅವ್ರಿಗೆ ಹರ್ಟ್ ಮಾಡಿಬಿಟ್ಟಿದ್ದೀನಿ ಅಥವಾ ನಂದೇನಾದರೂ ತಪ್ಪಾಗಿದೆಯಾ ಅಂತ. ಎಲ್ಲೋ ಒಂದು ಕಡೆ ನಮ್ಮದು ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ ಇದ್ದು, ಅವರು ಜಸ್ಟ್ ಒಂದು ಡ್ರೆಸ್ಸಿಂಗ್ ಸೆನ್ಸಿಗೆಲ್ಲ ನಮ್ಮನ್ನ ಬೈದು ದೂರ ಇಟ್ಟು ಮಾತಾಡಿಸ್ತಾ ಇರಲಿಲ್ಲ. ಬಟ್ ಇವತ್ತಿಗೆ ಎಲ್ಲರೂ ನನ್ನ ಜೊತೆಗಿದ್ದಾರೆ. ನಾನು ಇವಾಗ ಸಿನಿಮಾ ಮಾಡ್ತಾ ಇದ್ದೀನಿ, ಮತ್ತೊಂದು ಮಾಡ್ತಾ ಇದ್ದೀನಿ ಅಂದ್ರೂ ನನ್ನ ಜೊತೆಗಿದ್ದಾನೆ ಅಂದರೆ ಅದು ನನ್ನ ವ್ಯಕ್ತಿತ್ವ, ನಾನು ಹೇಗಿದ್ದೀನಿ, ಮನೇಲಿ ಹೇಗೆ ನಡ್ಕೋತೀನಿ, ನಾನು ಸಮಾಜದಲ್ಲಿ ಹೇಗಿದ್ದೀನಿ, ಅದು ಅವರಿಗೆ ಪ್ರೌಡ್ ಮಾಡಿದೆ ಅಂದರೆ ನನಗೆ ಅಷ್ಟು ಸಾಕು. ಯಾಕಂದರೆ ಇವತ್ತು ನಾನು ಇಲ್ಲಿ ಕೂತಿರೋದಕ್ಕೆ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣನೇ ಕಾರಣ. ಇವತ್ತು ಅವ್ರಿಗೆ ನನ್ನ ಬಗ್ಗೆ ಹೆಮ್ಮೆ ಆಗಿದೆ ಅಂದರೆ ನಾನು ಹೆಮ್ಮೆ ಆಗೋ ಥರ ನಡ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ಏನೇನಾಗಿದೆ ಅದು ಅವ್ರುಗಳಿಗೆ ಮಾತ್ರ ಗೊತ್ತು. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ನನ್ನ ಜೊತೆಗಿದ್ದಾರೆ ಅಂದರೆ ಅವರಿಗೂ ಆಶ್ಚರ್ಯ ಆಗುತ್ತೆ. ನೀನು ನಮ್ಮ ಹತ್ರನೂ ಏನೂ ತೋರಿಸ್ಕೊಳ್ಳಲ್ಲ, ಯಾಕಂದರೆ ನಾನು ಮನೆಯಲ್ಲಿ ಬೇಜಾರು ಮಾಡ್ಕೊಂಡ್ರೆ ಅವರೆಲ್ಲ ಬೇಜಾರಾಗ್ತಾರೆ ಅಂತ. ನಾನೆಲ್ಲೋ ತುಂಬ ಇವ್ರು ಹೇಳ್ದಾಗೆ ನಾನು ಏನು ಬಾತ್ರೂಮಲ್ಲಿ ಹೋಗಿ ನನ್ನ ಅಳ್ತೀನೋ, ನಾನು ಯಾರು ಇದ್ದಾಗಲೂ ನಾನು ತೋರಿಸ್ಕೊಡಲ್ಲ. ನಮ್ಮ ಫ್ಯಾಮಿಲಿ ಇದ್ದಾಗ ನಾನು ಸ್ನಾನ ಮಾಡೋವಾಗ ಅವಾಗಲೇ ನಾನು ನೀರಿನ ಜೊತೆಗೆ ಹೊಟ್ಟೋಗ್ಬಿಡುತ್ತೆ. ಅದು ಕಣ್ಣೀರು ಅಂತಲೂ ಗೊತ್ತಾಗಲ್ಲ. ಅಮ್ಮನ ಜೊತೆ ಅಣ್ಣನ ಜೊತೆ ಇರುವಾಗ ಬರೀ ಕಾಮಿಡಿ ಮಾಡ್ತಾ ಇರ್ತೀನಿ. ಅವ್ರು ಅನ್ಕೋಬೇಕು ಇವಳಿಗೆ ಯಾವುದನ್ನು ಏನೋ ತಟ್ಟೋದೇ ಇಲ್ವಾ ಅಂತ. ಯಾಕಂದರೆ ಹಾಗೆ ಇರೋಣ ಬಿಡಿ, ಕೆಟ್ಟದ್ದು ಹೋಯ್ತು ಅಂತ ನಾವು ಖುಷಿ ಪಡೋಣ. ಯಾಕಂದರೆ ಅವ್ರುಗಳು ನನ್ನ ಜೊತೆಗಿದ್ದಾರಲ್ಲ, ಅದಕ್ಕಿಂತ ನನಗೆ ಇನ್ಯಾವುದೂ ದೊಡ್ಡದಲ್ಲ. ನನಗೆ ತುಂಬ ಖುಷಿ ಆಗುತ್ತೆ ಅಣ್ಣನ ಸಪೋರ್ಟು. ಅವ್ರಿಗೆ ಗೊತ್ತು ನೀನೇನು ಮಾಡ್ತಾ ಇದೀಯಾ ಏನೋ, ಅದು ನಿನಗೆ ಕ್ಲಾರಿಟಿ ಇದೆ. ಈಗ ನಾನು ನಿನ್ಗೇನು ಹೇಳಕ್ಕೆ ಬರಲ್ಲ. ಯಾಕಂದರೆ ಇಷ್ಟು ದಿನ ಆಯಿತು, 14 ಇಯರ್ಸು, ನಮ್ಗೆ ಗೊತ್ತಿಲ್ಲದೇನೋ ತಪ್ಪುಗಳಾಗಿದೆ, ನಾವು ಕೇಳಿಲ್ಲ. ಬಟ್ ಈಗ ನೀನು ಏನು ಮಾಡ್ತೀಯ ಅದು ಕರೆಕ್ಟ್ ಆಗಿದೆ ಅಂತ ಗೊತ್ತು, ನಾವು ಜೊತೆಲಿದ್ದೀವಿ ಅಂತ ನನಗೆ ಅಷ್ಟು ಸಾಕು. ನಮ್ಮ ಜಾನ್ವಿ ತುಂಬಾ ತರ್ಲೆ, ನಿಮಗೆ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಜಾನ್ವಿ. ಹೌದು, ನಾವಿಬ್ರು ಇದ್ದಾಗ ಇಲ್ಲ ಇಲ್ಲ, ಹೌದು ಸಿಕ್ಕಾಪಟ್ಟೆ ತಮಾಷೆ ತರ್ಲೆ. ಆಮೇಲೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ನಾನ್ ಜಗಳ ಮಾಡ್ತೀನಿ ಅಷ್ಟೇ, ನೇರ ಸ್ವಲ್ಪ ಒಂಚೂರು ಹಿಂಜರಿತೀನಿ ಬೇಡ ಅನ್ಸುತ್ತೆ ಅಂತ. ಅವ್ರು ಹಂಗೆಲ್ಲ ಇಲ್ಲ, ಸುಮ್ನೆ ಇರಿ ಅಶುಮ, ನಿಮಗೆ ಗೊತ್ತಿಲ್ಲ, ಶುಗರ್ ಕೋಟ್ ಇಲ್ವೇ ಇಲ್ಲ, ಕಂಪ್ಲೀಟ್ಲಿ ಇಲ್ಲ. ಅವ್ರು ಹಾಗೆ ನಾನು ದೇವತೆ ಆಗೋಕೆ ಇಷ್ಟ ಇಲ್ಲ. ಹೌದು, ಗುಡ್ ಬುಕ್ಸ್ ಹೋಗಕ್ಕೆ ನಂಗೆ ಬೇಡ. ಬಟ್ ಒಂದಂತೂ ಸತ್ಯ, ನಮ್ಮ ಜಾನು ಹೇಳ್ದ ಹಾಗೆ ಇಡೀ ಜಗತ್ತೇ ನಮಗೆ ತಿರುಗಿ ಬಿದ್ದರೂ ನಮ್ಗೆ ಯಾವಾಗಲೂ ಅನ್ಸೋದು ಒಂದೇ ಹರೀಶ್, ಸ್ಪೆಷಲಿ ಮೀಡಿಯಾ ಫೀಲ್ಡಲ್ಲಿದ್ದಾಗ ಅಥವಾ ರಾಜಕೀಯದಲ್ಲಿದ್ದಾಗ. ಬಿಕಾಸ್ ಯಾವಾಗಲೂ ನಾವೇ ತುಂಬ ಲೈಮ್ ಲೈಟಲ್ಲಿ ಇರೋದ್ರಿಂದ ನಾನು 2 ಕ್ಯಾಟಗರಿ ತಗೋತಿದ್ದೀನಿ. ಕುಟುಂಬದ ಸಪೋರ್ಟ್ ಇತ್ತು ಅಂತಂದರೆ ಇಡೀ ಜಗತ್ತನ್ನೇ ನಾವು ಫೇಸ್ ಮಾಡ್ಬೋದು. ಪೂರ್ತಿ ಹೋಗ್ತೀನಿ. ಐ ಥಿಂಕ್ ವಿ ಆರ್ ಬ್ಲೆಸ್ಡ್. ಎಷ್ಟೇ ಏನೇ ಆದರೂ, ನಾನು ಅದೇ ಹೇಳಿದ್ನಲ್ಲ, ಬಿಗ್ ಬಾಸಿಂದ ಬಂದ ತಕ್ಷಣ ಟ್ರೋಲ್ಸ್ ಎಲ್ಲ ನೋಡಿದಾಗ ತುಂಬ ಹರ್ಟ್ ಅಂತೂ ಆಗಿತ್ತು. ಸೋಷಿಯಲ್ ಮೀಡಿಯಾ ಬಳಸೋಕ್ಕೆ ಭಯ ಆಗ್ತಿತ್ತು, ಏನಾದ್ರು ಒಂದು ಪೋಸ್ಟ್ ಹಾಕೋಕ್ಕೆ ಭಯ ಆಗ್ತಿತ್ತು. ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್. ನನ್ನ ತಮ್ಮನ ಮಗಳದು ಹುಟ್ಟಿದಬ್ಬ, ನಾನು ಆ ಪಾಪುದೊಂದು ಫೋಟೋ ಹಾಕಿಬಿಟ್ಟು ಬರ್ಡೇ ವಿಶ್ ಮಾಡಬೇಕು ಅಂತ. ಅವಳು, ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ, ಅವಳು ನನ್ನ ಮಗಳು ಅಂತಲೇ ಎಲ್ಲರೂ ಅಂದ್ಕೊಂಡಿರೋದು ಕೂಡ. ಮನೇಲಿದ್ದಾಗಲೂ ಅವಳ ಬಗ್ಗೆ ತುಂಬ ಹೇಳೋರು, ತುಂಬ ಚೆನ್ನಾಗಿದೆ ಡ್ರೆಸ್ಸಿಂಗ್ ಸೆನ್ಸು, ಜಾನು ಥರ ಅಂತ ನನಗೆ ತುಂಬ ಒಂಥರ.
ಅವಳದು ಫೋಟೋ ಹಾಕಬೇಕು, ವಿಡಿಯೋ ಹಾಕಬೇಕು. ಎಲ್ಲಿ ನಾವಿಬ್ರು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಎಲ್ಲಿ ಬಯಲಹೊಂಗ್ಲಕ್ಕೆ ಹೋಗಿದ್ವಿ ಅವತ್ತಿನ ದಿನ. ಮಧ್ಯರಾತ್ರಿ ಆಯಿತು, ಹಾಕಲಿಲ್ಲ. ನೆಕ್ಸ್ಟ್ ಡೇ ಹಾಕಬೇಕು, ಹಾಕಕ್ಕಾಗ್ತಿಲ್ಲ. ಭಯ ಭಯ. ಅಲ್ಲೂ ಬೇಕಾದ್ರೂ ನೆಗೆಟಿವ್ ಏನ್ ಬೇಕಾದ್ರೂ ಹಾಕ್ತಾರೆ, ಏನು ಬೇಕಾದ್ರೂ ಹಾಕ್ತಾರೆ. ನಾನು ಸೀದಾ ನನ್ನ ತಮ್ಮಂಗೆ ಫೋನ್ ಮಾಡಿದೆ. ವಿಡಿಯೋ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ತಮ್ಮಂಗೆ ಫೋನ್ ಮಾಡಿದೆ, ಈ ಥರ ಪಾಪುದು ಹಾಕಬೇಕು, ನನಗೆ ಯಾಕೋ ಭಯ ಆಗ್ತಿದೆ. ಏನಾದ್ರು ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ರೆ ನಂಗೆ ತೊಗೊಳ್ಳೋಣ, ನನ್ನ ಬಗ್ಗೆ ಇರಲಿ ತೊಗೊಳ್ಳೋಣ, ಬಟ್ ಮಗು ಬಗ್ಗೆನೂ ಹಾಕಿದ್ರೆ ನಂಗೆ ತೊಗೊಳಕ್ಕಾಗದ. ಅವನು ಒಂದೇ ಮಾತು ಹೇಳ್ದ, ಹರೀಶ್ ಅವರೇ, ನೀನು ಇಷ್ಟು ದಿನ ಇದ್ದಿದ್ದು ಬೇರೆ, ನೀನು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ನಾವು ಕೂಡ ಅಂದ್ಕೊಂಡಿದ್ದು ಬೇರೆ. ಈಗ ಎಲ್ಲ ಥರ ನೋಡ್ಬಿಟ್ಟಿದ್ದೀವಿ, ಯಾವ ಮಟ್ಟಕ್ಕೆ ನಿನ್ನ ಎಲ್ಲ ಮಾಡಾಗಿದೆ. ತಲೆನೇ ಕೆಡಿಸ್ಕೋಬೇಡ, ಹಾಕು, ನಾವಿದ್ದೀವಿ, ಹಾಕು, ನಾನಿದ್ದೀನಿ, ಹಾಕು, ನಾವಿದ್ದೀವಿ, ಹಾಕು, ಅಷ್ಟೇ ಅಷ್ಟೇ. ಅಲ್ಲಿ ಹೇಗಾಯಿತು ಅಂದರೆ ಆ ಧೈರ್ಯ, ಆ ಮಾತು ನನ್ನನ್ನು ಇಟ್ ಮೇಡ್ ಮಿ ಮೋರ್ ಸ್ಟ್ರಾಂಗರ್. ನಾನು ಮರೆಯೋದೇ ಇಲ್ಲ. ನನ್ನ ಫ್ಯಾಮಿಲಿ, ನನ್ನ ಕಸಿನ್ಸ್ ನನ್ನ ಜೊತೆ ನಿಂತಿದ್ದು, ನನ್ನ ತಾಯಿ, ನನ್ನ ತಮ್ಮ, ನನ್ನ ಕಸಿನ್ ಮನು ಗೌಡ್ರು, ನನ್ನ ಮಗ, ಆ್ಯಂಡ್ ಅಫ್ಕೋರ್ಸ್ ನನ್ನ ಗುರುಗಳು ನಾರಾಯಣ್ ಗೌಡ್ರು. ಈ ಕುಟುಂಬ ಇಷ್ಟು ಜನ ನನ್ನ ಪರವಾಗಿ ನಿಂತಿದ್ರು ಬಿಗ್ ಬಾಸ್ಗೆ ಹೋದಾಗ. ಅವ್ರನ್ನ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ಹರೀಶ್. ನಿನ್ನ ಜೊತೆಗೆ, ನಿನ್ನ ನಂಬ್ತೀವಿ ಅಂತ ಹೇಳೋಂಥ ನಿನ್ನ ಕುಟುಂಬ ನಿನ್ನ ಜೊತೆಗೆ ನಿಂತರೆ ಏನೇ ಬರಲಿ ಸಾಧಿಸ್ಕೊಂಡು ಬರೋದಂತೂ ನಿಜ, ಜಯ ಅಂತೂ ಖಚಿತ. ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಬಿಲೀವ್ ಇನ್ ಇಟ್. ಸ್ಪೆಷಲಿ ಬಿಗ್ ಬಾಸ್ ಇದೆಯಲ್ಲ, ಬಿಗ್ ಬಾಸ್ ನಮ್ಮಿಬ್ಬರಿಗೂ, ನನಗೂ ಜಾನ್ವಿಗೂ ಬಹುಶಃ ಐ ಥಿಂಕ್ ಅದು ಒಂಥರ ದುಡ್ಡು, ಏನು ಹೇಳೋದು, ಅದು ನಮ್ಮ ಲೈಫಲ್ಲಿ ಏನು ಬೇಕಾದ್ರೂ ಮರಿತೀವೇನೋ ಬಹುಶಃ. ಐ ಥಿಂಕ್ ವಿ ಕೆನಾಟ್ ಫೊಗೆಟ್ ದ ಜರ್ನಿ ಆಫ್ ಬಿಗ್ ಬಾಸ್, ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಹೊರಗಡೆ ಇಲ್ಲ ಕೆಲವರೆಲ್ಲ ಅಯ್ಯೋ ಇಷ್ಟೊಂದು ನೆಗೆಟಿವ್ ಮಾಡ್ಬಿಟ್ರಲ್ಲ, ನಿಮ್ಮ ಬಗ್ಗೆ ಹಂಗೆ ಮಾಡ್ಬಿಟ್ರಲ್ಲ, ಹಿಂಗೆ ಮಾಡ್ಬಿಟ್ರಲ್ಲ ಅಂದಾಗ ನಮ್ಮ ಮನೆಯವ್ರು ಏನು ಹೇಳ್ತಾ ಇದ್ರು ಗೊತ್ತಾ, ನಮ್ಮ ಅತ್ತಿಗೆ, ನಿಮ್ನ ಬೈತಾ ಇದ್ರೆ ನಾವು ಖುಷಿ ಪಡ್ತಾ ಇದ್ವಿ ಅನ್ನೋರು. ಯಾಕೆ ಗೊತ್ತಾ, ಸ್ಟಾರ್ಟಿಂಗ್ ಕೇಳಿ, ಅಂದ್ರೆ ಯಾವ ತರ ಅಂದ್ರೆ ಸ್ಟಾರ್ಟಿಂಗ್ ನೀವು ಹೋದಾಗ ಏನು ಮಾತಾಡ್ತಾನೆ ಇರ್ಲಿಲ್ಲ. ಫಸ್ಟ್ ವೀಕಲ್ಲಿ ನೀವು ಇದ್ರ ಇಲ್ವಾ ಅಂತಾನೆ ಗೊತ್ತಿರ್ತಿರ್ಲಿಲ್ಲ. ಆ ಥರ ಇತ್ತು. ಅಯ್ಯೋ ಪಾಪ ಇವರು ಏನೋ ಹೋಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ಗೆ, ಇವ್ರು ಓಪನ್ ಅಪ್ಪೇ ಆಗ್ತಾ ಇಲ್ಲ, ಬೇಜಾರಾಗ್ತಾ ಇತ್ತು. ಬಟ್ ನೆಕ್ಸ್ಟ್ ವೀಕೆಂಡಲ್ಲೆಲ್ಲ ಬಂದು ಸುದೀಪ್ ಸರ್ ನಿಮ್ಮನ್ನು ಬೈಯೋವಾಗ ಸದ್ಯ ಬೈದ್ರ ಪರವಾಗಿಲ್ಲ, ಈಗ ಆಟ ಆಡ್ತಾ ಇದ್ದಾರಲ್ಲ, ಅದೇ ಆ ಥರ ಫ್ಯಾಮಿಲಿ ನೋಡೋದೇ ಅದು. ಹೊರಗಡೆ ಜನ ಎಲ್ಲ ಅಯ್ಯೋ ನಿಮ್ಗೆ ನೆಗೆಟಿವ್ ಆಯಿತು, ಅವ್ರು ಬೈದ್ರು, ಹಿಂಗೆ ಬೈದ್ರು ಅಂದ್ರೂ ಫ್ಯಾಮಿಲಿಯವರು ಸದ್ಯ ಪರವಾಗಿಲ್ಲ, ಒಂಚೂರು ಆಟ ಆಡಿ ಕಾಣಿಸ್ಕೊಳ್ತಾ ಇದ್ದಾಳಲ್ಲ, ಅಷ್ಟೇ ಸಾಕು. ಅಷ್ಟೇ ಸಾಕಲ್ವಾ, ಫ್ಯಾಮಿಲಿ ಅದನ್ನ ಫನ್ ಮೇಲೆ ತಗೊಂಡಿದ್ದಾರೆ ಹೊರತು ಅವ್ರು ಸೀರಿಯಸ್ ಆಗಿ ತಗೊಂಡಿಲ್ಲ. ಒಂದೇನಂದ್ರೆ ಬಿಗ್ ಬಾಸ್ ಅಲ್ಲಿ ನಾನು 9 ವೀಕ್ಸಿಗೆ ಆಚೆ ಬಂದೆ, ಬಟ್ ಇದುವರೆಗೂ ನಾನು ಎಲ್ಲಿ ಹೋದ್ರು ನೀವು ಫಿನಾಲೆಲಿ ಇರಬೇಕಿತ್ತು, ಟಫ್ ಕಂಟೆಸ್ಟೆಂಟು, ನೀವು ಗೆಜ್ಜೆ ಅಲ್ಲಾಡ್ಸಿದ ಮೇಲೇನೆ TRP ಎತ್ಕೋತು, ಆಟದಿದ್ದು ಶುರುವಾಗಿದೆ. ಅದು ಹೇಳ್ತಾರಲ್ಲ, ಅಷ್ಟೇ ಸಾಕು. ಏನು ಮಾಡ್ದಲ್ಲೇ ನೀವು ಆಚೆ ಬಂದ್ರೆ ನೀವೇನು ಆಡ್ಲೇ ಇಲ್ಲ ಅಂತ ಒಬ್ರು ಹೇಳಿಲ್ಲ, ನೀವು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ, ನಮ್ಗೆ ಈಗಲೂ ನಂಬಕ್ಕಾಗಲ್ಲ ಅಂತಾರೆ. ಸೊ ಆ ಎಫರ್ಟ್ ಹಾಕಿದೀವಿ. ಅದು ಏನೋ ಆಗ್ಬಿಡುತ್ತೆ ಅಂತ ಹೆದರ್ಕೊಂಡಂತೂ ಹಿಂಜರ್ದಿಲ್ಲ, ಏನಾದ್ರೂ ಒಂದ್ ಮಾಡ್ತಾ ಇದ್ವಿ. ನಮ್ಮನ್ನ ಯಾರಾದ್ರೂ ಇಗ್ನೋರ್ ಮಾಡಿದ್ರೆ ಮಾತ್ರ ಯೋಚನೆ ಮಾಡಬೇಕು. ಹೌದು, ನಮ್ಮನ್ನ ಪರಿಗಣಿಸ್ತಿದ್ದಾರೆ ಪಾಸಿಟಿವ್ ನೆಗೆಟಿವ್ ಅಂದಾಗ ಖಂಡಿತ, ಎಕ್ಸಾಕ್ಟ್ಲಿ, ಅದು ಯಾವಾಗ್ಲೂ. ಹೌದು. ನಾನು ಇಷ್ಟು ವರ್ಷದ ನನ್ನ ಮಾಧ್ಯಮ ಪಯಣದಲ್ಲಿ ನಾನು ಯಾವಾಗ್ಲೂ ಮಾಡಿಲ್ಲ ಇದನ್ನ, ಈ ರ್ಯಾಪಿಡ್ ಫೈರ್ ಅಂತ ಫಸ್ಟ್ ಟೈಮ್ ಎವರ್ ನನ್ನ ಹತ್ರ ನೋಟ್ ಪ್ಯಾಡ್ ಇಟ್ಕೊಂಡು ನಾನು ಒಂದಷ್ಟು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ನಮಗೂ ಇದೊಂಥರ ಟಾಸ್ಕ್, ಪಟ್ಟ ಗೆಳತಿಯರು ಕೂತಿರೋದ್ರಿಂದ. ಸೊ ಇವತ್ತು ಕೇಳ್ಬೇಕು ಇಬ್ರು ನಡುವೆ ಈ ಗ್ಯಾಪ್ ಅಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಸುಮ್ಮನೆ ಕ್ವಿಕ್ ಆಗಿ ಲೆಟ್ಸ್ ಗೋ. ಆಯ್ತಾ, ನಿಮ್ಮಿಬ್ಬರ ಸ್ನೇಹದಲ್ಲಿ ಹೆಚ್ಚು ಮಾತಾಡೋರು ಯಾರು? ಅಶ್ವಿನಿ ಅವರೇ, ಕನ್ಫರ್ಮ್? 100% ಅಶ್ವಿನಿ ಹೆಚ್ಚು ಮಾತಾಡೋರು. ಓಕೆ, ನಿಮ್ಮಿಬ್ಬರಲ್ಲಿ ಸೀಕ್ರೆಟ್ ಗಳನ್ನ ಯಾರು ಮುಚ್ಚಿಡೋರು ಈಗ್ಲೂ? ನಾವಿಬ್ರು ಸ್ವಲ್ಪ ಅವ್ರು ಮುಚ್ಚಿಡ್ತಾರೆ, ಕೆಲವು ಹೇಳಲಿಲ್ಲ, ಅದಕ್ಕೆ ಕೆಲವೊಂದು ಇನ್ನ ಕೋಡ್ ವರ್ಡ್ ಅಲ್ಲೇ ಇದೆ. ಗುಡ್. ಓಕೆ, ನಿಮ್ಮಿಬ್ಬರಲ್ಲಿ ಏನಾರು ಆಗ್ಲಿ ಫಸ್ಟ್ ಕ್ಷಮೆ ಕೇಳೋರು ಯಾರು? ಇಬ್ರು ಕೇಳ್ತೀವಿ. ತಪ್ಪಿದ್ರೆ ನಮ್ಮಲ್ಲಿ ಕ್ಷಮೆ ಯಾರು ಇಲ್ಲ, ಇಬ್ರು ಮಾತ್ರ ಅವ್ಳು ಕೇಳಿ ಅಂತ ಇಲ್ಲ, ಇಬ್ರು ಕೇಳ್ತೀವಿ. ನಮ್ಮಲ್ಲಿ ಆ ಈಗೋ ಏನೋ ಇಲ್ಲ, ಇದ್ರೆ ಹೌದು. ಕ್ಷಮೆ ಕೇಳಕ್ ಹಿಂಜರಿಯಲ್ಲ. ಓಕೆ, ನಿಮ್ಮಿಬ್ಬರ ಜಗಳ ಆಗಿದೆ, ಫಸ್ಟ್ ಫೋನ್ ಮಾಡೋರು ಯಾರು? ಒಬ್ರು ಇನ್ನೊಬ್ರಿಗೆ ಆಗಿದೆ ಪರವಾಗಿಲ್ಲ ಅಂತ ಆಗಿದೆ ಅಂತ ಆಗಿದೆ ಅಂತನಾ? ನಾನೇ ಮಾಡ್ತೀನಿ, ನೀವೇ ಮಾಡ್ತೀವಿ, ನಾವು ಇಬ್ರು ಮಾಡ್ತೀವಿ. ಅವರು ಮಾಡ್ತಾರೆ. ನಿಮ್ಮಿಬ್ಬರಿಗೆ ತುಂಬಾ ಪೊಸೆಸಿವ್ ಯಾರು? ಇವರು ನಾನೇ ಸಿಕ್ಕಾಪಟ್ಟೆ ಪೊಸೆಸಿವ್. ನೀವು 3 ಫೋನ್ ಮಾಡ್ತೀರಾ, ಕಂಟಿನ್ಯೂಸ್ ಎಂಗೇಜ್ ಬರ್ತಿರುತ್ತೆ. ಅಶುಮಾ ಆಕ್ಚುಲಿ ಕ್ಲೋಸ್ ಫ್ರೆಂಡ್ ಫೋನ್ ಮಾಡಿದ್ರು ಅಂತ ತಕ್ಷಣ ಒಂದು ಸಲ ಅನ್ಸ್ಬಿಡುತ್ತಾ? ಹೌದು.
ಪರವಾಗಿಲ್ಲ ಅಲ್ಲ ನನ್ನ ಕ್ವಶನ್ಸ್? ಕರೆಕ್ಟ್ ಆಗಿದೆ. ಇಬ್ರಲ್ಲಿ ಯಾರು ಹೆಚ್ಚು ಸೆಲ್ಫಿ ತಗೊಳ್ಳೋರು? ಅವರೇ ಇವರೇ ಮೀಡಿಯಾದವರಲ್ಲ? ಹೌದು. ಓಕೆ, ಇಬ್ರಲ್ಲಿ ಯಾರು ಟೈಮ್ ತುಂಬಾ ಕೀಪ್ ಅಪ್ ಮಾಡೋರು, ಯಾರು ಲೇಟು? ನಾನೇ Keep up correct ಆಗಿ ಮಾಡ್ತೀವಿ. ಬಂದಿರೋದು ನಾನೇ ಇವತ್ತೊಂಚೂರು ಒಂದು 10 ನಿಮಿಷ ಟ್ರಾಫಿಕ್, ಬಟ್ ಜನರಲಿ ನೀವು ಸಿಗೋದೆಲ್ಲ ಹೋದಾಗ ಜನರಲಿ ಟೈಮ್ ಕೀಪ್ ಅಪ್ ಮಾಡೋರು ಯಾರು? ಇಬ್ರು ಟೈಮ್ ಇಬ್ರು on time ಮಾಡ್ತೀವಿ. ಆನ್ ಟೈಮ್ ಇರ್ತೀವಿ. ಓಕೆ, ಸುಮ್ಮನೆ ಔಟ್ ಆಫ್ ದಿ ಬಾಕ್ಸ್ ಇವೆಲ್ಲ ನೀವು ಇಬ್ಬರೇ ಇದೀರಾ ಅಂತ ಇಟ್ಕೊಳ್ಳೋಣ. Yes. ಕ್ರಶ್ಗಳ ಬಗ್ಗೆ ಯಾರು ಮಾತಾಡೋರು? ವಾರೆ ವಾ ಇಬ್ರು ಅದ್ರಲ್ಲಿ ಫಿಲ್ಟರೇ ಇಲ್ಲ. ಸೊ ಅಲ್ಲಿಗೆ ಒಂದ್ ಕನ್ಫರ್ಮ್ ಆಗಿದ್ದು, ಇಬ್ರಿಗೂ ಕ್ರಶ್ ಇದೆ. ಯಾರು ಅಂತ ಗೊತ್ತಿಲ್ಲ ಅಷ್ಟೇ. ನಿಮ್ಮಿಬ್ಬರಲ್ಲಿ ಶಾಪಿಂಗ್ ಪ್ರಿಯ ಯಾರು? ಇಬ್ರು ಇಷ್ಟ. ಇಬ್ರಿಗೂ ಇಷ್ಟ. ಬ್ರ್ಯಾಂಡ್ ಕಾನ್ಶಿಯಸ್ ಯಾರು? ಬ್ರ್ಯಾಂಡ್ ಕಾನ್ಶಿಯಸ್ ಅಂತ ಏನೂ ಇಲ್ಲ. ಚೆನ್ನಾಗಿರೋದಿದ್ರೆ ಕೆಲವು ಯಾವ ವಸ್ತುಗಳಲ್ಲಿ brand ಅಫ್ಕೋರ್ಸ್ ಬ್ರ್ಯಾಂಡ್ ವಿ ಆರ್ ಇಬ್ರು ಇದೆ. ಹೌದು. ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ವಾಚಸ್ ಈ ತರ ಅಂತ ಬಂದಾಗ ನಾವಿಬ್ರು ಒಂಚೂರು ಬ್ರ್ಯಾಂಡ್ ಫ್ರೀಕ್ಸ್ ಏನೆ. ಓಕೆ, ಲೆಟ್ಸ್ ಗೋ. ಇಬ್ರಲ್ಲಿ ಡ್ರಾಮಾ ಕ್ವೀನ್ ಯಾರು? ಇಬ್ರು ಇಲ್ಲ ಅನ್ಸುತ್ತೆ. ಇಬ್ರು ಡ್ರಾಮಾ ಕ್ವೀನ್ ಅಂತ ಏನಿಲ್ಲ, ಏನೋ ಇರುತ್ತಲ್ಲ. ಬ್ಲಾ 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 ಅಷ್ಟೇನೆ. ಡ್ರಾಮಾ ಅಂತ ಎಲ್ಲ ಏನಿಲ್ಲ. ಬಾಯ್ ಮಾಡ್ಕೊಳ್ಳೋದು ಅಷ್ಟೇ. ಅಷ್ಟೇ ಬಿಟ್ರೆ. ಓಕೆ, ಟೀ ಆರ್ ಕಾಫಿ? ಕಾಫಿ ಕಾಫಿಗೋಸ್ಕರ ಹೋರಾಟನೇ ನಡೆದಿದೆ. ಕದ್ದಿದೀವಿ ಬಿಗ್ ಬಾಸ್ ಮನೇಲಿ. ಕಾಫಿ ಪುಡಿಗೆ ಜಗಳ ಆಗಿದೆ. ಆಮೇಲೆ ಎಲ್ಲಿ ಸುದೀಪಣ್ಣ ಬಂದ್ ಬೈತಾರೋ ಅಂತ ಅದಕ್ಕೂ ರಾತ್ರಿ ಮಲ್ಗಿಲ್ಲ. ಕಾಫಿ. ಯಪ್ಪಾ ದೇವ್ರೆ. ನಿಮ್ಗೆ ಏನಾದ್ರು ಕೆಲ್ಸ ಆಗ್ಬೇಕಾ ಜಾನ್ವಿ ಅವ್ರೆ, ಒಂದ್ ಕಾಫಿಗೆ ಸಿಗೋಣವಾ? ಡೀಲ್ ಆಯ್ತು. ಅಷ್ಟು ಪ್ರೀತಿ. ಕಾಫಿ ಕಾಫಿ ಕೊಡ್ಸಿ ಕೆಲಸ ಮಾಡಿಸ್ಕೊಡಿ ಫ್ರೀ. ಇದೊಂದು ಸ್ವಲ್ಪ ಯೋಚನೆ ಮಾಡಿ ಹೇಳಿ. Yes. ನನ್ನ ಪ್ರಕಾರ ಸುಮ್ಮನೆ ಓಕೆ. ಇನ್ನೊಬ್ರು ಸಜೆಸ್ಟ್ ಮಾಡೋದಿದ್ರೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಲವ್ ಕಮ್ ಕಮ್ ಅರೇಂಜ್. ಅರೇಂಜ್. ಲವ್ ಕಮ್ ಅರೇಂಜ್. ಲವ್ ಕಮ್ ಅರೇಂಜ್. ಪ್ರೀತಿ ಮಾಡಿ ಮನೆಯವ್ರನ್ನ ಒಪ್ಸಿ ಅದನ್ನ ಉಳಿಸ್ಕೊಳ್ಳಿ, ಕೊನೆವರೆಗೂ ಉಳಿಸ್ಕೊಳ್ಳಿ. ಕುಟುಂಬದ ಫ್ಯಾಮಿಲಿನೂ ಜೊತೆಗೆ ಬೇಕು ಅಲ್ವಾ, ಅವ್ರನ್ನ ಒಪ್ಸಿ ಕನ್ವಿನ್ಸ್ ಮಾಡಿ. ಟಿಪ್. ಈಗ ನೆಕ್ಸ್ಟ್ ನಿಮ್ ಎಪಿಸೋಡ್ ಹಾಕ್ಬೇಕಾದ್ರೆ ಯಾರು ಮದುವೆ ಆಗ್ತಿರ್ತಾರಲ್ಲ ಅವ್ರಿಗೊಂದು ಟಿಪ್ ಕೊಡೋದಾದ್ರೆ ಇಬ್ರು ಒಂದೊಂದೊಂದು ಮದುವೆ ಆಗೋ ಗಂಡು ಹೆಣ್ಣಿಗೆ. ಫಸ್ಟ್ ಒಬ್ರನ್ನೊಬ್ರು ಜೀವನಕ್ಕೆ, ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಆಗತ್ತೆ ಜೊತೆಲಿ ಇರ್ಬೋದು ನಾವು ಅಂತ ಅಂದ್ರೆ ಮಾತ್ರ ಮದ್ವೆ ಆಗಿ, ಅದರ್ವೈಸ್ ಬೇಡ. ಮದುವೆ ಆದಾಗ ಎಲ್ಲವೂ ಇರುತ್ತೆ, ಬಟ್ ಮಧ್ಯದಲ್ಲಿ ಅಕಸ್ಮಾತ್ ಏನೋ ಒಂದು ಏರುಪೇರಾಗಿ ಕಳ್ಕೊಂಡಾಗ ಕೈ ಬಿಡಬಾರ್ದು. ಯಾರೇ ಆದರೂ ಕೂಡ, ಇದ್ರೂ ಇಲ್ಲದೆ ಇದ್ರೂ ಕೂಡ ಸಂಬಂಧ ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗೋದೇ ರಿಲೇಶನ್ಶಿಪ್ ವ್ಯಾಲ್ಯೂಸ್. ಕ್ವಿಕ್ ಚಾಯ್ಸ್ ಅಲ್ಲಿ ಬೀಚ್ ಅಥವಾ ಹಿಲ್ ಸ್ಟೇಷನ್? ಬೀಚ್. ಬೀಚ್. ಎಸ್. ಎಲ್ಲೂ ಹೋಗಿಲ್ವಾ? ಇನ್ನೂ ನಾವೆಲ್ಲಿ ಮೀಟೇ ಮಾಡಲ್ಲ. ಇಲ್ಲ, ಸಿಕ್ಕಿಲ್ಲ. ಐ ಥಿಂಕ್ ಪ್ಲಾನ್ ಮಾಡ್ಬೇಕು ಜನ. ನಾವು ಮಂಗಳೂರು ಕಡೆ ಹೋಗಿಲ್ಲ ಇನ್ನು. ಹೌದು. ಉಡುಪಿ ಕಡೆ ಇಲ್ಲ. ಕಾರ್ ಬಂದಿದೆ. ಅಲ್ಲ, ನಾವೇನಿಲ್ಲ ಪ್ಲಾನ್ ಮಾಡಿದ್ರೆ ಕಾರ್ ಎತ್ಕೊಂಡು ಹೋಗ್ತಾ ಇರೋದೇ, ಇನ್ನೂ ಪ್ಲಾನ್ ಮಾಡಿಲ್ಲ ಅಷ್ಟೇ. ಓಕೆ, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್? ಇನ್ಸ್ಟಾಗ್ರಾಮ್ ಸದ್ಯಕ್ಕೆ. ಇಬ್ರು ಕೂಡ. ಇಬ್ರು ಒಬ್ರಿಗೆ ಸಿನಿಮಾ ಹೀರೋಯಿನ್ ಆಗೋ ಅವಕಾಶ ಸಿಕ್ಕರೆ ಇಬ್ರು ಒಬ್ರಿಗೆ ಯಾರು ಬಿಟ್ಕೊಡ್ತೀರಿ? ನಾನು ಬಿಟ್ಕೊಡ್ತೀನಿ. ನಾನು ಖಂಡಿತ ಬಿಟ್ಕೊಡ್ತೀನಿ. ನಾನು ಬಿಟ್ಕೊಡ್ತೀನಿ. ಇಬ್ರು ಒಳಗಡೆ ಅದೇ ಚಾಯ್ಸ್ ಜಾನು ಬಿಟ್ಕೊಡ್ತೀನಿ. ಇಬ್ಬರಲ್ಲಿ ಯಾರು ತುಂಬಾ ಸ್ಟೈಲಿಶ್? ಇಬ್ರುನು ಅಲ್ಲ, ಇಬ್ರು ಬಟ್ ಜಾಸ್ತಿ ಅವರು. ಈ ಸೀಕ್ರೆಟ್ ಟ್ಯಾಲೆಂಟ್ ಇರುತ್ತಲ್ಲ, ಗುಪ್ತವಾಗಿರೋ ಟ್ಯಾಲೆಂಟ್, ಇಬ್ರು ಗೆಳತಿಯರಲ್ಲಿ ಯಾರಿಗೆ ಹಿಡನ್ ಸೀಕ್ರೆಟ್ ಟ್ಯಾಲೆಂಟ್ ಅಂತಿರುತ್ತಲ್ಲ? ಆಕ್ಚುಲಿ ಜಾನ್ವಿ ಹಿಡನ್ ಟ್ಯಾಲೆಂಟ್ ಅಂತಲ್ಲ, ಎಲ್ರೂ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ, ಸಖತ್ತಾಗಿ ಇಮಿಟೇಟ್ ಮಾಡ್ತಾರೆ. ಸೊ ಅದು ಒಂದಷ್ಟು ಹೊರಗಡೆ ಒಂಚೂರು ಕಾಣಿಸುತ್ತೆ, ಬಟ್ ಇನ್ನೂ ನಾನು ಹೇಳದ್ನಲ್ಲ, ಆ ಮಗು, ಆ ತರ್ಲೆ, ಅದೆಲ್ಲನೂ ಅದು ಶೀಸ್ ಗುಡ್ ಅಟ್ ಇಟ್. ಯಾರನ್ ಮಾಡ್ಲಿ ನಾನು ಇವಾಗ? ಯಾರನ್ನಾದ್ರು ಯಾಕೆ ಮಾಡಿದ್ರಿ ಮಿಮಿಕ್ರಿ ಮನೆ ಒಳಗಡೆ ಮಾಡಿದ್ರಲ್ಲ, ನಮ್ಮ ಇವಳು ರಕ್ಷಿತನ್ ಮಾಡಿದ್ರಿ. ರಕ್ಷಿತನ್ ಮಾಡಿದ್ರಿ. ಚೆನ್ನಾಗಿ ಮಾಡ್ತಾರೆ. ಹೆಂಗ ಹೊಳ್ದಿ ತುಂಬಾ ಎಕ್ಸ್ಪ್ರೆಷನ್ ಫೇಸ್. ಯಾವ್ದಪ್ಪ? ರಕ್ಷಿತಾ ಹೇಗೆ ಅಂದ್ರೆ, ಇದು ಗೊತ್ತಿರುತ್ತೆ ಈ ವಿಚಾರ, ಇಲ್ಲಿರೋರು ಎಲ್ಲಾರ್ಗು ಗೊತ್ತಿರುತ್ತೆ, ಬಟ್ ಅವಳು ಹೇಳ್ತಾಳೆ. ಫಿಲಾಸಫಿ ನಮಗ್ ಗೊತ್ತಿರುತ್ತೆ, ಇದು ಒಳ್ಳೇದು ಕೆಟ್ಟದ್ದು ಅಂತ ನಾವು ಹೇಳಲ್ಲ, ಅವಳು ಹೇಳ್ತಾಳೆ. ಹಂಗೆ ಹಿಂಗೆ ಶುರು ಮಾಡ್ತಾಳೆ. ನಾವು ಈ ಬಿಗ್ ಬಾಸ್ ಮನೆಯಲ್ಲಿ ಇರುವುದು ಎಂತ ಗೊತ್ತುಂಟಾ? ಈ ಮೆಮೊರಿನ ನೀವು 1000 ಕೋಟಿ ಕೊಟ್ಟರು ಇದು ಸಿಗಲ್ಲ ನಿಮ್ಗೆ ಅಲ್ವಾ? ಕೊಟ್ಟರೆ ಸಿಗತ್ತಾ ನಿಮಗೆ?
ಇಲ್ಲ ಅಲ್ವಾ? ಇದನ್ನ ನಾವು ಆಚೆ ಹೋಗ್ಬೋದು, ಆಚೆ ಹೋಗಿ ನಾವು ಎಷ್ಟು ಬೇಕಾದ್ರೂ ಕೋಟಿ ಸಂಪಾದನೆ ಮಾಡ್ಬೋದು. ಈ ಮೆಮೊರಿ ಸಿಗ್ತದ ನಿಮ್ಗೆ? ಇಲ್ಲ ಅಲ್ವಾ ಅಂತ. ಆಕ್ಚುಲಿ ಗುಡ್. ಶಿ ಇಸ್ ವೆರಿ ಗುಡ್. ಇಲ್ಲ ಇಲ್ಲ, ಶಿ ಇಸ್ ವೆರಿ ಗುಡ್. ಆಕ್ಷನ್ ಟೋನು ನಾವೇ ಎಲ್ಲದೂ ಸಿಗ್ಬೇಕು ಹರೀಶ್ ಅದೇ ಅವರೇ. ಹೇಗ್ ಗೊತ್ತಾ? ಇನ್ನು ಅಂದ್ರೆ ಈಗ ಬಿಗ್ ಬಾಸ್ ಮನೆಗೆ ಹೋಗೋದ ಮೆಮೊರಿನ ಮತ್ತೆ ಕಟ್ಕೊಡಕ್ ಸಾಧ್ಯ ಇಲ್ಲ ಅಂತ ನನಗೂ ಗೊತ್ತು, ಇವ್ರಿಗೆ ಗೊತ್ತಿರುತ್ತೆ. ಬಟ್ ಅವಳು ಹೇಳ್ತಾಳೆ, ಜನಕ್ಕೆ ಅದ್ ಇಷ್ಟ ಆಗುತ್ತೆ ಅಷ್ಟೇ. ಇನ್ಯಾರು ಮೇಲ್ ಯಾರು ಇಮಿಟೇಟ್ ಮಾಡ್ತೀರಿ? ನಾ ಮಾಡಿದ್ದೆ ಧ್ರುವಂತ್ನೆಲ್ಲ ಮರ್ತೋಗಿದೆ. ನೆಕ್ಸ್ಟ್ ಟೈಮ್ ಮಿಮಿಕ್ರಿ ಇಟ್ಬಿಡೋಣ. ಹೌದು. ನಿಮ್ಮಿಬ್ಬರಲ್ಲಿ ಹೆಚ್ಚು ಕಾಳಜಿ ತೋರಿಸೋರು ಯಾರು? ಒಬ್ರಿಗೊಬ್ರಿಗೆ ಜಾಸ್ತಿ ಕಾಳಜಿ ತೋರಿಸೋರು ಯಾರು? ಇಬ್ರಿಗೂ ಇದೆ, ಇಬ್ರು ಇದ್ದೀವಿ. ಇವ್ರಿಗೂ ಇದೆ, ಇವ್ರು ಕನ್ಸರ್ನ್ ಕ್ವೈಟ್ ನ್ಯಾಚುರಲ್. ದೊಡ್ಡವರಿದ್ದಾಗ ಅಕ್ಕ ತಂಗಿ ಸಂಬಂಧ. ಸಪೋಸ್ ಗಿವನ್ ಎ ಚಾನ್ಸ್, ಜಾಹ್ನವಿ ಅವ್ರನ್ನ ಒಂದೇ ಪದದಲ್ಲಿ ವರ್ಣಿಸಬೇಕು ಅಂತ ನಿಮಗೆ ಒಂದು ಚಾನ್ಸ್ ಸಿಕ್ಕರೆ ಆ ಪದ ಯಾವುದಾಗಿದೆ? ನನ್ನ ಗೆಳತಿ, ನನ್ನ ಗೆಳತಿ. ಪ್ರೌಡ್. ಶಿ ಇಸ್ ಮೈ ಫ್ರೆಂಡ್. ಸೇಮ್ ವೈಸ್ ವರ್ಸ. ಒಂದೇ ಪದ. ಒಂದೇ ಪದ, ಬಾಸ್ ಲೇಡಿ. ಬಾಸ್ ಲೇಡಿ. ಇಬ್ರು ಹೋಟೆಲ್ಗೆ ಹೋಗಿರ್ತೀರಾ, ಊಟ ಆಯ್ತು, ಬಿಲ್ ಕೊಡ್ತಾರೆ, ಫಸ್ಟ್ ಪೇ ಮಾಡೋದು ಇಬ್ರು ಕೈ ಫಸ್ಟೇ ಇರುತ್ತೆ. ನಾವಿಬ್ರು ಹಾಗೆ, ಅದನ್ನೇ ಕೇಳ್ಬೇಕು. ಇಬ್ರು 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 ಹಿಡಿದು ಯೋಚನೆ ಇಲ್ಲ, ಇಬ್ರು ಹಂಗೆ ಇದೀರಾ? ಇಬ್ರು ಇಬ್ರು ಹೌದು. ಇಬ್ರು ಟೇಸ್ಟ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂದಾಗ ಯಾವ್ದಾದ್ರು ಈ ಸಿನಿಮಾ ಇಬ್ರಿಗೂ ಇಷ್ಟ ಅನ್ನೋದೇನಾದ್ರು ಇದೆಯಾ? ನಾವು ಸಿನಿಮಾಗಳ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿಲ್ಲ, ಬಟ್ ಹಾಗಾಗಿ ಗೊತ್ತಿಲ್ಲ. ಹೌದು. ಸಿನಿಮಾ ಅಂತ ಬಂದಾಗ ಇಲ್ಲ, ನಾವ್ ಯಾವತ್ತೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ನಾನು ಕ್ವಶನ್ ಕೇಳೋದು ಇಬ್ರು ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಹೋಗೋಣ. ಸಿನಿಮಾಗೆ ಹೋಗಿಲ್ಲ. ನಾವಿನ್ನೂ ಹೊರಗಡೆ ಎಲ್ಲೂ ಆಕ್ಚುಲಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾವ್ ಅಲ್ಲೊಂದು ಹರಕೆ ಮಾಡ್ಕೊಂಡಿದ್ವಿ, ನಾವಿಬ್ರು ಕೂಡ ಕಾಮಾಖ್ಯಕ್ಕೆ ಹೋಗ್ಬೇಕು ಅಂತ. ಹಾಗಾಗಿ ಅದೊಂದು ಪೆಂಡಿಂಗ್ ಇದೆ. ಹೋಗೋಣ. So ಹಾಗಾಗಿ ಅದೊಂದು ಇಬ್ರು ಒಟ್ಟಿಗೆ ಹೋಗ್ತೀವಿ. ಅತಿ ಶೀಘ್ರದಲ್ಲಿ ನಮ್ಮನ್ನ ನೋಡ್ತೀರಾ. ಇಲ್ಲಿ ಗೊತ್ತಾಯ್ತು. ಎಸ್. ಡಯಟ್ ಕಾನ್ಶಿಯಸ್ ಯಾರು ಇಬ್ರಲ್ಲಿ ಈಗ? ಡಯಟ್ ಕಾನ್ಶಿಯಸ್ ಅದು ಜಾನುನೇ. ಗ್ರಾಮ್ ಲೆಕ್ಕದಲ್ಲಿ ತಿಂತೀರಿ ಮೇಡಮ್? ಹೌದು, ಕಾನ್ಶಿಯಸ್ ಆಗಿರ್ತೀನಿ. ಬಟ್ ಇವ್ರು ಅಷ್ಟೇ. ನಾನು ಆಕ್ಚುಲಿ ಅವರು ಡಯಟ್ ಅನ್ನೋದ್ಕಿಂತ ಅವ್ರು ತಿನ್ನೋದೇ ತುಂಬಾ ಕಡಿಮೆ. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಸಲ ಊಟ ಬಿಟ್ಟು 3 ಹೊತ್ತು ತಿಂತಾ ಇರ್ಲಿಲ್ಲ ಅವರು. ಅಂದ್ರೆ ಆ ಸ್ವಾಭಿಮಾನನೋ ಏನೋ, ಒಟ್ಟು ಅವ್ರು ಊಟಕ್ಕೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡೋದು ನಾನು ನೋಡೇ ಇಲ್ಲ. ಸುಮ್ಮನೆ ಇರ್ತಾರೆ. ನಾನೇ ಎಷ್ಟು ಸಲ ಊಟ ತಗೊಂಡು ಹೋದ್ರು ಅವ್ರು ಊಟ ಮಾಡಿಲ್ಲ. ಈಗ ನಿಮ್ಮ ಇನ್ಫ್ಲೂಯೆನ್ಸ್ ಇಂದ 12 kg ಕಡಿಮೆ. ಹೌದು. ಅಲ್ಲ, ಬೇರೆಯವ್ರು ಊಟ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಇದೆ ಹರೀಶ್. ಯಾವತ್ತು ಅವ್ರು ಉಪವಾಸ ಇರಬಾರ್ದು, ಮತ್ತೆ ಊಟ ಇಡೋದ್ರಲ್ಲಾಗ್ಲಿ ಕೊಡೋದ್ರಲ್ಲಾಗ್ಲಿ ನಾನು ಅದೊಂದು ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ. ಆ ಗುಣ ನಾನು ಜಾನ್ವಿಲು ನೋಡಿದ್ದೀನಿ. ಎನಿ ಫ್ರೆಂಡ್ಶಿಪ್ ಗೋಲ್, ಶಾರ್ಟ್ ಕಮಿಂಗ್ಸ್ ಅಥವಾ ಲಾಂಗ್ ಕಮಿಂಗ್ಸ್? ನಮ್ಮಿಬ್ಬರದ ವಿ ಹ್ಯಾವ್ ಲಾಟ್ ಆಫ್ ಪ್ಲ್ಯಾನ್ಸ್. ಅಂದರೆ ಲಾಟ್ ಅಂತ ಹೇಳೋಕ್ಕಾಗಲ್ಲ, ಒಂದಷ್ಟು ಪ್ಲ್ಯಾನ್ಸ್ ಇದೆ. ಬಿಕಾಸ್ ನಮ್ಮಿಬ್ಬರ ಫ್ರೆಂಡ್ಶಿಪ್ ಹೊರಗಡೆ ಬಂದಮೇಲೂ ಹೇಗಿರುತ್ತೆ ಅನ್ನೋದು ನಿಮ್ಗೆ ಹೇಗೆ ಕುತೂಹಲ ಇತ್ತು, ಹೊರಗಿನ ಜನಕ್ಕೂ ತುಂಬ ಜನಕ್ಕೆ ಕುತೂಹಲ ಇದೆ. ಸೊ ವಿ ವಾಂಟ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್. ಅವರು ತುಂಬ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿದ್ದಾರೆ. ಊಟ ಅಂತ ಬಂದಾಗ ತುಂಬ ಜನ ಯಾರಿಗೆ ಅದು ಅವಶ್ಯಕತೆ ಇದೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು. ಸೊ ಆ ಕೆಲಸಗಳು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ, ನಾನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮಿಬ್ಬರಿಗೂ ಪ್ಲ್ಯಾನ್ಸ್ ಇರೋದು ಒಂದಷ್ಟು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ. ಮತ್ತು ಒಂದಷ್ಟು ನಾವಿಬ್ಬರು ಕೂಡ ಒಂದಷ್ಟು ಬ್ರ್ಯಾಂಡ್ಗಳಿಗೆ ಆಲ್ರೆಡಿ ಕೇಳ್ತಾ ಇದ್ದಾರೆ ನಮ್ಮಿಬ್ಬರನ್ನು. ಸೊ ವಿ ಆರ್ ವರ್ಕಿಂಗ್ ಟುಗೆದರ್. ಸ್ವಲ್ಪ ದಿವಸದಲ್ಲಿ ರಿವೀಲ್ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಈಗಲೇ ಒಂದು ಸ್ವಲ್ಪ ಯೋಚನೆ ಮಾಡ್ತೀರಿ. ಸೊ ಅದೊಂದು ಎಸ್ ಇದೆ. ಆ ಪ್ಲಾನ್ಸ್ ಅಲ್ಲಿ ಇದೀವಿ ಇಬ್ರು ಕೂಡ, ಅಂಡ್ ಲಾಟ್ ಮೋರ್. ಅಶ್ವಿನಿ ಅಂಡ್ ಜಾಹ್ನವಿ ಸೇರಿದ್ರೆ ಒಂದ್ ಹೆಸರು ಮಾಡಿದ್ರೆ ಹೆಂಗಿರುತ್ತೆ? ಆಜಾ. ಎನಿ ಗೆಸ್? ಜಾಹ್ನವಿ ಆಜಾನೇ ಚೆನ್ನಾಗಿದೆ. ಓಕೆ, ಆಜಾನೇ ಚೆನ್ನಾಗಿದೆ. ಅಶ್ವಿಜಾ. 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 ಓಕೆ, ಇದೊಂಥರ. ಹೌದು. ಎಸ್. ಅಶ್ವಿನಿ ಅಂಡ್ ಜಾಹ್ನವಿ. ಜಾಹ್ನವಿ. ಹೌದು. ಆಜಾ. ಇವತ್ತೊಂದು ಸ್ವಲ್ಪ ಯೋಚನೆ ಕೊಟ್ಟಿದ್ದೀನಿ ನಾನು. ಹೌದು. ಸೇರಿ ಯೋಚನೆ ಮಾಡಿ ನೆಕ್ಸ್ಟ್ ಮಾಡ್ತೀವಿ. ಇನ್ನೊಂದೇನೋ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬೇಕು. ಎಸ್. ವಂಡರ್ಫುಲ್. ನಿಮ್ಮಿಬ್ಬರಿಗೂ
ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಹರೀಶ್. ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು. ಹರಿಕತೆ Yes. ಇದೊಂಥರ ಎಲ್ಲ ಎಮೋಷನ್ಗಳನ್ನು ತೆರೆದಿಟ್ಟಿದ್ದೀರಿ ಹಂಗೆ ನೋಡಿದ್ರೆ ನೀವು. ಎಸ್. ಅಂದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ಮನ್ನು ಇಷ್ಟಪಡೋರು ಅಥವಾ ಯಾವುದೇ ಹೆಣ್ಣುಮಗಳು ಈ ಸರ್ಕಮ್ಸ್ಟಾನ್ಸಸಲ್ಲಿ ಇದ್ದರೆ ಓವರ್ಕಮ್ ಆಗೋದು ಹೇಗೆ, ನಮ್ಮ ಜೀವನ ಮುಗಿದೋಯ್ತಾ ಅಂತ ಯೋಚನೆ ಮಾಡೋ ಹೆಣ್ಮಕ್ಳಿಗೆ ಇಲ್ಲ, ನೀವು ಎದ್ದು ನಿಂತು ಅಷ್ಟೇ ತಲೆ ಎತ್ತು ಧೈರ್ಯವಾಗಿ ಬದುಕು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಇವರಿಬ್ಬರು ಉದಾಹರಣೆ. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು. ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಒಂದೇನಂದರೆ ಆಫ್ಟರ್ ಬಿಗ್ ಬಾಸ್ ನಾವಿಬ್ಬರು ಒಟ್ಟಿಗೆ ಇಂಟರ್ವ್ಯೂ ಕೊಟ್ಟೇ ಇಲ್ಲ. ಸೊ ನಾವಿಬ್ಬರು ಇಲ್ಲಿ ತನಕ ಬರೋ ಹಾಗೆ ಮಾಡಿದ್ದೆ ನೀವು. ಹರೀಶ್ ನಾಗರಾಜ್ ಅವರು ಇಂಟರ್ವ್ಯೂ ಅಂತ ಕೇಳಿದಾಗ ನೋ ಅನ್ನೋ ಮಾತೇ ಇಲ್ಲ. ನಮ್ಮ ಸೀನಿಯರ್ ನೀವು ಮತ್ತೆ ಅದ್ಭುತವಾಗಿ ಇಂಟರ್ವ್ಯೂ ಮಾಡ್ತಾರೆ ಹರೀಶ್ ಅವರು. ಯಾವುದೇ ಒಂದು ಸಿನಿಮಾ ಇಂಟರ್ವ್ಯೂ ಅಂತ ಬಂದಾಗ ಅಲ್ಲಿ ಫಸ್ಟ್ ಹರೀಶ್ ಅವ್ರಿಗೆ ಕೊಡೋದು, ಆ ಥರದ ಒಂದು ಹೆಸರು ತಗೊಂಡಿದ್ದಾರೆ. ಮತ್ತು ಅವ್ರ ಇಂಟರ್ವ್ಯೂಸು ಅಷ್ಟೇ ಅದ್ಭುತವಾಗಿರುತ್ತೆ. ಈ ಇಂಟರ್ವ್ಯೂ ಕೂಡ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಹಳೆ ಎಲ್ಲ ನೆನಪುಗಳನ್ನ ಮೆಲುಕು ಹಾಕಿದ್ವಿ, ಅದನ್ನೆಲ್ಲ ನಾವು ಮತ್ತೆ ರಿಕಾಲ್ ಮಾಡ್ಕೊಂಡ್ವಿ. ಜೊತೆಗೆ ಯಾವತ್ತೂ ಮಾಡದೇ ಇರೋ ರ್ಯಾಪಿಡ್ ಫೈರ್ ನಮ್ಮಿಂದಾನೇ ಆರಂಭ ಮಾಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನನಗೆ ಜಾನ್ವಿ ಜೊತೆ ಅಫ್ಕೋರ್ಸ್ ರೆಗ್ಯುಲರ್ ಟಚ್ ಅಲ್ಲಿ ಇದೆ, ಆದ್ರೆ ಅಶ್ವಿನಿ ಅವರು ಹಾಗಲ್ಲ. ಇಬ್ರು ಒಬ್ರಿಗೊಬ್ರಿಗೆ ಗೊತ್ತು, ಬಟ್ ಟಚ್ ಅಲ್ಲಿ ಇಲ್ಲ ನಾವು. ಫೀಲ್ ಅಶ್ವಿನಿ ಇವತ್ತು ಫ್ಯಾಂಟಾಸ್ಟಿಕ್ ಹರೀಶ್. ಥ್ಯಾಂಕ್ ಯು. ಜಾನ್ವಿ ಹೇಳ್ದಾಗೆ ನಿಮಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಫೋನ್ ಮಾಡಿದಾಗ ಒಂದೇ ಕೇಳಿದ್ದು, ಒಂದೇ ಹೇಳಿದ್ದು. ತುಂಬ ಜನ ಫ್ರೆಂಡ್ಶಿಪ್ ಮಾಡ್ತಾರೆ, ಬಹುಶಃ ಅದೊಂದು TRP ಬಿಗ್ ಬಾಸಲ್ಲಿ ಏನೇನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಹೊರಗಡೆ ಬಂದಮೇಲೆ ಇವ್ರ ಫ್ರೆಂಡ್ಶಿಪ್ ಹೇಗಿರುತ್ತೆ ನೋಡಬೇಕು ಅನ್ನೋ ಕುತೂಹಲ ನಿಮಗೂ ಇತ್ತು. ಹೌದು, ನಿಮಗೂ ಇತ್ತು, ನಮ್ಮಿಬ್ಬರಿಗೂ ಇತ್ತು, ಒಂದಷ್ಟು ಜನ ನಮ್ಮನ್ನು ಬಿಗ್ ಬಾಸಲ್ಲಿ ನೋಡಿರೋರ್ಗೂ ಇತ್ತು. ಬಟ್ ನಿಜವಾಗ್ಲೂ ಹೇಳ್ತೀವಿ, ನಮ್ಮ ಫ್ರೆಂಡ್ಶಿಪ್ ಯಾವುದೇ ಗಿಮಿಕ್ ಆಗಿರಲಿಲ್ಲ, ಯಾವುದೇ TRP ಆಗಿರಲಿಲ್ಲ. ಡೆಫಿನೆಟ್ಲಿ ನಮ್ಮ ಬಾಂಡ್ ತುಂಬ ಸ್ಟ್ರಾಂಗ್, ತುಂಬ ಕ್ಲಿಯರ್. ಅದಕ್ಕೋಸ್ಕರನೇ ನಾವಿಬ್ಬರು ಇವತ್ತು ಇಲ್ಲಿ ಕೂತಿದ್ದೀವಿ. ಯಾರ ದೃಷ್ಟಿ ನಮ್ಗೆ ಆಗದೆ ಇರಲಿ. ಸೊ ಅಷ್ಟೇ ನಾನು ಕೇಳ್ಕೊಳ್ಳೋದು ದೇವರಲ್ಲಿ. ಥ್ಯಾಂಕ್ ಯು. ದೃಷ್ಟಿ ತೆಗೆದ್ರೆ ನಮ್ಮಿಬ್ಬರಿಗೂ ನೀವು ದೃಷ್ಟಿ ತೆಗಿತಿದ್ದೀರಿ. ಥ್ಯಾಂಕ್ ಯು. ನಾವೆಲ್ಲ ನಮ್ಮ ರೂಮಿಗೆಲ್ಲ ದೃಷ್ಟಿ ತೆಗೆದಿದ್ದೀವಿ. ಚಾನ್ಸ್ ಕ್ಲೈಮ್ಯಾಕ್ಸ್, ಹರಿಕತೆಯ ಕ್ಲೈಮ್ಯಾಕ್ಸ್ ಯಾವ ಹಾಡು ನೆನಪಾಗ್ತಿದೆ? ಯಾವ ಹಾಡು? ಫ್ರೆಂಡ್ಶಿಪ್ ಅಲ್ಲಿ ಇದು ಹಾಡ್ಬೇಕು ಗುರು, ಇಬ್ರು ಸೇರಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಶಿವಮೊಗ್ಗದ ಹಾಡು ಒಂದು. ಯಾವುದು? 1 2 3 ಗೋ. ಸ್ನೇಹದ ಕಡಲಲ್ಲಿ, ನೆನಪಿನ ದೋಣಿಯಲ್ಲಿ, ಪಯಣಿಗ ನಾನಮ್ಮ, ಪಯಣಿಗ ನಾವಮ್ಮ. ಸೂಪರ್. ಥ್ಯಾಂಕ್ ಯು. God bless you both. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಗೆಳತಿಯರಾಗಿ ಬದುಕು ಪೂರ್ತಿ ಮಾದರಿಯಾಗಿ ಇಬ್ರು ಚೆನ್ನಾಗಿರಿ. ಥ್ಯಾಂಕ್ ಯು ಹರೀಶ್. ನಿಮ್ಮಿಬ್ಬರಿಗೂ ಒಂದು ಸ್ಟ್ರಾಂಗ್ ಏನಪ್ಪಾ ಅಂದ್ರೆ ಸಿಮಿಲಾರಿಟಿನಲ್ಲಿ ಒಂದೇ ದೋಣಿಯ ಪಯಣಿಗರು. ಹೌದು. ಆದ್ರೆ ಆ ದೋಣಿಯಲ್ಲಿ ಒಂದು ಹೋಲಾಗದೆ ಹೌದು, ಆ ದೋಣಿಯನ್ನ ದಡ ಮುಟ್ಟುವ ತನಕ ಎಳೆಯುವ ಸಾಮರ್ಥ್ಯ ಇರೋ ಹೆಣ್ಮಕ್ಳು ನೀವಿಬ್ರು ಕೂಡ. ಥ್ಯಾಂಕ್ ಯು. ಹಾಗೆ ಮುಂದುವರಿಲಿ. ಅಂಡ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬ ಸ್ಪೆಷಲ್ ನನಗೆ. ಯಾಕೆಂದರೆ ಒಂದು ಭಯನೂ ಇತ್ತು ನನಗೆ ಬರೋಕ್ಕಿಂತ ಮುಂಚೆ, ತೀರಾ ಪರ್ಸ್ನಲ್ ಆಗಿ. ಯಾಕೆಂದರೆ ಅದೊಂದು ಭಯ ನನ್ನನ್ನು ಕಾಡ್ತಾ ಇದೆ ಬಿಗ್ ಬಾಸ್ ಆದಮೇಲೆ. ಆ ನಂಬಿಕೆ ಮೇಲೇ ಇವತ್ತು ನಾನು ನಿಮ್ಮ ಮೇಲಿರುವಂಥ ಒಂದು ನಂಬಿಕೆ, ಹರೀಶ್ ಇಲ್ಲ ಆ ಒಂದು ಧಾಟಿಲಿ ತೊಗೊಂಡು ಹೋಗಲ್ಲ, ಇರೋದನ್ನು ಇದ್ದ ಹಾಗೆ ಹೇಳೋದು, ನ್ಯೂಸು ಅದು ಹರೀಶ್ ಅವರ ಹರಿಕತೆ. ಹಾಗಾಗಿ ನಾನಿವತ್ತು ನಿಮ್ಮ ಇಂಟರ್ವ್ಯೂಗೆ ಬರೋದಕ್ಕೆ ಒಪ್ಕೊಂಡೆ. ಆ್ಯಂಡ್ ಥ್ಯಾಂಕ್ಸ್ ನಿಮಗೆ, ನನ್ನ ಜಾನ್ವಿನ ಮತ್ತೆ ಒಂದೇ ವೇದಿಕೆಯಲ್ಲಿ ಜನರಿಗೆ ಪರಿಚಯ ಮಾಡಿಸೋಂಥ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಿ. ಇನ್ನೂ ನಾವು ಹತ್ತಿರ ಆಗ್ತೀವಿ. ಮನದಾಳದ ಮಾತುಗಳನ್ನು, ಒಂದಷ್ಟು ಭಾವನೆಗಳು ತುಂಬಿತ್ತು. ನೀವು ಕೇಳ್ತಿದ್ರಿ ಅಳ್ತಿದ್ದೀರಾ ಅಂತ, ಬಟ್ ಅಳಕ್ಕಾಗ್ತಿರಲಿಲ್ಲ, ಕಣ್ಣು ತುಂಬ್ಕೋತಾ ಇದ್ದೆ ನಾನು. ಯಾಕೆಂದರೆ ಮತ್ತೆ ನಾನು ಬಿಗ್ ಬಾಸ್ಗೆ ಹೋಗಿ ಆಚೆ ಬಂದೆ. ಸೊ ಐ ಥಿಂಕ್ ಥ್ಯಾಂಕ್ ಯು. ಇನ್ನು ನಮ್ಮಿಬ್ಬರ ಬಾಂಡ್ ಬಗ್ಗೆ ಒಂದಷ್ಟು ಜನಕ್ಕೆ ಹೇಳುವಂಥ ಪ್ರಯತ್ನ ಹರಿಕತೆ. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು. ಹರಿಕತೆಯ ಅತಿಥಿಗಳಿಗೆ ನಮ್ಮ ಪ್ರೀತಿಯ ಗೌರವ. ಜಾಹ್ನವಿಗೆ ಕಾಫಿ ಪಂಚಪ್ರಾಣ. ಏನಿದ್ರು ನಮ್ಮ ಮೊಗ್ಗಲ್ಲಿ ಕಾಫಿ ಕುಡಿತಾರೆ, ನಮಗೆ ಟ್ಯಾಗ್ ಮಾಡ್ತಾರೆ. ಎಸ್. ಇನ್ನು ಅವ್ರ ಮಗನಿಗೆ ಅವರದ್ದು ಡೈಟ್ ಕಾನ್ಶಿಯಸ್, ಸ್ಟಿಲ್ ಒಳ್ಳೆ ಆರೋಗ್ಯಪೂರ್ಣವಾದಂಥ ತಿಂಡಿ. ಹಾಗಾಗಿನೇ ಕೇಕ್ ವಾಲಾ ತಾಜಾ ಮಿಠಾಯಿಯಿಂದ ತರಿಸಿದ್ದೀನಿ ನಾನು. ಅದನ್ನ ಇಬ್ಬರಿಗೂ ಕೊಟ್ಟು ಪ್ರೀತಿಯಿಂದ ಕಳಿಸ್ಕೊಡ್ತೀನಿ. ಜಾಹ್ನವಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈ ಶೋ ಮೂಲಕನೇ ನನ್ನ ಅವರ ಇನ್ ಪರ್ಸನ್ ಭೇಟಿ
ಅಶ್ವಿನಿ ಗೌಡ ಮೀಟ್ಸ್ ಹರೀಶ್ ನಾಗರಾಜ್ ಹಂಗೆ ನೋಡಕ್ ಹೋದ್ರೆ ಗಾಡ್ ಬ್ಲೆಸ್ ಯು. ಯಾವಾಗಲೂ ನನ್ನ ಹತ್ರ ಖುಷಿಯಾಗಿ ಚೆನ್ನಾಗಿ ಥ್ಯಾಂಕ್ ಯು ಹರೀಶ್. ನ್ಯೂಸು ಸೂಪರ್ ನ್ಯೂಸು. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ಹರಿಕತೆಯ ಮಗದೊಬ್ಬ ಅತಿಥಿಗಳ ಜೊತೆ. ನಾನು ಹರೀಶ್ ನಾಗರಾಜು, ಇದು ನ್ಯೂಸು. ನಮಸ್ಕಾರ.